ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ತವರಿನ ಪ್ರೀತಿ. ದಿನವಿಡೀ ಬೆಳಗಿದ ಸೂರ್ಯ ತನ್ನ ಕೆಲಸ ಮುಗಿಸಿ ಮನೆಗೆ ತೆರಳಲು ಅವಣಿಸುತ್ತಿದ್ದ. ಇತ್ತ ಅರ್ಜುನ್ ಕೆಲಸವೆಲ್ಲ ಮುಗಿದರೂ ಮನೆಗೆ ತೆರಳುವ ಮನಸ್ಸು ಬಾರದೆ ತೋಟದಲ್ಲಿ ಇಲ್ಲದ ಕೆಲಸ ಅರಸುತ್ತಿದ್ದ. ತಿಳಿದೋ ತಿಳಿಯದೆಯೋ ಅಕ್ಕನ ಜೀವನ ಸರ್ವನಾಶ ಮಾಡಿ ಕೊರಗುತ್ತಿರುವ ಅಪ್ಪ ಅಮ್ಮನ ಕಾಣಲು ಬೇಸರ. ಸದಾ ಮಾನಸಿಕ ಖಿನ್ನತೆಯಿಂದ ನೊಂದ ಮನಸ್ಸಿನಿಂದ ಬಳಲುವ ಅಕ್ಕ. ಇವರೆಲ್ಲರನ್ನೂ ಈ ಸ್ಥಿತಿಯಲ್ಲಿ ನೋಡೋಕೆ ನಾನು ಬದುಕಿದ್ದೇನಾ ಅಂತ ಗೋಳಾಡೋ ಅಜ್ಜಿ. ಇವೆಲ್ಲ ನೆನಪಾದಾಗ ಸ್ವರ್ಗದಂತ ಮನೆಗೆ ಅದ್ಯಾರ ವಕ್ರದೃಷ್ಟಿ ಬಿತ್ತೋ ಎಂದು ಬೇಸರದಿಂದ ಅರ್ಜುನ್ ಮನಸ್ಸಿಲ್ಲದ ಮನಸ್ಸಿನಿಂದ ಮನೆಯತ್ತ ಮುಖ ಮಾಡಿದ. ಬಾಡಿದ ಮುಖ, ಕೆದರಿದ ತಲೆ. ತಮ್ಮ ಅರ್ಜುನ್ನ ಸ್ಥಿತಿ ಕಂಡು ಮರುಗಿದ ಪ್ರೀತಿಯ ಅಕ್ಕ ಮಧುರ ಹತ್ತಿರ ಬಂದು ತಲೆ ನೆವರಿಸಿದಳು. ಕಂಗಳು ಕಣ್ಣೀರಿನ ಕೊಳವಾಗಿದ್ದು. ಅಕ್ಕನ ನೋಡುತ್ತಿದ್ದಂತೆ ತನ್ನೆಲ್ಲ ಬೇಸರವ ಬದಿಗಿಡಲು ಪ್ರಯತ್ನಿಸಿ ಸೋತ ಅರ್ಜುನ್ ಅಕ್ಕನನ್ನು ಪ್ರೀತಿಯಿಂದ ತಬ್ಬಿ ಕಣ್ಣೀರು ಒರೆಸಿದ. ಮನದೊಳಗಿನ ಸಂಕಟ ಸರಮಾಲೆಯ ಹೊದ್ದ ಅಕ್ಕನನ್ನು ಸಮಾಧಾನಿಸಲು ಅರ್ಜುನ್ ಮಾಡಿದ ಪ್ರಯತ್ನ ವಿಫಲವಾಯಿತು. ಒಳಗಿನ ಯಾತನೆ ಕಣ್ಣೀರಾಗಿ ಹರಿಯುತ್ತಿತ್ತು. ಪರಸ್ಪರ ಅಕ್ಕ ತಮ್ಮ ತಮಗೆ ತಾವೇ ಸಮಾಧಾನ ಮಾಡಿಕೊಳ್ಳುತ್ತಾ ಹೊಳಬಂದರು. ಕತ್ತಲಾದರೂ ದೀಪ ಬೆಳಗದೆ ಕೋಣೆ ಸೇರಿದ ಅಮ್ಮ ಅಲ್ಲೆಲ್ಲೋ ಅಂಗಳದ ತುದಿಯಲ್ಲಿ ಕವಳ ಜಗಿಯುತ್ತಾ ಉಗುಳುತ್ತಾ ತನ್ನನ್ನೇ ತಾನು ಶಪಿಸಿಕೊಳ್ಳುತ್ತಿರುವ ಅಪ್ಪ. ದೇವರಿಗಾದ್ರೂ ದೀಪ ಹಚ್ಚೆ ಕೂಸೆ, ಎಲ್ಲೋದಿಯೇ? ಈಗಾಗಿದ್ದು ಕತ್ತಲೆ ಸಾಲದೇನೆ, ಮತ್ತೂ ಅಂಧಕಾರ ಈ ಜೀವನಕ್ಕೆ ಬೇಕೇನೆ ಎಂದು ಏರು ಧ್ವನಿಯಲ್ಲಿ ಕೂಗುತ್ತಿರುವ ಅಜ್ಜೆ. ಬಂದೆ ಹಿರಜ್ಜಿ ಅನ್ನುತ್ತಾ ಅರ್ಜುನ್ ಮನೆಯ ಎಲ್ಲಾ ದೀಪಗಳನ್ನು ಉರಿಸಿದ. ಮಧುರ ಕೈಕಾಲು ತೊಳೆದು ಬಂದು ದೇವರ ಮನೆ ಸೇರಿದಳು. ಭಗವಂತನ ಮುಂದೆ ಕುಳಿತ ಮಧುರಾಳಿಗೆ ಈ ಮನೆಯ ಬೆಳಕು ಮಾಸಿದ್ದು ನನ್ನಿಂದ, ಅದಕ್ಕೆ ಕಾರಣ ನಾನೇ ಆಗಿದ್ದೇನೆ. ಆದರೆ ನನ್ನ ತಪ್ಪಾದರೂ ಏನೋ? ಮದುವೆಯಾದ ಮೊದಲ ದಿನವೇ ಗಂಡನಾದ ಗಂಡು ತನ್ನ ವ್ಯಭಿಚಾರವನ್ನೆಲ್ಲ ಹೊರಗೆಡಹಿದ್ದ. ಕದ್ದು ಮುಚ್ಚಿ ಸಿಗರೇಟ್ ಸೇದಿದ್ದು. ಅವನು ಸನಿಹ ಬಂದಾಗ ಮದ್ಯದ ವಾಸನೆಯೂ ಉಸಿರುಗಟ್ಟಿದ್ದು. ಸಾಲದ್ದಕ್ಕೆ ರಂಬೆ ಊರ್ವಶಿ ಅಂತ ಬೆಡಗಿಯರ ಜೊತೆ ತಾ ಕಳೆದ ಸವಿನೆನಪ ಬಿಚ್ಚಿಟ್ಟ ಭೂಪ ಅವನು. ಮನೆ ತುಂಬ ಆಳು ಕಾಳು, ಸಿರಿತನ ತುಂಬಿ ತುಳುಕುತ್ತಿರುವ ಸಂಸಾರ, ಒಳ್ಳೆಯ ಜನ, ಅಪ್ಪ ಅಮ್ಮ ದೇವರಂತವರು ಎಂದೆಲ್ಲ ಸಾಲು ಸಾಲು ಸುಖದ ಸಾಲುಗಳನ್ನು ಕೇಳಿದೊಡನೆ ಹಿಂದೂ ಮುಂದು ವಿಚಾರಿಸದೆ ನನ್ನಪ್ಪ ನನ್ನ ದಾರೆ ಹಿರಿದು ಕೊಟ್ಟು ಬಿಟ್ಟ. ಭಗವಂತ, ತಪ್ಪು ಯಾರದ್ದು ಇಲ್ಲಿ? ಮಗಳು ಸುಖವಾಗಿರಲೆಂದು ಮದುವೆ ಮಾಡಿದ ಅಪ್ಪನ ತಪ್ಪ? ಅಪ್ಪ ಒಪ್ಪಿದ ಮೇಲೆ ನಂದೇನು ಹಿಂದು ತನ್ನ ಬದುಕಿನ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಎಡವಿದ್ದು ನನ್ನ ತಪ್ಪ? ಭಗವಂತನ ಬಳಿ ಅದೆಷ್ಟು ಬೇಡಿದರೋ ಬದುಕು ಹಸನಾಗದೆ ಕೃಶವಾಗುತ್ತಿತ್ತು. ಮನೆಗೆ ಬಂದವರೆಲ್ಲ ಗಂಡ ಬಿಟ್ಟವಳೆಂಬ ಪಟ್ಟ ಕಟ್ಟಿದ್ದಾಗಿತ್ತು. ಅಜ್ಜಿ ಆಗಾಗ ಗಂಡನ ಜೊತೆ ಹೊಂದಾಣಿಕೆ ಮಾಡಬೇಕಾದದ್ದು ಹೆಂಡತಿಯ ಧರ್ಮ ಎಂದು ಜರೆದಿದ್ದಾಯಿತು. ಆದರೆ ಅರ್ಜುನ್ನ ಮಾತಿಗೆ, ಅವನ ಪ್ರೀತಿಗೆ ಕಟ್ಟು ಬಿದ್ದು ಎಲ್ಲವನ್ನೂ ಸಹಿಸಿ ಬದುಕುತ್ತಿದ್ದೇನೆ ಭಗವಂತ ಎನ್ನುತ್ತಾ ದೀಪ ಬೆಳಗಿದಳು. ಅಮ್ಮನ ಬಳಿ ಬಂದ ಅರ್ಜುನ್ ಒಂದೊಳ್ಳೆ ಚಹಾ ಮಾಡಿಕೊಡಮ್ಮ ಎಂದ. ಮಧುರ, ಬಾರೆ ಇಲ್ಲಿ, ತಮ್ಮನಿಗೊಂದು ಲೋಟ ಚಹಾ ಮಾಡಿಕೊಡೆ ಎಂದು ಅಕ್ಕನನ್ನೇ ಕರೆದಾಗ ಅರ್ಜುನ್ ಮತ್ತೆ ತಾಯಿಯನ್ನು ಅವರ ಚಿಂತನೆಯಿಂದ ಹೊರತರು ಆಗದೆ ಸೋತ. ಅಕ್ಕ ಅಷ್ಟರಲ್ಲಾಗಲೇ ಚಹಾ ಹಿಡಿದು ನಿಂತಿದ್ದಳು. ಅವಳ ಮುಗ್ಧ ಮನಸ್ಸಿಗೆ ನೋವುಂಟು ಮಾಡಿದ ಭಾವನೆಂಬ ಪ್ರಾಣಿಯನ್ನು ಹುಗಿದು ಬಿಡಬೇಕೆಂಬುವಷ್ಟು ಕೋಪ ಹುಕ್ಕಿತು. ಆದರೆ ಅಕ್ಕನ ಬಾಳು ಹಸನಾಗಬೇಕಾದರೆ ಅವನಿಂದ ವಿಚ್ಛೇದನ ಪಡೆಯುವವರೆಗಾದರೂ ಅವನು ಬದುಕಿರಬೇಕು ಎಂದು ಸಮಾಧಾನ ಪಟ್ಟುಕೊಂಡ. ರಾತ್ರಿಯ ಊಟಕ್ಕೆ ತಮ್ಮ ಅರ್ಜುನಿಗೆ ಪ್ರಿಯವಾದ ಈರುಳ್ಳಿ ಪಕೋಡ ಮಾಡಿ ಕಾಯುತ್ತಾ ಕುಳಿತ ಅಕ್ಕ ಮಧುರ ಯಾವ ಜನ್ಮದಲ್ಲಿ ತನಗೆ ತಾಯಿಯಾಗಿದ್ದಳೋ ಎಂದು ಅಂದುಕೊಳ್ಳುತ್ತಾ ಅಕ್ಕನ ಮುಖ ನೋಡುತ್ತಾ ಊಟಕ್ಕೆ ಕುಳಿತ. ಅಪ್ಪ ಅಮ್ಮ ಅಜ್ಜಿಯದು ಊಟ ಆಗಿಲ್ಲವೆಂದು ತಿಳಿದಾಗ ಮನಸ್ಸು ರೋಧಿಸಿತು. ಕುಳಿತವನು ಎದ್ದು ಅಪ್ಪನನ್ನು ಕರೆಯುತ್ತಾ ಹೊರಬಂದಾಗ ಜಗುಳಿಯಲ್ಲಿ ಕುಳಿತು ತಾಂಬೂಲ ಮೆಲ್ಲಲು ಅಣೆಯಾಗುತ್ತಿದ್ದವರನ್ನು ಕಂಡು ಕವಳದ ಬಟ್ಟಲನ್ನು ಕಸಿದುಕೊಂಡು ಊಟಕ್ಕೆ ಬರುವಂತೆ ರೇಗಿದ. ಅಪ್ಪ ಮಗನ ವಾಗ್ವಾದ ಕೇಳಿ ಮತ್ತೆ ಶುರುವಾಯಿತು ಎಂದು ಮಧುರ ಅಪ್ಪನನ್ನು ಸಮಾಧಾನಪಡಿಸಿದಳು. ಅಮ್ಮ ಅಜ್ಜಿಯನ್ನು ಕರೆತಂದು ಊಟಕ್ಕೆ ಕೂರಿಸುವಷ್ಟರಲ್ಲಿ ಅಕ್ಕ ತಮ್ಮನ ಜೀವ ಬಾಯಿಗೆ ಬಂದಂತಾಗಿತ್ತು. ಕೊನೆಗೆ ಈಗ ನಡೆಯುವುದಕ್ಕೆಲ್ಲ ನಾನೇ ಕಾರಣ ಎಂದು ಮಧುರ ಕಣ್ತುಂಬಿ ನಿಂತಾಗ ಅರ್ಜುನ್
ಅಕ್ಕನ ಕಣ್ಣೀರೊರೆಸುತ್ತಾ ನಾಳೆ ಕೋರ್ಟಿಗೆ ಹೋಗುವುದಿದೆ. ಊಟ ಮಾಡಿ ಮಲಗುವಂತೆ ತಿಳಿಸಿ ಊಟ ಮುಗಿಸಿ ಮೇಲೆದ್ದ. ಮಧುರ ತಮ್ಮನ ಮಾತನ್ನೇ ಮೆಲುಕು ಹಾಕುತ್ತಾ ನಾಳಿನ ಕದನದಲ್ಲಿ ಜಯಾಪಜಯದ ಬಗ್ಗೆ ಚಿಂತಿಸುತ್ತಾ ತಟ್ಟೆಯ ಊಟವನ್ನು ಪೂರ್ಣ ಖಾಲಿ ಮಾಡಲು ಸಾಧ್ಯವಾಗದೆ ಮಾವಿನ ಮರದ ಕೆಳಗಿನ ಕಲ್ಲಿನ ಮೇಲೆ ಸುರಿದು ಬಂದಳು. ಊಟಕ್ಕಾಗಿ ಕಾಯುತ್ತಿದ್ದ ರಾಮು ಬಾಲವಾಡಿಸುತ್ತಾ ಬಂದು ಊಟ ಮುಗಿಸಿದ. ಮಧುರ ಉಳಿದ ಅನ್ನವನ್ನು ತಂದು ರಾಮುಗೆ ಹಾಕಿದಳು. ಹಿರಿ ಜೀವಗಳಿಗೆ ಮನೆ ಮಗಳು ಗಂಡನ ತೊರೆದು ಬಂದಿದ್ದು ಮನೆಯ ಮರ್ಯಾದೆಯ ಪ್ರಶ್ನೆ ಎಂಬಂತಾದರೆ ಅರ್ಜುನ್ನಿಗೆ ಮೋಸ ವಂಚನೆಯರಿಯದ ಮೃದು ಮನಸ್ಸಿನ ಅಕ್ಕನಿಗೆ ದೊಡ್ಡ ಮೋಸವಾಯಿತಲ್ಲ ಎಂಬ ಚಿಂತೆಯಾಯಿತು. ಮಧುರಾಳ ಸ್ಥಿತಿ ಇವೆಲ್ಲವುಗಳಿಗಿಂತ ಮೀರಿದ ನೋವನ್ನು ಅನುಭವಿಸುತ್ತಿತ್ತು. ಜೀವನದಲ್ಲಿ ಗಂಡ, ಮದುವೆ, ಸಂಸಾರ ಇವೆಲ್ಲ ಒಂದೇ ಬಾರಿ ಬರುವಂಥದ್ದು. ಅದರ ಬಗ್ಗೆ ಅಷ್ಟೇನೂ ಕನಸು ಕಾಣದಿದ್ದರೂ ವಯೋಸಹಜ ಕಲ್ಪನೆ ಕನಸುಗಳಿಗೆ ಬರವಿರಲಿಲ್ಲ. ಆದರೆ ಕನಸು ಕನಸಾಗಿಯೇ ಉಳಿದು ವೇದನೆಯ ನೀಡುತ್ತಿತ್ತು. ಮದುವೆಯ ದಿನದವರೆಗೂ ಮದುಮಗ ಹೇಗಿದ್ದಾನೆ, ಅವನ ಗುಣ ಸ್ವಭಾವವೇನು ಎಂಬ ಅರಿವಿಲ್ಲದ ಮಧುರಾಳಿಗೆ ಅವನು ದುಶ್ಚಟಗಳ ಭಂಡಾರ ಎಂಬುವುದು ಮದುವೆಯ ಮೊದಲ ದಿನವೇ ಮನದಟ್ಟಾಗಿತ್ತು. ಮದುವೆಯ ದಿನ ತನ್ನ ಕನಸಿನ ಸೌಧ ಉರುಳಿಸುವಂತೆ ತನಗೆ ತಾಳಿ ಬಿಗಿದ ತನ್ನ ತವರಿನವರ ವಿಧಿಗೆ ಕಾರಣನಾದ ಗಂಡ ಎನಿಸಿಕೊಂಡವನ ನೆನಪಾಗಿ ಹತಾಶೆ, ದುಃಖ ಉಮ್ಮಳಿಸಿ ಬಂದಿತ್ತು. ಗಂಡನ ಪ್ರೀತಿಗೆ ಕಾತರಿಸಿದ್ದ ಮನ ಅವನ ತಿರಸ್ಕಾರಕ್ಕೆ ನಲುಗಿತ್ತು. ನಾಳೆ ಮತ್ತೆ ಕೋರ್ಟಿನಲ್ಲಿ ಎದುರಾಗುತ್ತಾನೆ ಎಂಬ ವಿಷಯವೇ ಅಸಹನೀಯವೆನಿಸುತ್ತಿತ್ತು. ಆದರೆ ಬೇರೆ ವಿಧಿಯಿಲ್ಲ. ಅವನಿಂದ ಶಾಶ್ವತ ಬಿಡುಗಡೆ ದೊರೆತ ಮೇಲೆ ಎಲ್ಲಾದರೂ ದೂರ ಉಳಿದು ಉದ್ಯೋಗ ಹಿಡಿಯಬೇಕು. ತಮ್ಮ ಅರ್ಜುನ್ನನ್ನು ಸಂತೋಷವಾಗಿಡಬೇಕು. ಅಪ್ಪ ಅಮ್ಮ ಮತ್ತೆ ಮೊದಲಿನಂತಾಗಬೇಕು. ಅದಕ್ಕೆ ನಾನು ನಾಳೆ ಬರುವ ಅಡೆತಡೆಗಳಿಗೆ ಸಿದ್ಧಳಾಗಬೇಕು. ನನ್ನಂತಹ ಅದೆಷ್ಟೋ ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಜೀವನ ರೂಪಿಸಿಕೊಂಡ ಉದಾಹರಣೆಗಳು ನಮ್ಮ ಸಮಾಜದಲ್ಲಿರುವಾಗ ನಾನೇಕೆ ಹೆದರಬೇಕು ಎನ್ನುವ ದೃಢ ನಿರ್ಧಾರದಿಂದ ಕಣ್ಮುಚ್ಚಿದ್ದಳು. ಬೆಳಗ್ಗೆ ದೇವರಿಗೆ ನಮಸ್ಕರಿಸಿ ನೀನೇ ದಾರಿ ತೋರು ಭಗವಂತ ಎಂದು ಬೇಡಿಕೊಂಡು ಅಜ್ಜಿಯ ಕಾಲಿಗೆ ನಮಸ್ಕರಿಸಲು ಬಂದಾಗ, ಅಜ್ಜಿ, ಗಂಡನ ಬಿಟ್ಟು ಬಂದಿದ್ದಲ್ಲದೆ ತವರಿನಲ್ಲಿ ಶಾಶ್ವತವಾಗಿ ಉಳಿಯ ಬಯಸುತ್ತಿದ್ದೀಯಲ್ಲ, ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಎನ್ನುತ್ತಾ ಕಾಲು ಹಿಂದಿಟ್ಟರು. ದೂರದಲ್ಲಿ ಅಕ್ಕನಿಗಾಗಿ ಕಾಯುತ್ತಿದ್ದ ಅರ್ಜುನ್ನಿಗೆ ಅಜ್ಜಿ ಸಹ ಒಬ್ಬಳು ಹೆಣ್ಣಾಗಿ ಮೊಮ್ಮಗಳಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ದನಿ ಎತ್ತುವ ಬದಲು ಮನೆ ಮರ್ಯಾದೆಯ ಬಗ್ಗೆ ಚಿಂತಿಸುತ್ತಿರುವುದು ವಿಪರ್ಯಾಸವೆನಿಸಿತು. ಮಧುರ ಏನೊಂದೂ ಮಾತನಾಡದೆ ಹೊರಟು ನಿಂತಳು. ಅಕ್ಕ ತಮ್ಮನ ಗಾಡಿ ಸೀದಾ ಕೋರ್ಟಿನ ಆವರಣ ತಲುಪಿತ್ತು. ಪರನಾರಿ ಸಂಘ ಸದಾ ಶೋಕಿಯಲ್ಲಿದ್ದ ಮಧುರಾಳ ಗಂಡ ಕಮಲ್ನಿಗೆ ಹೆಂಡತಿಯ ಮೇಲೆ ಯಾವ ವ್ಯಾಮೋಹವೂ ಇರಲಿಲ್ಲ. ತಂದೆ ತಾಯಿಯರ ಒತ್ತಾಯಕ್ಕೆ ಮಣಿದ ಕಮಲ್ನಿಗೆ ಮಧುರಾಳ ಜೊತೆಗಿನ ಮದುವೆ ಎಂಬ ಬಂಧ ಬೇಡಿಯಂತಾಗಿತ್ತು. ಅದನ್ನು ಕಿತ್ತೊಗೆಯಲು ಅವನು ಕಾತರನಾಗಿದ್ದ. ಇದರಿಂದಾಗಿ ವಕೀಲರಿಗೆ ವಾದ ಮಾಡುವುದು ಕಷ್ಟವೆನಿಸಲಿಲ್ಲ. ಪರಸ್ಪರ ಒಪ್ಪಿಯೇ ವಿಚ್ಛೇದನ ಲಭಿಸಿತು. ವಿಚ್ಛೇದನದ ಆದೇಶದ ಪ್ರತಿಗೆ ಸಹಿ ಹಾಕುವಾಗಲೂ ಸಹ ಗಂಡ ತನ್ನನ್ನು ಒಮ್ಮೆಯೂ ನೋಡದಿದ್ದಾಗ ಅವನ ಮೇಲಿರುವ ಗಂಡ ಎಂಬ ಮಮಕಾರ ಪೂರ್ಣ ಮರೆಯಾಗಿತ್ತು. ಅರಿವಿಲ್ಲದೆ ಕಣ್ಣು ತುಂಬಿ ಬಂದಿತ್ತು. ಕೋರ್ಟಿನಿಂದ ಹೊರಬಂದಾಗ ಅರ್ಜುನ್ ಬಹುದೊಡ್ಡ ಹೊರೆಯೊಂದನ್ನು ತಲೆಯಿಂದ ಇಳಿಸಿ ಅಗುರಾದ ಅನುಭವ ಪಡೆದಿದ್ದ. ಮಧುರ ಸಹ ಇನ್ನು ನಾನು ಯಾರಿಗೂ ಹೆದರಿ ಮೂಲೆ ಸೇರುವ ಅವಶ್ಯಕತೆ ಇಲ್ಲ, ನನ್ನ ದಾರಿನ ಹುಡುಕಬೇಕು ಎಂಬ ಯೋಚನೆಯೊಂದಿಗೆ ಮನೆಯತ್ತ ದಿಟ್ಟ ಹೆಜ್ಜೆ ಹಾಕಿದಳು. ಬಂಧನದಿಂದ ಬಿಡುಗಡೆ ಪಡೆದ ಕಮಲ್ ಹಾರುವ ಅಕ್ಕಿಯಂತಾಗಿದ್ದ. ಹೊಸ ಅಕ್ಕಿಯ ಹುಡುಕಿ ಹೊರಟಿದ್ದ. ತಮ್ಮಿಂದಾದ ತಪ್ಪಿಗೆ ಮಗಳನ್ನು ದೂರುವ ಬದಲು ಮಗನ ನಿರ್ಧಾರಕ್ಕೆ ತಲೆದೂಗುವುದು ಸರಿ ಎನಿಸಿ ವಿಚ್ಛೇದನ ಪಡೆಯಲು ಸಮ್ಮತಿ ಸೂಚಿಸಿದ್ದ ಅಪ್ಪ ಅಮ್ಮ ಕಾತರದಿಂದ ಮಗಳ ಬರುವಿಕೆಗಾಗಿ ಕುಳಿತಿದ್ದರು. ಅರ್ಜುನ್ನ ಗಾಡಿ ಶಬ್ದ ಕೇಳಿಸಿದ್ದೇ ಬಾಗಿಲ ಬಳಿ ಬಂದು ಫಲಿತಾಂಶಕ್ಕಾಗಿ ಕಣ್ಣರಳಿಸಿ ನಿಂತರು. ಮಗಳ ಗೆಲುವಾದ ಮುಖವೇ ಉತ್ತರವ ನೀಡಿತ್ತು. ಎಂದಾದರೊಮ್ಮೆ ಮುಂದೊಂದು ದಿನ ಮಗಳ ಜೀವನ ಸರಿಪಡಿಸುವ ಅವಕಾಶ ಸಿಕ್ಕಿತಲ್ಲ ಎಂದು ತಮ್ಮಲ್ಲಿ ಸಮಾಧಾನಪಟ್ಟರು. ಒಳಬಂದವನು, ಅಕ್ಕ ಈಗ ಸ್ವತಂತ್ರಳು, ಅವಳನ್ನು ದೂರುವುದಾಗಲಿ ಮನಸ್ಸಿಗೆ ನೋವಾಗುವಂತೆ ಯಾರಾದರೂ ಮಾತನಾಡಿದರೆ ನಾನು ಅಕ್ಕ ಈ ಮನೆಯನ್ನೇ ಬಿಡಬೇಕಾಗುತ್ತದೆ ಎಂದು ಅಜ್ಜಿಗೂ ಕೇಳುವಂತೆ ಗಟ್ಟಿಯಾಗಿ ಹೇಳಿದ. ಅರ್ಜುನ್ನ ಮಾತು ಕೇಳುತ್ತಿದ್ದಂತೆ ಅಮ್ಮ ಹತ್ತಿರ ಬಂದು ಮಗನ ತಬ್ಬಿದರು. ಮಧುರಾಳ ಮನಸ್ಸಿನಲ್ಲಿ ಅರ್ಜುನ್ ದೈವಿ ಸ್ವರೂಪನಾಗಿದ್ದ. ತಮ್ಮ ಚಿಕ್ಕವನಾದರೂ
ಎಷ್ಟೊಂದು ಎತ್ತರದ ವ್ಯಕ್ತಿತ್ವ ಹೊಂದಿದ್ದಾನೆಂದು ಹೆಮ್ಮೆ ಪಟ್ಟಳು. ಜೀವನದ ಏರುಪೇರುಗಳೇನೇ ಇರಲಿ, ದೈನಂದಿನ ಜೀವನಕ್ಕೆ ಹೊಂದಿಕೊಳ್ಳಬೇಕಾದದ್ದು ಪ್ರಕೃತಿ ಧರ್ಮ. ತೋಟದ ಯೋಗಕ್ಷೇಮ ಅರ್ಜುನ್ನ ಕೆಲಸವಾದರೆ ಮೇಲುಸ್ತುವಾರಿ ತಂದೆಯದಾಗಿತ್ತು. ಮಧುರಾ ಮತ್ತು ಅಮ್ಮ ಮನೆ ಕೆಲಸದಲ್ಲಿ ತೊಡಗಿದರೆ ಇನ್ನು ಅಜ್ಜಿಯ ಗೊಣಗಾಟ ಮಾಮೂಲಿಯಾಗಿತ್ತು. ಹೀಗೆ ಎಷ್ಟು ದಿನ ಈ ಹೊಂದಾಣಿಕೆ? ಮನದ ಮೂಲೆಯಲ್ಲಿ ಕಾಣದ ಭಯ ಮನೆ ಮಾಡಿತ್ತು. ಮಗನು ವಯಸ್ಸಿಗೆ ಬಂದವನು. ಸೊಸೆ ತರಬೇಕಾದ ಜವಾಬ್ದಾರಿ ನೆನಪಾದ ಅಮ್ಮ ಮತ್ತೆ ಮನಸ್ಸಲ್ಲಿ ಕೊರಗಲು ಆರಂಭಿಸಿದರು. ಅಕ್ಕ ಗಂಡ ಬಿಟ್ಟವಳೆಂದು ತಮ್ಮನಿಗೆ ಹೆಣ್ಣು ಕೊಡಲು ಮುಂದೆ ಬರುವವರಿಲ್ಲ ಎಂಬ ಸತ್ಯ ಮಧುರಾಳಿಗೆ ಮೊದಲಿಂದಲೂ ತಲೆಯಲ್ಲಿತ್ತು. ನಾನು ತವರಿಗೆ ಹೊರೆಯಾಗಬಾರದೆಂದು ಅಂದುಕೊಂಡರೂ ಮಾಡುವುದಾದರೂ ಏನನ್ನು? ಮನೆ ಬಿಟ್ಟು ಹೊರಹೋಗಿ ಬದುಕುವಷ್ಟು ಧೈರ್ಯ ನನ್ನಲ್ಲಿಲ್ಲ. ಹಳ್ಳಿಯನ್ನು ತೊರೆದು ಪಟ್ಟಣದ ರೀತಿ ರಿವಾಸಿಗೆ ಹೊಂದಿಕೊಳ್ಳುವಷ್ಟು ಚತುರತೆಯಾಗಲಿ ಒಳ್ಳೆಯ ಉದ್ಯೋಗ ಹಿಡಿಯುವಷ್ಟು ವಿದ್ಯೆಯೂ ನನ್ನಲ್ಲಿಲ್ಲ. ಮಧುರಾಳ ಮನವು ಮತ್ತೆ ಮುದುಡಿತು. ಆಗಾಗ ಅಜ್ಜಿಯ ಕಟುಮಾತುಗಳು ಬೇಡವೆಂದರೂ ದುಃಖ ಹುಮ್ಮಳಿಸಿ ಬರುತ್ತಿತ್ತು. ಬದುಕು ಯಾವತ್ತೂ ನಿಂತ ನೀರಲ್ಲ. ಬರುವ ಅಡೆತಡೆಗಳಿಗೆ ಅಂಜಬಾರದು ಎಂದು ಮತ್ತೆ ಮೊದಲಿನಂತೆ ತನ್ನ ಕೆಲಸದಲ್ಲಿ ಮಗ್ನಳಾದಳು. ಅದೊಂದು ದಿನ ಕಿರಾಣಿ ಸಾಮಾನು ತರಲು ರಂಗಣ್ಣನ ಅಂಗಡಿಗೆ ಬಂದಾಗ ಮಧುರಾಳನ್ನು ನೋಡಿದ್ದ ಊರವರು ಮನಬಂದಂತೆ ತಮ್ಮಲ್ಲಿ ಮಾತು ಶುರು ಮಾಡಿದ್ದರು. ಆದರೆ ಪರಿಸ್ಥಿತಿಯ ಬಗ್ಗೆ ತಿಳಿದಿದ್ದ ರಂಗಣ್ಣ ಆಡುವ ನಾಲಿಗೆಗೆ ಅಂಜದಿರು ಮಗಳೇ, ಈ ಊರು ನಿನ್ನೂರು, ನಿನಗೆ ಇವರ್ಯಾರ ಹಂಗಿಲ್ಲ, ಹೆದರಬೇಡ ಎಂದು ಮನೆ ಮಗಳಿಗೆ ಸಮಾಧಾನದ ಹೇಳುವಂತೆ ಹೇಳುತ್ತಾ ರೇಷನ್ ನೀಡಿದ. ಆದರೆ ಮನಸ್ಸಿನೊಳಗೆ ಕೋಲಾಹಲ ಎದ್ದಿತ್ತು. ಏನೊಂದು ವಿಚಾರ ಗೊತ್ತಿರದವರು ಆ ವಿಚಾರದ ಬಗ್ಗೆ ಮನಬಂದಂತೆ ಮಾತನಾಡಲು ಯಾವ ಹಕ್ಕಿದೆ? ನಾನು ನನ್ನ ಜೀವನ, ನನ್ನ ತವರಿನವರಿಗೂ ಇರದ ಚಿಂತೆ ಇವರಿಗೇಕೆ? ಜನರಿಗೆ ಒಳ್ಳೆಯ ಯೋಚನೆಯೇ ಬರುವುದಿಲ್ಲವೇ? ಗಂಡನ ಅವಗುಣಗಳನ್ನು ಧಿಕ್ಕರಿಸಿ ಬಂದಿರುವುದರಲ್ಲಿ ನನ್ನ ತಪ್ಪೇನು? ತಪ್ಪು ಮಾಡಿದವನಿಗೆ ಮರ್ಯಾದೆ ನೀಡುವ ಜನ ತಪ್ಪಿಲ್ಲದ ನನ್ನ ದೂರುವುದ್ಯಾಕೆ ಎನ್ನುತ್ತಾ ಸರಿ ತಪ್ಪುಗಳ ವೈದಾಟದೊಂದಿಗೆ ಕಣ್ಣೀರು ಒರೆಸುತ್ತಾ ದಾಪುಗಾಲಿಟ್ಟು ಮನೆ ಸೇರಿದಳು. ಅಂಗಡಿಯಲ್ಲಾದ ವಿಚಾರ ಮನೆಯವರಿಗೆ ಗೊತ್ತಾದರೆ ಮತ್ತೊಂದು ಹೊಸ ಸಮಸ್ಯೆ ನನ್ನಿಂದ ಅಂತ ಸುಮ್ಮನಾದಳು. ಅರ್ಜುನ್ನ ಕೆಲಸವೆಲ್ಲ ತೋಟದತ್ತ ಇದ್ದರೂ ಚಿತ್ತ ಮಾತ್ರ ಅಕ್ಕನ ಮುಂದಿನ ಜೀವನದತ್ತವೇ ಇತ್ತು. ಅಕ್ಕ ನಮಗೇನು ಭಾರವಲ್ಲ, ಆದರೆ ಅವಳ ಸ್ಥಾನದಲ್ಲಿ ನಿಂತಾಗ ಅವಳ ಯೋಚನೆಯ ದೃಷ್ಟಿಕೋನ ನಮಗಿಂತ ಭಿನ್ನವಾಗಿರುತ್ತದೆ. ಇದು ಒಂದು ದಿನದ ಸಂಕಟವಲ್ಲ. ಅಕ್ಕ ದಿನವೂ ಪ್ರತಿಕ್ಷಣವೂ ತನ್ನೊಳಗೆ ನೋವುಂಡು ನನಗಾಗಿ ನಗುತ್ತಿರುವಳು. ಅವಳಿಗೊಂದು ಭದ್ರತೆಯ ಭವಿಷ್ಯ ನನ್ನ ಮುಂದಿನ ಗುರಿ ಎಂದು ನಿರ್ಧರಿಸಿ ಗೆಳೆಯ ಮೌರ್ಯನ ಮನೆಯತ್ತ ನಡೆದ. ಮೌರ್ಯನ ಅಮ್ಮ ಅರ್ಜುನನ್ನು ಸಂತೋಷದಿಂದ ಒಳಗೆ ಕರೆದವರು ಮನೆಯವರನ್ನೆಲ್ಲ ವಿಚಾರಿಸಿದರು. ಮಧುರಾಳ ಬಗ್ಗೆ ಕೇಳಿ ನೊಂದು ನುಡಿದು ಅಪ್ಪನ ದುಡುಕಿನ ನಿರ್ಧಾರಕ್ಕೆ ಮಗಳು ನೋವು ಅನುಭವಿಸಿದಳು ಎಂದು ಮರುಕಪಟ್ಟರು. ಅರ್ಜುನ್ ಗೆಳೆಯನ ಬಗ್ಗೆ ವಿಚಾರಿಸಿ ಅವನ ಫೋನ್ ನಂಬರ್ ಪಡೆದು ಹೊರಡಲು ಅನುವಾದ. ಏನೋ ನೆನಪಾದವರಂತೆ ಅರ್ಜುನ್ನ ತಡೆದ ಮೌರ್ಯನ ಅಮ್ಮ, ನಾಳೆ ಮಧುರಾಳಿಗೆ ನಮ್ಮ ಮನೆಗೆ ಬರ ಹೇಳೋ, ನನಗೀಗ ಹೊಲಿಗೆ ಮಾಡಲು ಸಾಧ್ಯವಾಗುತ್ತಿಲ್ಲ, ಆದರೆ ಜನ ನನ್ನ ಬಿಡುತ್ತಿಲ್ಲ. ಹೇಗೂ ಅವಳು ಒಳ್ಳೆ ಹೊಲಿಗೆ ಕಲ್ತಿದ್ದಾಳಲ್ಲ, ನನಗೆ ಸಹಾಯವಾದೀತು ಎಂದರು. ಅರ್ಜುನ್ ಒಂದು ಕ್ಷಣ ಸಾಯುತ್ತಿರುವವರಿಗೆ ಅಮೃತ ಸಿಕ್ಕರೆ ಸಂತೋಷವಾಗುವಷ್ಟು ಖುಷಿಯಾಯಿತು. ನನ್ನಕ್ಕ ಹೊರಗೆಲ್ಲೋ ಹೋಗಿ ಬದುಕು ಕಟ್ಟಿಕೊಳ್ಳುವುದಕ್ಕಿಂತ ಊರಲ್ಲಿ ನಮ್ಮೆದುರಲ್ಲೇ ಇರುವುದು ಒಳಿತೆಂದು ಅನ್ನಿಸಿ ಮೌರ್ಯನ ಅಮ್ಮನ ಕಾಲಿಗೆರೆಗೆ ಬಿಟ್ಟ. ಅರ್ಜುನ್ನ ವರ್ತನೆ ಕ್ಷಣಕಾಲ ಮೌರ್ಯನ ಅಮ್ಮನಿಗೆ ದಿಗಿಲಾಗುವಂತೆ ಮಾಡಿತು. ಅರ್ಜುನ್ನನ್ನು ಸಮಾಧಾನಿಸುತ್ತಾ ಮಧುರಾಳಿಗೆ ನಾಳೆ ಬರಲು ತಿಳಿಸಿದರು. ಮನೆಗೆ ಬಂದ ಅರ್ಜುನ್ನ ಲವಲವಿಕೆ ಕಂಡ ಅಕ್ಕ ಮಧುರಾಳಿಗೆ ಇಂದು ತಮ್ಮ ಅರ್ಜುನ್ನ ಸಂತೋಷಕ್ಕೆ ಕಾರಣವ ಕೇಳಲು ಕಾತರಿಸಿದ್ದಳು. ಕಾಲು ತುಳಿದು ದೇವರಿಗೊಂದು ದೀರ್ಘದಂಡ ನಮಸ್ಕಾರ ಹಾಕಿದ. ಆದರೆ ಅಕ್ಕನಿಗೆ ಈ ವಿಚಾರ ತಿಳಿಸುವುದು ಹೇಗೆ? ನನ್ನ ಬಗ್ಗೆ ತಪ್ಪಾಗಿ ತಿಳಿದರೆ, ಇಷ್ಟು ಬೇಗ ತಮ್ಮ ಸ್ವಾರ್ಥಿಯಾಗಿ ಬಿಟ್ಟನೆ ಎಂದು ಭಾವಿಸಿದರೆ ನಾ ಸತ್ತಂತೆ ಯೋಚಿಸಿದವನೇ ಕ್ಷಣಕಾಲ ಮೈಕೈ ಬೆವರಿದಂತಾದ. ದುಡುಕಬಾರದು, ಈಗಾಗಲೇ ಅಪ್ಪನ ದುಡುಕಿನ ನಿರ್ಧಾರದಿಂದ ಆದ ಅನಾಹುತವೇ ಸಾಕು. ಮತ್ತೊಮ್ಮೆ ಸರಿಯಾಗಿ ಯೋಚಿಸಿ ಅಕ್ಕನಿಗೆ ವಿಷಯ ತಿಳಿಸುವುದೆಂದುಕೊಂಡ. ತಮ್ಮನ ಕಣ್ಣ ನೋಟದಲ್ಲೇ ಅವನ ಮನಸ್ಸಿನಾಳಕ್ಕೆ ಹೋಗಿ ಬರುವ ಅಕ್ಕ ಮಧುರ ಸುಮ್ಮನಿರಲು ಹೀಗೆ ಸಾಧ್ಯ?
ಅದಾಗಲೇ ತಮ್ಮನ ಅರಳಿದ ಮುಖ ಏನೋ ಹೊಸ ವಿಷಯ ತಂದಿದ್ದಾನೆ ಎಂಬುದನ್ನು ಸಾರಿ ಹೇಳುತ್ತಿತ್ತು. ತಮ್ಮನನ್ನ ಅರಸಿ ಬಂದಳು ಮಧುರ. ಸೀದಾ ಅಕ್ಕನನ್ನು ಕರೆದುಕೊಂಡು ಮಾಳಿಗೆಯ ತನ್ನ ಕೋಣೆಗೆ ಬಂದ. ಅಕ್ಕ, ನೀ ಯಾವತ್ತೂ ನನಗಾಗಲಿ ಈ ಮನೆಗಾಗಲಿ ಭಾರವಲ್ಲ. ಆದರೆ ನಿನ್ನ ಮನಸ್ಸು ಏನೆಂದು ನಾನರಿತಿದ್ದೇನೆ, ಅರಿಯಬಲ್ಲೆ ಎನ್ನುತ್ತಿರುವಂತೆ ಮಧುರಾಳ ಕಣ್ಣು ಕೆಂಪಗಾಗಿತ್ತು. ನೋಡು, ಮತ್ತೆ ನೀ ಅಳಬಾರದು. ಈ ತಮ್ಮ ನಿನ್ನ ಯಾವತ್ತೂ ಬಿಟ್ಟುಕೊಡಲಾರ. ನಿನಗೆ ನೀ ಯೋಚಿಸುತ್ತಾ ನೋವುಣ್ಣುವುದನ್ನು ನಾನು ನೋಡಲಾರೆ. ನೀ ಒಪ್ಪುವುದಾದರೆ ನಾಳೆ ನನ್ನ ಗೆಳೆಯ ಮೌರ್ಯನ ಅಮ್ಮ ಹೊಲಿಗೆ ಕೆಲಸಕ್ಕೆ ಬರಲು ತಿಳಿಸಿದ್ದಾರೆ. ಮಾತು ಮುಗಿಸುವಷ್ಟರಲ್ಲಿ ದೀರ್ಘ ಉಸಿರೆಳೆದ. ಒಂದೇ ಉಸಿರಿಗೆ ಹೇಳಿ ಮುಗಿಸಿದ್ದ. ತಮ್ಮನ ಖುಷಿಯ ಕಾರಣ ತಿಳಿದು ಮಧುರಾಳಿಗೂ ಖುಷಿಯಾಯಿತು. ಕೂಡಲೇ ಹಿಂದು ಮುಂದು ಯೋಚಿಸದೆ ಒಪ್ಪಿಯೇ ಬಿಟ್ಟಳು. ಯಾವುದೇ ಒತ್ತಾಯವಿಲ್ಲಕ್ಕ, ನಿನಗೂ ಸಮಯ ಕಳೆದಂತಾಗುತ್ತೆ, ಮನಸ್ಸು ಹಗುರವಾಗುತ್ತೆ ಎಂದು ಒಪ್ಪಿ ಬಂದೆ. ನಿನಗೆ ಇಷ್ಟವಿಲ್ಲ ಅಂತಾದರೆ ನೀ ಹೇಳಿಬಿಡು. ನಾ ಹೇಳಿದ್ದಕ್ಕಾಗಿ ಒಪ್ಪುವ ಅವಶ್ಯಕತೆ ಇಲ್ಲ ಎಂದು ಮತ್ತೆ ಮತ್ತೆ ಹೇಳಿದ. ಮಧುರಾಳಿಗೆ ತಮ್ಮನ ಸದುದ್ದೇಶದ ಅರಿವಿದ್ದ ಕಾರಣ ಕೂಡಲೇ ಒಪ್ಪಿಬಿಟ್ಟಳು. ಆದರೆ ಮೌರ್ಯನ ಮನೆ, ಅವನು ನಾನು 3ನೇ ತರಗತಿಯವರೆಗೆ ಒಟ್ಟಿಗೆ ಓದಿದ್ದೆವಾದರೂ ಆಗ ಒಳ್ಳೆಯವನಾಗಿದ್ದ. ಈಗ ಹೇಗೋ ಏನೋ. ನಾ ದಿನವೂ ಅಲ್ಲಿ ಕೆಲಸ ಮಾಡುವುದು ಮನೆಯವರಿಗೆ ಕಿರಿಕಿರಿಯಾದರೆ ನಾ ಅಲ್ಲೂ ಹೊರೆಯಾಗಿ ಬದುಕಬೇಕಾಗುತ್ತದೆ. ಅವನ ಅಮ್ಮ ಏನೋ ನನಗೆ ಆಸರೆ ಆಯಿತೆಂದು ಕರೆದಿರಬಹುದು. ಆದರೆ ಯೋಚಿಸಿದಾಗ ಕ್ಷಣಕಾಲ ಮಧುರಾಳ ಸಂತೋಷವನ್ನು ಕಸಿದಿತ್ತು. ಸುಮ್ಮನೆ ಯೋಚನೆಯಲ್ಲಿ ಮುಳುಗಿದ್ದ ಅಕ್ಕನನ್ನು ಅರ್ಜುನ್ ಎಚ್ಚರಿಸಿದ. ಮೌರ್ಯ ಮಂಗಳೂರಿನಲ್ಲಿ ಓದ್ತಿದ್ದಾನಕ್ಕ. ಅವನು ಅವರ ಮನೆಯಲ್ಲಿ ಇರಲ್ಲ. ವರ್ಷಕ್ಕೊಮ್ಮೆ ರಜೆಯಲ್ಲಿ ಮಾತ್ರ ಬರ್ತಾನೆ. ಅವನ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ ಎಂದಾಗ ಮಧುರ ತಮ್ಮನ ಮುಂದಾಲೋಚನೆ ಆಗೋ ತನ್ನ ಬಗೆಗಿನ ಕಾಳಜಿಗೆ ಕಣ್ಣಲ್ಲಿ ತೃಪ್ತಿಯ ಭಾವವನ್ನು ತಿಳಿಸುತ್ತಾ ತನ್ನ ಕೋಣೆಗೆ ತೆರಳಿದಳು. ಅರ್ಜುನ್ ಬೆಳಗ್ಗೆಯ ತಿಂಡಿ ತೀರ್ಥವ ಮುಗಿಸಿ ಅಪ್ಪ ಅಮ್ಮನಿಗೆ ವಿಷಯ ತಿಳಿಸಿ ಅಕ್ಕನನ್ನು ಮೌರ್ಯನ ಮನೆಗೆ ಕರೆದುಕೊಂಡು ಹೊರಟ. ಅಮ್ಮ ಗಿಡಗಳಿಗೆ ನೀರೆರೆಯುತ್ತಿದ್ದವರು ಅರ್ಜುನ್ನ ಕಂಡೊಡನೆ ಹತ್ತಿರ ಬಂದರು. ಮಧುರಾಳನ್ನು ನೋಡಿ ಸುಮಾರು ವರ್ಷಗಳೇ ಆಗಿದ್ದವು. ಸಾಧಾರಣ ಚೆಲುವು, ಮುಗ್ಧತೆಯ ಸಕಾರ. ಅಷ್ಟೇನು ಅಲಂಕಾರವಿಲ್ಲದಿದ್ದರೂ ನೋಡಿದೊಡನೆ ಆಕರ್ಷಿತವಾಗಿ ಕಾಣುವ ಕಣ್ಣು. ಪುಷ್ಪಾರ ಕಣ್ಣಿಗೆ ಹೆಣ್ಣು ಮಕ್ಕಳಿಲ್ಲದ ಮನೆಗೆ ಲಕ್ಷ್ಮಿಯಂತೆ ಕಂಡಳು ಮಧುರ. ಮಗಳೇ ಎನ್ನುತ್ತಾ ತಲೆ ಸವರಿ ಒಳಗೆ ಕರೆದೊಯ್ದರು. ಪುಷ್ಪ ತನ್ನ ಹೊಲಿಗೆ ಕೊಠಡಿಗೆ ಕರೆದೊಯ್ದು ದಿನವೂ ಬಂದು ಕೈಲಾದಷ್ಟು ಒಲಿದು ಹೋಗು. ಬಂದ ಹಣವೆಲ್ಲವೂ ನಿನಗೆ ಆಗುತ್ತದೆ. ಒಲಿಯಲು ಸಾಧ್ಯವಿಲ್ಲ, ಆಗುವುದಿಲ್ಲ ಎಂದರೂ ಊರವರು ನನ್ನನ್ನೇ ನಂಬಿ ಕೊಟ್ಟು ಹೋಗುತ್ತಾರೆ. ಅವರ ಪ್ರೀತಿಗೆ ಇಲ್ಲ ಎನ್ನಲಾಗದೆ ಬಟ್ಟೆ ತೆಗೆದುಕೊಳ್ಳುತ್ತೇನೆ ಎನ್ನುತ್ತಾ ಮಿಷನ್ ತೋರಿಸಿದರು. ಒಲಿಗೆ ಬಿಟ್ಟು ತುಂಬ ದಿನಗಳಾದ ಕಾರಣ ಮಧುರ ಸ್ವಲ್ಪ ತಡವರಿಸಿದಳಾದರೂ 1-2 ಹೊಲಿಗೆ ಬೀಳುತ್ತಲೇ ಎಂದಿನಂತೆ ತನ್ನ ಗತಿಗೆ ಹೊಂದಿಕೊಂಡಳು. ಅಕ್ಕನನ್ನು ಅಲ್ಲಿಯೇ ಬಿಟ್ಟು ಸಂಜೆ ಬರುವುದಾಗಿ ತಿಳಿಸಿ ತೋಟದತ್ತ ಹೊರಟ. ಮನಸ್ಸು ಸಮಾಧಾನದ ಸಂತೋಷ ಅನುಭವಿಸುತ್ತಿತ್ತು. ಪೈಪಿನಿಂದ ಬರುತ್ತಿದ್ದ ನೀರಿಗೆ ತನ್ನ ಮುಖ ಒಡ್ಡಿ ನಿಂತ. ತಲೆಭಾರ ಹಗುರವಾದ ಅನುಭವ. ತಂಗಾಳಿಯ ತಂಪು ದೇಹ ಮನಸ್ಸು ಎರಡನ್ನೂ ಆವರಿಸಿತ್ತು. ಮಧುರ ಮಧ್ಯಾಹ್ನದ ಹೊತ್ತು ಬಂದ ಕಾರಣ ಊಟಕ್ಕೆ ಮನೆಗೆ ಹೋಗಲು ಸಿದ್ಧಳಾದಾಗ ಪುಷ್ಪಾರು ಅಲ್ಲೇ ಊಟಕ್ಕೆ ಕೊಟ್ಟು ತಾವು ಜೊತೆಯಲ್ಲಿ ಊಟ ಮಾಡಿದರು. ಅಕ್ಕನನ್ನು ಕರೆಯಲು ಬಂದ ಅರ್ಜುನ್ನ ಊಟವು ಮೌರ್ಯನ ಮನೆಯಲ್ಲಿ ಆಯಿತು. ಮಧುರ ಮತ್ತೆ ಹೊಲಿಯಲು ತೊಡಗಿದಾಗ ಪುಷ್ಪಾರು ಸಾಕಿವತ್ತು ಹೊರಡು, ನಾಳೆಯಿಂದ ಸಂಜೆವರೆಗೂ ಇರುವಿಯಂತೆ ಎಂದಾಗ ಒಪ್ಪಿ ಅರ್ಜುನ್ನ ಜೊತೆ ಹೊರಟಳು. ಅಕ್ಕ ತಮ್ಮ ಹೋದ ದಿಕ್ಕನ್ನೇ ನೋಡುತ್ತಿದ್ದ ಮೌರ್ಯನ ಅಮ್ಮ ಈ ಚಿಕ್ಕ ವಯಸ್ಸಿಗೆ ಅದೆಷ್ಟು ಜವಾಬ್ದಾರಿ ಪಡೆದ ಅಕ್ಕ ತಮ್ಮ ಇವರು ಎಂದು ಅಂದುಕೊಂಡರ. ಮನದಲ್ಲಿ ತುಗುಡ. ಮೌರ್ಯನ ಮನೆ, ಅವನಮ್ಮನ ಮನಸ್ಥಿತಿ ಹೇಗೋ, ನಾ ಹೊಲಿಗೆ ಮಾಡಿದ್ದು ಸರಿ ಹೋಗದಿದ್ದಲ್ಲಿ ಎಂಬೆಲ್ಲ ಯೋಚನೆಯೊಂದಿಗೆ ಕೆಲಸದ ಮೊದಲ ದಿನವಾದ ಕಾರಣ ಮಧುರ ತುಸು ಸುಸ್ತಾದಂತೆ ಕಂಡಳು. ಆದರೂ ಏನೋ ಮಹತ್ವದ ಸಾಧನೆ ಮಾಡಿದಂಥ ಅನುಭವ. ಮನ ಹಗುರಾದಂತೆ ತೋರಿತು. ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದವರು ಖುಷಿಪಟ್ಟಂತೆ ಒಳಗೊಳಗೆ ಸಂತೋಷ ಅನುಭವಿಸುತ್ತಿದ್ದ ಅರ್ಜುನ್ ಇಬ್ಬರನ್ನು ಹೊತ್ತ ಗಾಡಿ ಎಂದಿನಂತೆ ಒಂದೇ ವೇಗದಲ್ಲಿ ಸರಿದಾರಿಯಲ್ಲಿ ಹೊರಟಿತ್ತು. ಮಧುರಾಳ ಬದುಕು ಒಂದು ಹಂತದ ನೆಲೆ ಕಾಣುವುದರಲ್ಲಿತ್ತು. ದಿನಗಳು ಹುರುಳುತ್ತಿವೆ. ಅದಾಗಲೇ 1-2 ಸಂಬಂಧ ಅರ್ಜುನ್ನ ಹುಡುಕಿ ಬಂದವು.
ಅಕ್ಕ ಮನೆಯಲ್ಲಿರುವುದು ಒಂದು ಸಮಸ್ಯೆ ಎಂಬಂತೆ ವರ್ತಿಸಿದವರನ್ನು ಮುಲಾಜಿಲ್ಲದೆ ನಿರಾಕರಿಸಿ ಕಳುಹಿಸಿದ್ದ. ಅಪ್ಪ ಅಮ್ಮ ಅಜ್ಜಿಗೆ ಅರ್ಜುನ್ನ ಈ ನಡೆ ಮನಸ್ಸಿಗೆ ತೀವ್ರ ಬೇಸರ ತರಿಸಿತ್ತು. ಇತ್ತ ಮಧುರ ತಮ್ಮನ ಸ್ವಭಾವದ ಅರಿವಿದ್ದ ಕಾರಣ ನನಗಾಗಿ ಒಳ್ಳೆ ಸಂಬಂಧ ಬಿಡಬೇಡ ಎಂದು ಹೇಳಲು ಧೈರ್ಯ ಬರಲಿಲ್ಲ. ಮಧುರ ಎಂದಿನಂತೆ ಹೊಲಿಗೆ ಕೆಲಸಕ್ಕೆ ಬರುವುದು, ಸಮಯಕ್ಕೆ ಸರಿಯಾಗಿ ಮನೆ ತಲುಪುವುದು. ಅದೇ ದಾರಿಯಲ್ಲಿ ಅರ್ಜುನ್ ಬರುವವನಿದ್ದರೆ ಅಕ್ಕನನ್ನು ಜೊತೆಗೆ ಕರೆದೊಯ್ಯುವುದು ನಡೆದಿತ್ತು. ಪುಷ್ಪಾರ ಮನಸ್ಸು ಮಧುರ ಬಟ್ಟೆ ಹೊಲಿಯುವ ರೀತಿ, ಶಿಸ್ತು, ಸರಳತೆಗೆ ಮಾರು ಹೋಗಿತ್ತು. ಈ ನಡುವೆ ಅಡುಗೆ ಕೆಲಸದಲ್ಲಿ ಸಹ ಮಧುರ ಸಹಾಯ ಮಾಡುತ್ತಿದ್ದಳು. ಮನೆಯಲ್ಲಿ ಒಂಟಿಯಾಗಿದ್ದ ಜೀವ ಮಧುರಾಳ ಆಗಮನದಿಂದ ಜೀವಕಳೆಯಿಂದ ತುಂಬಿತ್ತು. ತಾಯಿ ಪ್ರೀತಿ ತೋರುತ್ತಿರುವ ಪುಷ್ಪಾರಿಗೆ ಸಹಾಯ ಮಾಡುವುದು ಮಧುರಾಳಿಗೂ ಸಹ ಇಷ್ಟವಾಗಿತ್ತು. ಮಗ ಮೌರ್ಯನಿಗೆ ಮಧುರ ಹೊಲಿಗೆ ಕೆಲಸಕ್ಕೆ ಬರುತ್ತಿರುವ ವಿಷಯ ತಿಳಿಸಿದ್ದರು. ಅರ್ಜುನ್ ಸಹ ಕರೆ ಮಾಡಿ ತಿಳಿಸಿದ್ದಾನೆ ಎಂಬುದು ಗೊತ್ತಾದಾಗ ಪುಷ್ಪರಿಗೆ ಅರ್ಜುನ್ನ ಜವಾಬ್ದಾರಿಯುತ ಯೋಚನೆ ಹಿಡಿಸಿತ್ತು. ಅಕ್ಕ ತಮ್ಮ ಸುಖವಾಗಿರಲೆಂದು ಮನ ಆರೈಸಿತು. ಅದೊಂದು ದಿನ ಮಧುರ ಮನೆಗೆ ಬರುತ್ತಿರುವ ಸಮಯ. ರಸ್ತೆಯ ತಿರುವಿನಲ್ಲಿ ಇತ್ತಲಿಂದ ಬರುತ್ತಿರುವ ಮಧುರಾಳಿಗೆ ಬೈಕೊಂದು ಬಂದು ಗುದ್ದೆ ಬಿಟ್ಟಿತು. ಗುದ್ದಿದ ರಭಸಕ್ಕೆ ಮಧುರಾಳ ಹಣೆಗೆ ಸ್ವಲ್ಪ ಗಾಯವಾಯಿತು. ಭಯಕ್ಕೆ ಅಲ್ಲೇ ಮೂರ್ಛೆ ತಪ್ಪಿದಳು. ಊರವರ ಸಹಾಯದಿಂದ ಮನೆ ಸೇರಿದಳು. ಅಷ್ಟೇನೂ ಪೆಟ್ಟಾಗಿರಲಿಲ್ಲ, ಆದರೆ ಹೊಲಿಗೆಗೆ ಹೋಗಲು ಸಾಧ್ಯವಿರಲಿಲ್ಲ. ಅರ್ಜುನ್ ಪುಷ್ಪಾರಿಗೆ ವಿಷಯ ತಿಳಿಸಿದ. ಇನ್ನೊಂದೆರಡು ದಿನ ಅಕ್ಕ ಬರುವುದಿಲ್ಲ ಎಂದು ತಿಳಿಸಿ ತೋಟದತ್ತ ಹೊರಟ. ದಿನವೂ ಮನೆ ಮಗಳಂತೆ ನನ್ನ ಜೊತೆ ಸಂತೋಷವಾಗಿ ಮಾತನಾಡುತ್ತಾ ಚುರುಕಾಗಿ ನಾಜೂಕಾಗಿ ಕೆಲಸ ಮಾಡುತ್ತಿದ್ದ ಮಧುರಾಳ ಗೈರು ಹಾಜರಿ ಪುಷ್ಪಾರಿಗೆ ಬೇಸರ ತಂದಿತ್ತು. ಮಗ ವಿದ್ಯಾಭ್ಯಾಸಕ್ಕೆಂದು ದೂರ ಹೋದಾಗ ಸಹ ಒಂಟಿತನ ಕಾಡಿರಲಿಲ್ಲ. ಆದರೆ ಮಧುರ ಒಂದು ದಿನ ಬರದಿದ್ದಾಗ ಏನನ್ನೋ ಕಳೆದುಕೊಂಡಂತೆ ಜಡಪಡಿಸಿದರು. ಮನೆಯಲ್ಲಿ ಇರಲು ಸಾಧ್ಯವಾಗದೆ ಪುಷ್ಪ ಅರ್ಜುನ್ನ ಮನೆಯತ್ತ ಹೊರಟೇ ಬಿಟ್ಟರು. ಮಗಳ ತಲೆಗೆ ತೈಲ ಹಚ್ಚುತ್ತಾ ಕುಳಿತ ಅಮ್ಮನಿಗೆ ಮಗಳ ಮುಂದಿನ ಜೀವನ ಹೀಗೆ ಇದ್ದರೆ ಹೇಗೆ, ಮಗನ ಮದುವೆ ಯಾವಾಗ ಎಂಬೆಲ್ಲ ಯೋಚನೆಯೋ ಮನಂಪಟಲವನ್ನು ಆವರಿಸಿತ್ತು. ಕೈ ಮಾತ್ರ ಹಣೆಯ ನೀವುತ್ತಿತ್ತೇ ಹೊರತು ಮನಸ್ಸು ಅಲ್ಲಿರಲಿಲ್ಲ. ಆಗ ಮಧುರ, ಅಮ್ಮ ಸಾಕು, ಎಷ್ಟು ಅಂತ ಚಿಂತೆ ಮಾಡ್ತೀಯಾ? ನಾನೇ ಅರ್ಜುನನ್ನು ಮದುವೆಗೆ ಒಪ್ಪಿಸುತ್ತೇನೆ, ಚಿಂತೆ ಮಾಡಬೇಡ ಎಂದಾಗ ವಾಸ್ತವಕ್ಕೆ ಬಂದ ಅಮ್ಮನಿಗೆ ಮಗಳು ಅದೆಷ್ಟು ಬೇಗ ನನ್ನ ಅಂತರಂಗ ಅರಿತಳೋ, ಇವಳು ನನ್ನ ಮಗಳಲ್ಲ, ನನ್ನ ಅಮ್ಮ ಇರಬೇಕು ಎಂದು ಯೋಚಿಸುತ್ತಾ ಮಗಳಿಗೆ ಮುತ್ತು ಕೊಟ್ಟರು. ಕಣ್ಣಿಂದ 2 ಹನಿ ಜಾರಿ ಮಗಳ ಕೆನ್ನೆ ತಾಗಿತ್ತು. ಗಂಡ ಬಿಟ್ಟವಳು ಎಂಬ ಹಣೆಪಟ್ಟಿಗಿಂತ ತಂದೆ ತಾಯಿಯ ಕೊರಗಿಗೆ ಕಾರಣವಾಗಿ ಬಿಟ್ಟೆನಲ್ಲ ಎಂಬುವುದು ಅತೀವ ದುಃಖ ಉಂಟು ಮಾಡಿತು. ಮಧುರಾಳ ಗುರಿ ಅಪ್ಪ ಅಮ್ಮನನ್ನು ಖುಷಿಯಾಗಿಡಬೇಕು, ಅದಕ್ಕಾಗಿ ಅರ್ಜುನನ್ನ ಮದುವೆಗೆ ಒಪ್ಪಿಸಲೇಬೇಕು ಎಂಬ ದೃಢ ನಿರ್ಧಾರ ಮೂಡಿ ಮನಸ್ಸು ಅಗುರಾದಂತೆನಿಸಿಯೋ ಮಾತೆಗಳ ಅಮಲಿಗೋ ಹಾಗೆ ಕಣ್ಣಿಗೆ ನಿದ್ದೆ ಹತ್ತಿತು. ಅರ್ಜುನ್ ನೆಪ ಮಾತ್ರಕ್ಕೆ ತೋಟಕ್ಕೆ ಹೋಗಿದ್ದನೇ ಹೊರತು ಅಲ್ಲಿ ಕೆಲಸ ಶುರು ಮಾಡಲು ಸಾಧ್ಯವಾಗಲಿಲ್ಲ. ಇಷ್ಟು ದಿನ ಅಕ್ಕ ತನ್ನನ್ನು ತಾನು ಕೆಲಸದಲ್ಲಿ ತೊಡಗಿಸಿಕೊಂಡು ನೋವೆಲ್ಲ ಮರೆತಿದ್ದಳು. ಆದರೆ ಇಂದು ಮನೆಯಲ್ಲಿ ಅಜ್ಜಿಯ ಕಾಟ ಬೇರೆ. ನಾನಿದ್ದರೆ ಅಜ್ಜಿ ಗುಣಗಾಟ ಕಡಿಮೆ. ಅಕ್ಕನಿಗೆ ನಿದ್ರೆ ಮಾಡಲು ಬಿಡುವರೋ ಇಲ್ಲವೋ, ನಾ ಇಲ್ಲಿದ್ದರೆ ಆಗದು ಎಂದು ಆನ್ ಮಾಡಿದ್ದ ಪಂಪ್ಸೆಟ್ ಮಿಷಿನ್ ಆಫ್ ಮಾಡಿ ಬೈಕ್ ಏರಿಬಿಟ್ಟ. ಬರುವಾಗ ದಾರಿಯಲ್ಲಿ ಪುಷ್ಪಾರು ಸಿಕ್ಕಾಗ ತನ್ನ ಮನೆಗೆ ಹೊರಟಿದ್ದೆಂದು ಗೊತ್ತಾಗಿ ಅವರನ್ನು ಕೂರಿಸಿಕೊಂಡು ಮನೆಗೆ ಕರೆತಂದ. ಅರ್ಜುನ್ನ ಜೊತೆಗೆ ಬಂದ ಹೆಂಗಸು ಯಾರು ಎಂದು ಗೊತ್ತಾಗದೆ, ಅಜ್ಜಿ, ಮನೆಯಲ್ಲಿ ಇರೋರು ಜನ ಸಾಕಾಗ್ಲಿಲ್ವೇನೋ ಅರ್ಜುನ್, ಮತ್ಯಾರು ಬಂದರೋ ಎಂದಾಗ ಅರ್ಜುನ್ ಅಜ್ಜಿಯನ್ನು ದುರುಗುಟ್ಟಿ ನೋಡುತ್ತಾ, ಅಮ್ಮ ನೀವು ಬನ್ನಿ ಒಳಗೆ, ಅಕ್ಕ ಇಲ್ಲೇ ಕೋಣೆಯಲ್ಲಿ ಇದ್ದಾಳೆ ಎಂದು ಕರೆದುಕೊಂಡು ಹೋದ. ಆಗ ತಾನೇ ನಿದ್ದೆಗೆ ಜಾರಿದ್ದ ಮಧುರ ಬಾಡಿದ ಮಂದಾರ ಹೂವಾಗಿದ್ದಳು. ಗಾಯ ದೊಡ್ಡದಾಗಿರಲಿಲ್ಲ, ಆದರೆ ಮನಸ್ಸು ಗಾಯವಾಗಿತ್ತು. ಬಿದ್ದ ಭಯದಿಂದ ಜೀವ ಹೆದರಿದ್ದು. ಮಾತ್ರೆಗಳ ಅಮಲಿಗೆ ನಿದ್ದೆ ತಾನಾಗೆ ಒಲಿದಿತ್ತು. ಮಧುರಾಳ ಮುಖ ಕಂಡೊಡನೆ ಪ್ರೀತಿಯಲ್ಲಿ ಬಳಿ ಬಂದು ತಲೆ ನೆವರಿಸಿದ ಪುಷ್ಪ ಹತ್ತಿರವೇ ಕುಳಿತು ಎಚ್ಚರವಾಗುವವರೆಗೆ ಕಾದು ಕುಳಿತರು. ಅರ್ಜುನ್, ಅಮ್ಮ ಕಷಾಯ ಮಾಡಿಕೊಡು, ಮೌರ್ಯನ ಅಮ್ಮ ಮಧುರಾಳನ್ನು ನೋಡಲು ಬಂದಿದ್ದಾರೆ ಎಂದನು. ಅಮ್ಮ ಪುಷ್ಪಾರನ್ನು ಕಂಡು ಆತ್ಮೀಯವಾಗಿ ಮಾತನಾಡಿಸಿ ಕಷಾಯ ತಂದುಕೊಟ್ಟರು. ಮೌರ್ಯನ ಬಗ್ಗೆ ಕೇಳುತ್ತಾ
ಹಾಗೆ ಮಾತನಾಡುತ್ತಾ ಅರ್ಜುನ್ನ ಮದುವೆ ಪ್ರಸ್ತಾಪ ಸಹ ಮಾಡಿದರು. ಎಲ್ಲಾದರೂ ಒಂದೊಳ್ಳೆ ಸಂಬಂಧ ಇದ್ರೆ ಹೇಳಿ. ಮಗನಿಗೀಗ 26 ವರ್ಷ. ನಮ್ಮ ಮಧುರಾಗಿಂತ 1 ವರ್ಷ ಚಿಕ್ಕವನು ಎಂದರು. ಆಗ ಅರ್ಜುನ್, ಬಂದವರ ಮುಂದೆಲ್ಲ ಮದುವೆ ಎನ್ನುತ್ತಿರೋ. ಅಕ್ಕನ ಮದುವೆ ಮಾಡಿ ಏನ್ ಸುಖ ಕಣ್ರಿ? ನನ್ನ ಮದುವೆ ಸುಖ ನೋಡೋ ಭಾಗ್ಯ ಬಾಕಿ ಇದೆ. ಅವರು ಬಂದದ್ದು ಅಕ್ಕನ ಆರೋಗ್ಯ ವಿಚಾರಿಸಲು, ನನ್ನ ಮದುವೆ ಮಾಡಿಸಲು ಅಲ್ಲ ಎಂದು ಕೋಪ ಮಾಡಿಕೊಂಡ. ಮನೆ ಮಗನ ಗೊಣಗಾಟ ಕೇಳಿ ಅಜ್ಜಿ ಒಳಗೆ ಬಂದವರು, ಮದುವೆ ಮಾಡಿಕೊಟ್ಟ ಮಗಳು ಸಂಸಾರ ಮಾಡಿಲ್ಲ, ಬುದ್ಧಿ ಹೇಳಿ ಕಲ್ಸೋದ್ಬಿಟ್ಟು ಸಂಬಂಧ ಕಳ್ಕೊಂಡ್ಬಂದ ಪುಣ್ಯಾತ್ಮ ಇವನು. ಇವನಿಗೆಲ್ಲ ಎಲ್ಲಿ ಅರ್ಥ ಆಗತ್ತೆ ನಮ್ಮ ಸಂಕಟ ಅಂತ ಆಡಿದ್ದೇ ರಾಗ ಹಾಡಿ ಹೋದರು. ಪುಷ್ಪಾರಿಗೆ ಯಾಕಾದರೂ ಬಂದೇನೋ ಅಂತ ಒಮ್ಮೆ ಅನಿಸಿದ್ದು ಸುಳ್ಳಲ್ಲ. ಆದರೂ ಮಧುರಾಳನ್ನು ಮಾತನಾಡಿಸದೆ ಹೋಗಬಾರದೆಂದು ಸುಮ್ಮನೆ ಕುಳಿತರು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಗಂಡನ ತೊರೆದು ತವರಿನಲ್ಲಿ ಉಳಿಯಬೇಕಾದ ಮಧುರಾ ಈ ಮನೆಯಲ್ಲಿ ದಿನವೂ ಈ ಅಜ್ಜಿಯ ಮಾತು ಕೇಳಬೇಕಾದ ಸ್ಥಿತಿ ನೆನೆದು ಕನಿಕರವಾಯಿತು. ಅರ್ಜುನ್ನ ಏರುಧ್ವನಿ ಕೇಳಿದಾಗ ನಿದ್ದೆಯಿಂದ ಎಚ್ಚೆತ್ತ ಮಧುರಾ ತನ್ನ ಬಳಿ ಪುಷ್ಪಾರು ಇರುವುದನ್ನು ಕಂಡು ಗಡಿಬಿಡಿಯಲ್ಲಿ ಏಳಲು ಮುಂದಾದಳು. ಅವಳ ಅವಸರವನ್ನು ಕಂಡು, ಮಗಳೇ ನಿಧಾನ, ನಿನ್ನ ನೋಡದೇ ಇರಲಾಗಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಈಗ ಹೇಗಿದೆ ನೋವು ಎಂದು ಕೈ ಹಿಡಿದು ಕೇಳಿದಾಗ ಮಾತೃಹೃದಯಿ ಪುಷ್ಪಾರ ಮಾತು ಮಧುರಾಳ ಕಣ್ತುಂಬಿ ಬಂತು. ಬೇಗ ಹುಷಾರಾಗಿ ಮತ್ತೆ ಬರ್ತೀನಮ್ಮ ಕೆಲಸಕ್ಕೆ ಎಂದು ಹೇಳಿದಾಗ ಇಬ್ಬರ ಮಾತನ್ನು ಕೇಳಿದ ಅರ್ಜುನ್ ಮಹದಾನಂದ ಪಡೆದ. ಅಕ್ಕನಿಗೆ ಆ ದೇವರೇ ಇವರ ರೂಪದಲ್ಲಿ ಶಕ್ತಿ ತುಂಬುತ್ತಿದ್ದಾನೆ ಎಂದು ಮನಸ್ಸಲ್ಲಿ ದೇವರಿಗೆ ಕೈಮುಗಿದ. ಪುಷ್ಪಾರು ಮನೆಗೆ ಹೋಗಲು ಸಿದ್ಧರಾದಾಗ ಎದುರಿಗೆ ಬಂದ ಅಮ್ಮ ಮತ್ತೆ ಮನದಾಳದ ಅಳಲು ಮುಂದಿಟ್ಟರು. ಆಯ್ತು, ನಮ್ಮಲ್ಲಿ ಯಾರಾದರೂ ಒಳ್ಳೆ ಹುಡುಗಿ ಇದ್ದಾಳ ಅಂತ ನೋಡ್ತೇನಮ್ಮ, ಮಧುರಾಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಎಂದು ಹೊರಟರು. ಅರ್ಜುನ್ ಅವರನ್ನು ಮನೆ ತನಕ ಬಿಟ್ಟವನು, ಕ್ಷಮಿಸಿ ಅಮ್ಮ, ನಮ್ಮನೆಯಲ್ಲಿ ಅಕ್ಕನ ಜೀವನ ಒಂದು ಸಮಸ್ಯೆ ಎಂದು ಭಾವಿಸಿದ್ದಾರೆ. ಆ ಸಮಸ್ಯೆ ಸೃಷ್ಟಿ ಮಾಡಿಕೊಂಡವರು ನಾವೇ ಎಂಬುವುದನ್ನು ಹಿರಿಯರು ತಿಳಿದಿದ್ದರೂ ಅದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿಲ್ಲ. ನನ್ನ ಮದುವೆ ಅವರ ಮುಂದಿನ ಗುರಿ. ಅಕ್ಕನಿಗೆ ಒಂದೊಳ್ಳೆ ದಡ ತಲುಪಿಸುವವರೆಗೆ ನಾ ಮದುವೆ ಆಗಬಾರದೆಂದು ನಿರ್ಧರಿಸಿದ್ದೇನೆ ಎಂದ ದೃಢವಾಗಿ. ಅರ್ಜುನ್ನ ನಿರ್ಧಾರ ಪುಷ್ಪಾರಿಗೂ ಸರಿ ಎನಿಸಿತು. 1-2 ದಿನ ಕಳೆದ ಮೇಲೆ ಮಧುರಾ ಮೊದಲಿನಂತಾದಳು. ಎಂದಿನಂತೆ ಮತ್ತೆ ಹೊಲಿಯಲು ಶುರುವಿಟ್ಟಳು. ಆದರೆ ಪುಷ್ಪಾರು, ಇಂದು ಬಟ್ಟೆ ಹೊಲಿಯೋದು ಬೇಡ ಮಧುರಾ, ಇವತ್ತು ನಾನು ನೀನು ಸೇರಿ ರುಚಿಯಾದ ಅಡಿಗೆ ಮಾಡಿ ಊಟ ಮಾಡೋಣ ಬಾ ಎಂದು ಅಡಿಗೆ ಮನೆಗೆ ಕರೆದೊಯ್ದರು. ಪುಷ್ಪಾರಿಗೋ ಖುಷಿಯೋ ಖುಷಿ. ಮನೆಯ ಲಕ್ಷ್ಮಿ ಮನೆ ಸೇರಿದಂಥ ಸಂಭ್ರಮ. ರುಚಿಯಾದ ಅಡಿಗೆ ಸಿದ್ಧಪಡಿಸಿ ಮಧುರಾಳಿಗೆ ತಮ್ಮ ಮನೆಯಲ್ಲಿ ಊಟ ಮಾಡಿಸಿದರು. ಅರ್ಜುನ್ನಿಗೂ ಬರ ಹೇಳಿದರು. ಅರ್ಜುನ್ ಮಧ್ಯಾಹ್ನದ ಊಟ ಗೆಳೆಯನ ಮನೆಯಲ್ಲೇ ಪೂರೈಸಿದ. ಮೂವರು ಮಾತನಾಡುತ್ತಾ ಕುಳಿತರು. ಮೌರ್ಯನು ಫೋನ್ ಮಾಡಿದ್ದರಿಂದ ಪುಷ್ಪ ಹೊರನಡೆದರು. ಅಮ್ಮ ಫೋನ್ ಮಾಡಿದಾಗಲೆಲ್ಲ ಮಧುರಾ ಮಧುರಾ ಎಂಬುವುದನ್ನು ಕೇಳಿದ ಮೌರ್ಯಗೆ, ಆ ಮಧುರಾ ಅದೇನು ಮೋಡಿ ಮಾಡಿದ್ದಾಳೋ, ಅಮ್ಮನ ನಿತ್ಯದ ಜಪ ಮೌರ್ಯ ಜಾಗದಲ್ಲಿ ಮಧುರಾ ಬಂದು ನೆಲೆಸಿದೆ. ಇರಲಿ, ಅರ್ಜುನಿಗೆ ಒಂದು ಕೈ ನೋಡ್ಕೊಳ್ತೀನಿ. ಅವನೇ ಅಲ್ವಾ ಅವಳನ್ನು ನಮ್ಮ ಮನೆಯಲ್ಲಿ ಬಿಟ್ಟವನು ಎಂದು ಗೊಣಗಿದ. ಇತ್ತ ಪುಷ್ಪ ಅರ್ಜುನ್ನ ಜೊತೆ ಮೌರ್ಯನ ಗುಣಗಾನ ಶುರು ಮಾಡಿದ್ದರ. ಈಗ ಬರೀ ಹೋದು ಅಂತ ಓದೋದ್ರಲ್ಲಿ ತಲ್ಲೀನನಾಗಿದ್ದಾನೆ. ಅನಾರೋಗ್ಯದ ಕಾರಣ 3ನೇ ತರಗತಿಯಲ್ಲಿ ಮತ್ತೆ ಉಳಿಯುವಂತಾಗಿದ್ದಕ್ಕೆ ನಿನ್ನಂಥ ಒಳ್ಳೆಯ ಗೆಳೆಯ ಸಿಕ್ಕಿದ ಎಂದು ಹೇಳುತ್ತಾ ಅರ್ಜುನ್ನನ್ನು ಹೊಗಳುತ್ತಿದ್ದರ. ಮಧುರಾ ಯಾವತ್ತೋ 4-5 ವರ್ಷಗಳ ಹಿಂದೆ ಊರ ಹಬ್ಬದಲ್ಲಿ ಮೌರ್ಯನ ನೋಡಿದ ನೆನಪನ್ನು ಮೆಲುಕು ಹಾಕುತ್ತಿದ್ದಳು. ಅಸ್ಪಷ್ಟ ಚಿತ್ರಣ, ಆದರೆ ಅವನ ಬಾಲ್ಯದ ಒಡನಾಟ ಮಾತ್ರ ನೆನಪಿನಲ್ಲಿ ಉಳಿದಿದ್ದವು. ಮಧುರಾಳು ಪುಷ್ಪಾರ ಒಡನಾಟದಲ್ಲಿ ಇರುವಷ್ಟು ಹೊತ್ತು ತನ್ನೊಳಗಿನ ನೋವು ಮರೆಯುತ್ತಿದ್ದಳು. ಅಮ್ಮನಿಗೂ ಮಿಗಿಲಾದ ಪ್ರೀತಿ ಕಾಳಜಿ ತೋರುವ ಮಮತಾಮಯಿ ಪುಷ್ಪಾರನ್ನು ಕಂಡಾಗ ಅವರ ಬಳಿ ಅಕ್ಕ ಕ್ಷೇಮವಾಗಿದ್ದಾಳೆಂದು ಅನಿಸಿ ಅರ್ಜುನ್ ಅಕ್ಕನ ಖುಷಿಯಲ್ಲಿ ತನ್ನ ಸಂತೋಷ ಕಾಣುತ್ತಿದ್ದ. ಮನೆಯಲ್ಲಿ ಮಾತ್ರ ಮಧುರಾಳಿಗೆ ಎಲ್ಲ ಮರೆತು ಬದುಕು ನಡೆಸಲು ಸಾಧ್ಯವಿರಲಿಲ್ಲ. ಅಪ್ಪ ಅಮ್ಮ ಅಜ್ಜಿ ಎಲ್ಲರಿಗೂ ಹೇಳಬೇಕೆಂದರೂ ಹೇಳಿಕೊಳ್ಳಲಾಗದ ಸಂಕಟ. ಅಕ್ಕಪಕ್ಕದ ಮನೆಯವರ ಚುಚ್ಚುಮಾತು, ಮಾತಿಗೆ ಮಾತು ಕೊಟ್ಟರೆ ಜಗಳ, ಮರ್ಯಾದೆಯಿಂದ ಬದುಕುತ್ತಿದ್ದರೂ ಸುಮ್ಮನಿರಲಾರದ ಜನ. ಇಂತಹ ಸೂಕ್ಷ್ಮಗಳು ಅರ್ಜುನ್ನವರೆಗೂ ತಲುಪುತ್ತಿರಲಿಲ್ಲ. ಆದರೆ ಮಧುರಾ ಎಷ್ಟೆಂದರೂ ಹೆಣ್ಣು, ಅದು ಸಮಾಜದ ದೃಷ್ಟಿಯಲ್ಲಿ
ಗಂಡ ಬಿಟ್ಟವಳು. ಯಾರ ಜೊತೆ ಮಾತನಾಡಿದರೂ ತಪ್ಪು, ಮಾತನಾಡದಿದ್ದರೂ ತಪ್ಪು. ಜನರಿಚ್ಛೆಯಂತೆ ಬದುಕಬೇಕೆಂದರೆ ಸಾಧ್ಯವೇನು? ತನ್ನೊಳಗಿನ ಪ್ರಶ್ನೆಗಳಿಗೆ ಉತ್ತರವಿಲ್ಲ ಎಂಬುವುದು ಮಧುರಾಳಿಗೂ ಗೊತ್ತು. ಅರ್ಜುನ್ನ ಬಳಿ ಇವೆಲ್ಲ ಮಾತನಾಡಿದರೆ ಮನೆ ಮನಸ್ಸು ಎಲ್ಲ ಹಾಳು. ನೆರೆಹೊರೆಯವರಲ್ಲಿ ಜಗಳ ನಡೆದಿತು ಎಂದರಿತು ಅರ್ಜುನಿಗೆ ನೋವಾಗಬಾರದೆಂದು ಏನನ್ನೂ ಹೇಳದೆ ಮನದಲ್ಲಿ ನೋವುಣ್ಣುತ್ತಿದ್ದಳು. ಮತ್ತೆ ಎಂದಿನಂತೆ ತನ್ನ ಹೊಲಿಗೆ ಕೆಲಸದಲ್ಲಿ ಮಗ್ನಳಾಗುತ್ತಿದ್ದಳು. ಪುಷ್ಪಾರ ಜೊತೆ ಸಲಹೆ ಪಡೆಯುತ್ತಾ ಕೆಲಸದ ಒತ್ತಡವೇ ಇರದಂತೆ ಅಚ್ಚುಕಟ್ಟಾಗಿ ಹೊಲಿಯುವುದನ್ನು ರೂಢಿ ಮಾಡಿಕೊಂಡಿದ್ದಳು. ಮಧ್ಯಾಹ್ನ ತೋಟದಿಂದ ಮನೆಗೆ ಬಂದಾಗ ಅರ್ಜುನ್ ಮನೆಯೊಳಗೆ ನೆಂಟರು ಬಂದಿರುವ ಸೂಚನೆ ಸಿಕ್ಕಿತು. ಜೋರು ಜೋರಾದ ಮಾತುಕತೆ ನಡೆಯುತ್ತಿತ್ತು. ನಿಧಾನಕ್ಕೆ ಹೊಳಬಂದ. ಶಾಮಣ್ಣ ಕೈಯಲ್ಲೊಂದಷ್ಟು ಹುಡುಗಿಯರ ಫೋಟೋ ಹಿಡಿದುಕೊಂಡು ಕೂತಿದ್ದ. ಅರ್ಜುನ್ನ ಕಂಡಿದ್ದೆ. ಬಾ ಅರ್ಜುನ್, ನಿನಗೆ ಕಾಯ್ತಿದ್ದೆ, ಅಪ್ಪ ಬರಲು ಹೇಳಿದ್ದರು ಎಂದು ಪೀಟಿಗೆ ಹಾಕಿದ್ದ. ಕಂಡವರ ಮುಂದೆಲ್ಲ ರಗಳೆ ತೆಗೆಯುತ್ತಿದ್ದ ಅಮ್ಮನ ಮುಖ ಕಂಡಾಗ ದಯನೀಯ ಅನಿಸಿತ್ತು. ಬೇಸರ ಮಾಡುವುದು ಸರಿಯಲ್ಲವೆನಿಸಿ ಶಾಮಣ್ಣನ ಪಕ್ಕ ಕುಳಿತ. ಹೇಳಿ ಶಾಮಣ್ಣ, ನಮ್ಮ ಮನೆಗೆ ನನಗೆ ಸರಿ ಹೋಗುವ ಸಂಬಂಧ ಇದೆಯಾ ಎಂದಾಗ ಅಪ್ಪ ಅಮ್ಮನ ಮುಖ ಹರಳಿತ್ತು. ಅಂತೂ ಮಗ ಹೆಣ್ಣು ನೋಡಲು ತಯಾರಾದ ಎಂದು. ಶಾಮಣ್ಣ ತೋರಿಸಿದ ಹುಡುಗಿಯರ ಪೈಕಿ ಒಬ್ಬರ ಫೋಟೋ ಇಷ್ಟಪಟ್ಟ ಅರ್ಜುನ್ ನಾಳೆಯೇ ನಾವು ಬರುತ್ತೇವೆಂದು ತಿಳಿಸಿ ಎಂದು ಬಿಟ್ಟ. ಅಜ್ಜಿಯ ತೆರೆದ ಬಾಯಿ ತೆರೆದೇ ಇತ್ತು. ಶಾಮಣ್ಣ ಬಂದ ಕಾರ್ಯ ಹಣ್ಣಾಯಿತೆಂದು ಮನೆ ಕಡೆ ಹೊರಟಿದ್ದ. ಮಧುರ ಸಂಜೆ ಮನೆಗೆ ಬಂದಾಗ ಅಮ್ಮ ಖುಷಿಯಿಂದ ಇರುವುದನ್ನು ಗಮನಿಸಿ ಕಾರಣ ಕೇಳಬೇಕೆನ್ನುವಷ್ಟರಲ್ಲಿ ಅಜ್ಜಿ ಕವಳದ ಬಾಯಿ ಮೆಲ್ಲುತ್ತಾ, ಅಂತೂ ನಿನ್ನ ತಮ್ಮ ಮದುವೆಗೆ ಒಪ್ಪಿದ ನೋಡು, ಈಗ ಒಳ್ಳೆ ಬುದ್ಧಿ ಬಂತು ಅವನಿಗೆ ಎಂದಾಗ ಮನೆಯ ಸಂತೋಷಕ್ಕೆ ಕಾರಣ ತಿಳಿಯಿತು. ಆದರೆ ಅರ್ಜುನ್ ಎಲ್ಲಿದ್ದಾನೆ, ಅವನ ಮನಸ್ಸು ಏನಿದೆ ಎಂದು ಯೋಚಿಸುತ್ತಾ ಮಹಡಿ ಏರಿದಳು. ಕೋಣೆಯಲ್ಲಿ ತನ್ನ ಮಂಚದ ಮೇಲೆ ಸೂರು ನೋಡುತ್ತಾ ಕುಳಿತ ತಮ್ಮನ ಕಂಡು ಹತ್ತಿರ ಬಂದು ಅರ್ಜುನ್ ಎಂದಾಗ ಅಕ್ಕ ಏನಾಯ್ತು ಎಂದ ಗಡಬಡಿಸಿ. ಮಧುರ ನಗುತ್ತಾ, ತುಂಬ ಒಳ್ಳೆ ನಿರ್ಧಾರ ಮಾಡಿರುವೆ ಅರ್ಜುನ್, ನನ್ನ ಕಾರಣದಿಂದಲೇ ನೀನು ಮದುವೆ ಬೇಡ ಎನ್ನುತ್ತಿರುವೆ ಎಂಬುದನ್ನು ಬಲ್ಲೆ. ಆದರೆ ಈ ಮನೆಗೆ ಮಹಾಲಕ್ಷ್ಮಿ ಬರಲೇಬೇಕು, ಈ ಮನೆ ಬೆಳಗಬೇಕು. ಅಪ್ಪ ಅಮ್ಮ ಅಜ್ಜಿ ಎಲ್ಲರ ಖುಷಿ ನಿನ್ನ ಮದುವೆಯಲ್ಲಿದೆ ಎಂದಾಗ ಅಕ್ಕನಿಗೂ ವಿಷಯ ಗೊತ್ತಾಗಿದೆ ಎಂಬುದನ್ನು ತಿಳಿದ ಅರ್ಜುನ್, ಅಕ್ಕ ಅಮ್ಮನ ಖುಷಿಗಾಗಿ ಮದುವೆ ಆಗಲು ನಿರ್ಧಾರ ಮಾಡಿದೆ. ಆದರೆ ನನ್ನ ಮದುವೆ ಮುಂದೆ ನಿನಗೆ ನಿನ್ನ ಬದುಕಿಗೆ ತೊಂದರೆ ಆದರೇನು ಗತಿ ಎಂಬುದು ಯೋಚನೆಯಾಗಿದೆ ಎಂದ. ಮಧುರ ಮತ್ತೆ ನಗುತ್ತಾ, ಅಯ್ಯೋ ಹುಚ್ಚ, ನಾನು ಹೀಗೆ ದಿನವೂ ಹೊಲಿಗೆ ಕೆಲಸ ಮಾಡಿಕೊಂಡು ನನ್ನ ಬದುಕು ಸಾಗಿಸುತ್ತೇನೆ. ನಿನ್ನ ಮದುವೆ ನನ್ನ ಬದುಕಿಗೆ ತೊಂದರೆ ಆಗಲಾರದು, ಜಾಸ್ತಿ ಯೋಚಿಸಬೇಡ ಎಂದು ಸಮಾಧಾನದ ಮಾತಾಡಿದಳು. ತನ್ನ ಕೋಣೆ ಸೇರಿದ ಮಧುರಾಳಿಗೆ ಒಳಗೊಳಗೆ ಸಹಿಸಲಾರದ ತಳಮಳ. ತಮ್ಮ ಮದುವೆಗೆ ಸಿದ್ಧನಾಗಿದ್ದು ಒಂದು ಕಡೆ ಸಂತೋಷ ತಂದರೆ ಇನ್ನೊಂದು ಕಡೆ ಏನೋ ತುಗುಡ. ಅಕ್ಕ ತಮ್ಮನ ನಡುವೆ ಬರುವ ಮೂರನೇ ವ್ಯಕ್ತಿ ನಮ್ಮಿಬ್ಬರ ಬಂಧ ಕಡಿದರೆ ಸಹಿಸುವ ಶಕ್ತಿ ನನಗಾಗಲಿ ಅರ್ಜುನ್ನಿಗಾಗಲಿ ಇಲ್ಲ. ದೇವರೇ, ಅಂತಹ ಸ್ಥಿತಿ ಬರದಿರಲಿ ಎಂದು ದೇವರನ್ನು ನೆನೆದಳು. ಅರ್ಜುನ್ನ ಸ್ಥಿತಿಯೋ ಇದಕ್ಕೆ ಹೊರತಾಗಿರಲಿಲ್ಲ. ಊರಲ್ಲಿ ಎಷ್ಟೋ ಮನೆಗಳಲ್ಲಿ ನಡೆಯುವ ರಾಮಾಯಣವನ್ನು ಕೆಲಸದಾಳುಗಳ ಬಾಯಲ್ಲಿ ಕೇಳಿದ್ದ. ಮುಂದೊಂದು ದಿನ ನಮ್ಮ ಮನೆಯ ಸುದ್ದಿ ಅವರ ಬಾಯಲ್ಲಿ ಬರದಿರಲಿ. ಮದುವೆಗೆ ಹುಡುಗಿ ಒಪ್ಪಿದರೆ ಮೊದಲೇ ನನ್ನ ಮನಸ್ಸಿನಲ್ಲಿರುವುದೆಲ್ಲ ಹೇಳಿಬಿಡಬೇಕು. ಅದಕ್ಕೆಲ್ಲ ಒಪ್ಪಿದರೆ ಮಾತ್ರ ಮದುವೆಗೆ ಒಪ್ಪಬೇಕು. ದೇವರೇ, ಅಕ್ಕನಿಗೆ ನನ್ನಿಂದ ಯಾವುದೇ ನೋವಾಗದಂತೆ ಕೃಪೆ ಮಾಡು ಎಂದು ಕೈಮುಗಿದನು. ಇತ್ತ ಪುಷ್ಪ ಮಗನ ಬರುವಿಕೆಗೆ ಕಾದು ಕುಳಿತರು. ಈ ವಾರದಲ್ಲಿ ಬರುತ್ತೇನೆ ಎಂದಿದ್ದನೇ ಹೊರತು ಯಾವಾಗ ಬರುವೆ ಎಂದು ತಿಳಿಸದ ಮಗನ ಮೇಲೆ ಹುಸಿಕೋಪದಿಂದ ಶಬರಿಯಂತೆ ಕಾದರು. ಮಗನ ಮೇಲಿನ ಮಮತೆಯಿಂದ ತಾಯಿ ತನ್ನ ಕೋಪ, ತಾಪ, ನೋವು ಎಲ್ಲವನ್ನೂ ಮರೆಯುತ್ತಾಳೆ. ಇದು ಪ್ರಕೃತಿ ಧರ್ಮ. ಇದಕ್ಕೆ ಪುಷ್ಪಾರು ಸಹ ಹೊರತಿಲ್ಲ. ಶನಿವಾರದ ಇಳಿ ಬಿಸಿಲ ಹೊತ್ತು ಅಂಗಳದಲ್ಲಿ ಗಿಡಗಳೆಲ್ಲ ನೀರು ಕಾಣದೆ ಬಾಡಿದ್ದವು. ಒಂದೆರಡು ಮಕ್ಕಳ ಅಂಗಿಯನ್ನು ಹೊಲಿದ ಮಧುರ ಮನೆಗೆ ಹೊರಡುವ ಸಿದ್ಧತೆ ನಡೆಸಿ ಹೊರಬಂದಳು. ಬಾಡಿದ ಗಿಡ ಕಂಡಾಗ, ಅಮ್ಮ, ನಾನು ಗಿಡಗಳಿಗೆ ನೀರೆರೆಯಲೇ ಎಂದು ಅನುಮತಿಗಾಗಿ ಕಾದಳು. ಅದಕ್ಕೆ ಕೇಳೋದೇನಿದೆ, ಪೈಪಲ್ಲೇ ಇದೆ ನೋಡು ಎಂದರು. ಕೂಡಲೇ ಕಾರ್ಯನಿರತಳಾದಳು ಮಧುರ. ಬಸ್ಸಿಂದ ಇಳಿದು
ಬ್ಯಾಗೊಂದು ಬಗಳಿಗೆ ನೇತಾಡಿಸಿಕೊಳ್ಳುತ್ತಾ ಮನೆ ಎಂಗಳಕ್ಕೆ ಹೆಜ್ಜೆ ಇಡುತ್ತಿದ್ದ ಮನೆ ಮಗ ಅಮ್ಮನ ಕಾಣಲು ಬರುವ ಹಸುವಿನ ಕರುವಂತೆ. ಸಣ್ಣಗೆ ಹಾಡು ಗುಣಗುತ್ತಾ ನೀರನ್ನು ಪೈಪಲ್ಲಿ ಬಿಡುತ್ತಿದ್ದ ಮಧುರಾಳ ಮನವು ತಂಪಾಗಿ ಗಿಡಗಳಿಗೆ ನೀರು ಬಿಡುವುದರಲ್ಲಿ ತಲ್ಲೀನಲಾಗಿದ್ದಳು. ಅತ್ತಲಿಂದ ಬಂದ ಮೌರ್ಯ ಕಾಣಲೇ ಇಲ್ಲ. ಪೂರ್ಣ ಒದ್ದೆಯಾಗಿದ್ದ. ಹೇ, ನಿಲ್ಸು ಮೊದಲು ನೀರನ್ನ, ಮತ್ತೆ ಜೋರಾಗಿ ಕಿರುಚಿದ. ವಾಸ್ತವಕ್ಕೆ ಮರಳಿದ ಮಧುರ ಬಂದಿದ್ಯಾರೋ ಎಂಬುವುದು ತಿಳಿಯದೆ ಕಂಗಾಲಾದಳು. ಅಮ್ಮ ಹಿಂದು ಓಡಿ ಬಂದು ಪುಷ್ಪಾರ ಹಿಂದೆ ನಿಂತಳು. ಮಗನ ಕೂಗಿಗೆ ಹೊರಬಂದ ಅಮ್ಮ ಮೌರ್ಯನ ನೋಡಿ ಜೋರಾಗಿ ನಗಲಾರಂಭಿಸಿದರು. ಮೈಯೆಲ್ಲ ಒದ್ದೆಯಾಗಿ ನಡುಗುತ್ತಿದ್ದ ಮೌರ್ಯಗೆ ಅಮ್ಮನ ನಗು ಇನ್ನಷ್ಟು ಕೋಪ ತರಿಸಿತು. ಮಧುರ ಇವಳೇನಾ? ನೋಡು, ನಿನ್ನ ಮಧುರ ಏನ್ ಮಾಡಿದ್ದಾಳೆ ಅಂತ. ಬರ್ತಾ ಇರೋ ನಾನು, ಅದು ನಿನ್ನ ಮಗ, ಅವಳ ಕಣ್ಣಿಗೆ ಕಾಣಿಸಿಲ್ಲ ಅಂದ್ರೆ ಏನ್ ಕತೆ ಅಂತ ಬೈಯುತ್ತಾ ಬಚ್ಚಲ ಮನೆ ಕಡೆ ಹೊರಟ. ಹಂಡೆಯಲ್ಲಿ ಸದಾ ಬಿಸಿ ನೀರೇ ಇರುತ್ತಿದ್ದ ಕಾರಣ ಸ್ನಾನ ಮುಗಿಸಿ ಹೊರಬಂದ. ಮೌರ್ಯನ ಮುಖ ಪರಿಚಯ ಅಷ್ಟಾಗಿರಲಿಲ್ಲ. ಆದರೂ ಗಿಡಗಳಿಗೆ ನೀರೆರೆಯುವುದರಲ್ಲಿ ಮುಳುಗಿದ್ದ ಮಧುರಾಳಿಂದ ಅಚಾತುರ್ಯ ನಡೆದಿತ್ತು. ಜೊತೆಗೆ ಮನೆ ಮಗ ಮನೆಗೆ ಬರುವ ಸೂಚನೆಯೂ ಇಲ್ಲದ ಕಾರಣ ತಪ್ಪು ಮಧುರದ್ದಲ್ಲ ಎಂಬುವುದು ಪುಷ್ಪಾರವಾದ. ಒಟ್ಟಾರೆ ತಾಯಿ ಮಗನ ನಡುವೆ ಮಧುರ ವಿರವಿಲ್ಲ. ತನ್ನದೇ ತಪ್ಪೆಂದು ಕ್ಷಮೆಯಾಚಿಸಿ ಮನೆಯಿಂದ ಹೊರಟಳು. ಮಗನ ಆರೈಕೆಯಲ್ಲಿ ಪುಷ್ಪ ಮಧುರ ಹೊರಟಿದ್ದನ್ನು ಗಮನಿಸಲೇ ಇಲ್ಲ. ದಾರಿಯುದ್ದಕ್ಕೂ ಮನಸ್ಸು ಯೋಚಿಸಿತು, ನಾಳೆ ಕೆಲಸಕ್ಕೆ ಹೋಗಲು ಬೇಡವೋ? ಅರ್ಜುನ್ನಿಗೆ ಮೌರ್ಯ ಬರುವುದು ತಿಳಿದಿದ್ದರೆ ನನಗೆ ಹೇಳುತ್ತಿದ್ದ ಎಂಬ ಯೋಚನೆಯೊಂದಿಗೆ ಮನೆ ತಲುಪಿದಳು. ಇಂದು ಎಂದಿನಂತೆ ಮನಸ್ಸು ಶಾಂತವಾಗಿಲ್ಲ. ಕೈಕಾಲು ತೊಳೆದು ಒಳಗೆ ಬಂದವಳು ದೇವರಿಗೆ ದೀಪ ಹಚ್ಚಿ ಕೈ ಮುಗಿದು ಕುಳಿತಳು. ದೇವ್ರೆ, ಇದುವರೆಗೂ ನೆಮ್ಮದಿಯಿಂದ ಕೆಲಸ ಮುಗಿಸಿ ಬರುತ್ತಿದ್ದೆ. ಅಪ್ಪ ಅಮ್ಮನಿಗೆ ಹೊರೆಯಾಗಬಾರದೆಂದು ಕೆಲಸಕ್ಕೆ ಸೇರಿಕೊಂಡೆ. ಗಂಡ ಬಿಟ್ಟವಳೆಂಬ ತಾತ್ಸಾರವಿಲ್ಲದೆ ಪುಷ್ಪಾರು ಮಗಳಂತೆ ಪ್ರೀತಿ ತೋರಿದರು. ನನ್ನ ಜೀವನವು ಸರಿಯಾಗಿ ಸಾಗಿದ್ದರೆ ಎಂದು ಪ್ರಾರ್ಥನೆ ಮುಗಿಸುವ ಮೊದಲೇ ಕಣ್ಣಿಂದ ನೀರು ಹರಿದಿತ್ತು. ಅಜ್ಜಿಯ ಗೊಣಗಾಟವು ಕಿವಿ ತಲುಪಿತ್ತು. ಅರ್ಜುನ್ ಅಕ್ಕನ ಕೂಗುತ್ತಾ ಮಹಡಿ ಏರಿ ಬಂದ. ಮಧುರ ತನ್ನಳಲು ತನ್ನೊಳಗೆ ಅಡಗಿಸಿಟ್ಟು ಮಂದಹಾಸ ತೋರಿದಳು. ಮೌರ್ಯ ಸಿಕ್ಕಿದ್ನ ಅಕ್ಕ? ಇವತ್ತು ಬರ್ತೇನೆ ಅಂದಿದ್ದ, ನಿನಗೆ ಹೇಳಲು ಮರತೆ ಎಂದಾಗ ಹೂ ಬಂದ ಎಂದಷ್ಟೇ ಹೇಳಿ ಒಣಗಿಸಿ ತೆಗೆದಿಟ್ಟ ಬಟ್ಟೆ ಮಡಿಚಲು ಪ್ರಾರಂಭಿಸಿದಳು. ಅಕ್ಕನ ಅಂತರಂಗ ಅರ್ಜುನ್ ಹೋದದೆ ಇನ್ಯಾರು ಹೋದಿಯಾರೋ? ಅಕ್ಕ, ಮೌರ್ಯ ಬಂದಿದ್ದು ನಿನಗೆ ಕೆಲಸಕ್ಕೆ ಹೋಗಲು ತೊಂದರೆ ಅಂತಾದರೆ ಅವನು ಹೋಗುವವರೆಗೂ ನೀ ಹೊಲಿಯೋಕ್ಕೆ ಹೋಗಬೇಡ ಎಂದಾಗ ಮಧುರಾಳ ಕಣ್ಣು ತುಂಬಿತ್ತು. ತಮ್ಮನ ಕೆನ್ನೆ ತಟ್ಟಿ, ಅದೆಷ್ಟು ಚೆನ್ನಾಗಿ ನನ್ನ ಮನದ ಮಾತನ್ನು ಅರ್ಥೈಸಿಕೊಳ್ಳುತ್ತೀಯ ಅರ್ಜುನ್. ನಿಜವಾಗ್ಲೂ ನಿನ್ನನ್ನು ನನ್ನ ತಮ್ಮನಾಗಿ ಪಡೆದದ್ದು ನನ್ನ ಪುಣ್ಯ ಎಂದಳು. ಅಕ್ಕ ತಮ್ಮ ಜೊತೆಯಾದರೆ ಊಟದ ಪರಿವೆಯೇ ಇರಲ್ಲ, ಬನ್ನಿ ಕೆಳಗೆ ಊಟ ಮಾಡೋಣ ಎಂದು ಅಮ್ಮ ಕರೆದಾಗ ಇಬ್ಬರೂ ಹೊರಟರು. ಬೆಳಗ್ಗೆ ಎಂದಿನಂತೆ ಬೇಗ ಎಚ್ಚರವಾದರೂ ಹೇಳುವ ಹುರುಪಿಲ್ಲ. ಹೊಲಿಗೆಗೆ ಹೋಗಲಿಲ್ಲ ಎಂದಾಗ ಯಾಕೆ ಎಂಬ ಪ್ರಶ್ನೆ, ಅಜ್ಜಿಯ ಗುಣಗಾಟ ಇವೆಲ್ಲ ನೆನಪಾದಾಗ ಇವತ್ತಿನ ದಿನ ಸೂರ್ಯ ಬರಲೇಬಾರದಾಗಿತ್ತು ಎನಿಸಿತು. ಮಧುರ ಮನಸ್ಸಿಲ್ಲದ ಮನಸ್ಸಿನಿಂದ ಮೇಲೆದ್ದಳು. ಅಮ್ಮನಿಗೆ ಬೆಳಗ್ಗೆ ತಿಂಡಿಗೆ ಸಹಾಯ ಮಾಡುತ್ತಾ ಇವತ್ತು ಹೊಲಿಗೆ ಕೆಲಸವೇನಿಲ್ಲ, ಹಾಗಾಗಿ ಮನೆಯಲ್ಲೇ ಇರುತ್ತೇನೆ ಎಂದಳು. ಅಮ್ಮ ಖುಷಿಯಿಂದ ಆಯ್ತು, ನಾನು ನೀನು ಸೇರಿ ಹಿಂದಿನ ಇತ್ತಲ ಜಾಗ ಸ್ವಲ್ಪ ಸ್ವಚ್ಛ ಮಾಡೋಣ. ಅರ್ಜುನ್ನ ಹೆಂಡತಿ ಬರೋದ್ರೊಳಗೆ ಮನೆ ಸುತ್ತೆಲ್ಲ ಸ್ವಚ್ಛ ಮಾಡಿಬಿಡಬೇಕು. ಮಧುರಾಳಿಗೆ ಅಮ್ಮನ ಅವಸರದ ಮಾತು ಕೇಳಿ ಒಮ್ಮೆ ಆಶ್ಚರ್ಯವಾಗಿದ್ದು ಸುಳ್ಳಲ್ಲ. ಬಾವಿ ಸೊಸೆಯನ್ನು ಬರಮಾಡಿಕೊಳ್ಳಲು ನಡೆಸುತ್ತಿರುವ ಸಿದ್ಧತೆ ಕಂಡು ಮನದಲ್ಲಿ ಹೇಳಲಾರದ ತಳಮಳ. ಈ ಮನೆಯಲ್ಲಿ ನನ್ನ ಅಸ್ತಿತ್ವ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಉಳಿಯಬಲ್ಲದು ಎಂಬ ತುಗುಡದ ಸೆಳೆ ಮನಸ್ಸು ಭಾರವಾಗುವಂತೆ ಮಾಡಿತು. ಅರ್ಜುನ್ನ ಗಾಡಿ ಸೀದಾ ಮೌರ್ಯನ ಮನೆಯತ್ತ ಬಂತು. ಗೆಳೆಯನ ಕಂಡು ಕ್ಷೇಮ ಸಮಾಚಾರ ವಿಚಾರಿಸಿದ. ಮಧುರ ಬಂದಿದ್ದಾಳೆಂದು ತಿಳಿದು, ಮಧುರ ಇವತ್ತು ಹೊಲಿಗೆ ಇಲ್ಲ, ಅಡುಗೆ ಮಾತ್ರ, ಏನಂತೀಯ ಎನ್ನುತ್ತಾ ಹೊರಬಂದ ಪುಷ್ಪಾರಿಗೆ ಅರ್ಜುನ್ ಒಬ್ಬನೇ ಕಂಡಾಗ ಮಧುರ ಎಲ್ಲಿ ಎಂದರು. ಮಗ ಮೌರ್ಯ ಉಬ್ಬೇರಿಸಿ ಅಮ್ಮನನ್ನೇ ನೋಡುತ್ತಾ ಕುಳಿತ. ಮಧುರ ಬರದಿರುವುದನ್ನು ಕಂಡು ಪುಷ್ಪ ಬೇಸರದಿಂದ ಅರ್ಜುನ್ನ ಬಳಿ, ಮಧುರ ಹುಷಾರಾಗಿದ್ದಳಲ್ವಾ, ಯಾಕೆ ಬಂದಿಲ್ಲ? ಮನೆಯಲ್ಲಿ ಅಮ್ಮ ಅಜ್ಜಿ ಎಲ್ಲ ಆರೋಗ್ಯವೇ ಎಂದು ಒಂದೇ ಸಮ ಕೇಳಿದಾಗ ಮೌರ್ಯನಿಗೆ ಅಮ್ಮ ಹಾಗೂ ಮಧುರಾಳ ನಡುವಿನ ಬಾಂಧವ್ಯದ ಆಳ ಅರಿವಾಗಿತ್ತು. ಅರ್ಜುನ್
ಎಲ್ಲರೂ ಆರಾಮಾಗಿದ್ದಾರಮ್ಮ. ಇವತ್ತು ಬಟ್ಟೆ ಹೆಚ್ಚೇನಿಲ್ಲ, ನಾಳೆ ಬರುತ್ತೇನೆ ಅಂದಿದ್ದಾಳೆ ಎಂದಾಗ ತುಸು ಸಮಾಧಾನ ಕಂಡರೋ ಅವಳೆಲ್ಲದಿರುವ ಬೇಸರ ತಂದಿತ್ತು. ಅವಳನ್ನು ಕರೆತರಲೇಬೇಕೆಂದು ಅರ್ಜುನ್ನನ್ನು ಮನೆಗೆ ವಾಪಸ್ ಕಳುಹಿಸಿದರು. ಬೇರೆ ದಾರಿ ಇಲ್ಲದೆ ಅರ್ಜುನ್ ಅಕ್ಕನನ್ನು ಕರೆತರಲು ಹೊರಟಿದ್ದ. ಪುಷ್ಪಾರ ತೋರುತ್ತಿದ್ದ ನಿಷ್ಕಲ್ಮಶ ಮಮತೆಗೆ ಮಧುರ ಅರ್ಜುನ್ನ ಜೊತೆ ಹೊರಟಳು. ಮೌರ್ಯಾಗೆ ಅಮ್ಮನ ಮೇಲೆ ಕೋಪ ಬಂದಿತ್ತು. ನಾನು ಇಷ್ಟು ದಿನಗಳ ಮೇಲೆ ಮನೆಗೆ ಬಂದರೂ ನನಗೆ ಸಿಗದ ಆತಿಥ್ಯ, ಪ್ರೀತಿ, ಕಾಳಜಿ ಮಧುರಾಳ ಪಾಲಾಗಿತ್ತು. ಮಧುರ ಒಂದಿನ ಬರಲಿಲ್ಲ ಅಂತಾದರೆ ಅಮ್ಮ ಇಷ್ಟು ಚಡಪಡಿಸುವ ಅವಶ್ಯಕತೆ ಏನಿದೆ ಎಂದು ತನ್ನಲ್ಲಿ ಗೊಣಗುತ್ತಾ ಹೊಳೆ ನಡೆದ. ಅರ್ಜುನ್ನ ಜೊತೆ ಗಾಡಿಯಲ್ಲಿ ಕುಳಿತ ಮಧುರ ಯೋಚನಾ ಲಹರಿ ಮೌರ್ಯನತ್ತ ಸಾಗಿತ್ತು. ನಿನ್ನೆಯೆಲ್ಲ ನನ್ನಿಂದ ಸಿಕ್ಕ ಸ್ವಾಗತಕ್ಕೆ ಅಮ್ಮನಿಗೆ ಬೈದಿದ್ದ ಮೌರ್ಯ, ಅವನು ಹೋಗುವವರೆಗೂ ನಾನು ಹೋಗಬಾರದೆಂದು ಪ್ರಯತ್ನಿಸಿದರೆ ಪುಷ್ಪ ಅಮ್ಮನ ಪ್ರೀತಿ ಎದುರು ಎಲ್ಲವೂ ಗೌಣ. ಅರ್ಜುನ್ ಗಾಡಿ ನಿಲ್ಲಿಸುತ್ತಿದ್ದಂತೆ ಶಾಮಣ್ಣನ ಫೋನ್ ಬಂದಿತ್ತು. ಎಲ್ಲಿದ್ದೀರಾ? ಹೆಣ್ಣು ನೋಡಲು ಬರುತ್ತೇನೆ ಅಂದಿದ್ರಲ್ಲ ಎಂದಾಗ ನಿನ್ನಿನ್ನ ನಾಡಿದ ತಮಾಷೆಯ ವಿಷಯ ಇಂದು ಗಂಭೀರ ಅನಿಸಿತು. ಅಯ್ಯೋ ಶಾಮಣ್ಣ, ಮರ್ತೇ ಬಿಟ್ಟೆ. ಏನೋ ತೋಟದ ಕಡೆ ಪಂಪ್ಸೆಟ್ ಕೆಟ್ಟಿತ್ತು, ಹಾಗೆ ರಿಪೇರಿಗೆ ಬಂದ್ಬಿಟ್ಟೆ. ಸಾಯಂಕಾಲ ಬರ್ತೇನೆ, ಅವರಿಗೆ ತಿಳಿಸಿಬಿಡಿ ಎಂದು ಬಡಬಡಾಯಿಸಿದ. ಅಕ್ಕ ತಮ್ಮ ಇಬ್ಬರು ತಮ್ಮದೇ ಆದ ಸಮಸ್ಯೆಯಲ್ಲಿ ಮುಳುಗಿದ್ದರು. ಮೌರ್ಯ ಮನೆ ಬಂದರೂ ಮನೆ ಒಳಗೆ ಪ್ರವೇಶಿಸದ ಮಧುರ, ಗಾಡಿಯಿಂದ ಇಳಿಯದ ಅರ್ಜುನ್ ಇಬ್ಬರನ್ನು ನೋಡಿ ಪುಷ್ಪರವರೇ ಒಳಗೆ ಕರೆದರು. ಮಧುರಾಳಿಗೆ ಏನೋ ಮುಜುಗರ. ಅಮ್ಮ ಮಗನ ಮಧ್ಯೆ ನಾನು ಇರುವಿಕೆ ಸರಿಯಿಲ್ಲ ಎಂಬ ಧೋರಣೆ. ಆದರೂ ತನ್ನೊಳಗಿನ ಸಂಕಟವನ್ನು ಕಾಣಿಸಿಕೊಳ್ಳದೆ ಸೀದಾ ಅಡುಗೆ ಮನೆಯತ್ತ ಬಂದವಳು ಪಾತ್ರೆ ತೊಳೆಯಲು ಶುರು ಮಾಡಿದಳು. ಹೊರಗೆ ಬಂದ ಮೌರ್ಯಾಗೆ ಅಮ್ಮನ ಲವಲವಿಕೆಯ ಓಡಾಟವೇ ಹೇಳುತ್ತಿತ್ತು ಮಧುರ ಬಂದಿದ್ದಾಳೆಂದು. ಹೊರಗೆಲ್ಲೂ ಕಾಣದಿದ್ದಾಗ ಅಡುಗೆ ಮನೆಯತ್ತ ಹೆಜ್ಜೆ ಹಾಕಿದ. ಆಗಲೇ ಪಾತ್ರೆಗಳನ್ನು ತೊಳೆಯುತ್ತಾ ಜೋಡಿಸುತ್ತಾ ಇರುವ ಮಧುರನ ಕಂಡು ಅಮ್ಮ ಮಧುರ ಮಧುರ ಎಂದು ಅಳುಬುತ್ತಿರಲು ಇದೇ ಕಾರಣ. ಅವಳಲ್ಲಿರುವ ನಿಸ್ವಾರ್ಥ ಮನೋಭಾವ ಎಂಬುವುದರ್ತಿದ್ದ. ಅರ್ಜುನ್ ಶಾಮಣ್ಣನ ಫೋನ್ ನೆನಪಿಸಿಕೊಂಡು ಒಳ್ಳೆ ಗ್ರಹಚಾರ ಅಂಟಿಸಿಕೊಂಡೆ ಎಂದುಕೊಳ್ಳುತ್ತಾ ತೋಟದತ್ತ ಹೊರಟ. ರುಚಿಯಾದ ಅಡುಗೆ ಸಿದ್ಧವಾಗಿತ್ತು. ಅರ್ಜುನ್ನಿಗೂ ಬರ ಹೇಳಿದ್ದ ಮೌರ್ಯ. ಇಬ್ಬರಿಗೂ ಊಟ ಸಿದ್ಧ ಮಾಡಿಟ್ಟು ಮಧುರ ತಾನು ಹೊಲೆಯುವ ಕೋಣೆ ಸೇರಿದ್ದಳು. ಒಳಗೊಳಗೆ ಅಳುಕೋ. ಅಮ್ಮನ ಕೈರುಚಿ ಸವಿದ ಮಗ ಇಂದು ನಾ ಮಾಡಿದ್ದ ಅಡುಗೆಗೆ ಅಮ್ಮನಿಗೆ ಬೈಯುತ್ತಾನೋ ಹಿಂದು. ಅಮ್ಮ ಮಗ ಗೆಳೆಯ ಹರಟುತ್ತಾ ಖುಷಿಯಾಗಿ ಊಟ ಮುಗಿಸಿದರು. ಊಟ ಮುಗಿಸಿ ಬಂದವನು ಮಧುರಾಳ ಕರೆದು ಅಡುಗೆ ತುಂಬ ಚೆನ್ನಾಗಿತ್ತು ಎಂದಾಗ ಮನಸ್ಸು ಮುದಗೊಂಡಿತ್ತು. ಪುಷ್ಪ ಮಧುರಾಳ ಜೊತೆ ಮಾತನಾಡುತ್ತಾ ಊಟ ಮುಗಿಸಿದರು. ಏನೇನೋ ಯೋಚಿಸುತ್ತಾ ಬಂದೆ, ಆದರೆ ಈ ದಿನ ಸಂತೋಷದ ದಿನವಾಯಿತು. ದೇವರೇ, ನಮ್ಮ ಈ ಸಂತೋಷ ಕದಿಯದಿರೋ ಎಂದು ಮನಸ್ಸಲ್ಲಿ ಬೇಡಿಕೊಂಡಳು. ಆದರೆ ದೇವರ ಇಚ್ಛೆ ಬಲ್ಲವರಾರು, ವಿಧಿ ನಿಯಮ ಮೀರುವವರ್ಯಾರು? ಅರ್ಜುನ್ ಅಕ್ಕನ ಜೊತೆ ಮನೆಗೆ ಹೊರಟವನು ಸಾಯಂಕಾಲ ಹೆಣ್ಣು ನೋಡಲು ಬರುವೆನೆಂದು ಹೇಳಿದ್ದು ನೆನಪಾಗಿ ಅಕ್ಕನ ಜೊತೆ ವಿಷಯ ಪ್ರಸ್ತಾಪಿಸಿದ. ಮಧುರ ಖುಷಿಯಿಂದಲೇ ಹೋಗಿ ಬಾ, ಅಪ್ಪ ಅಮ್ಮನ ಜೊತೆಗೆ ಕರೆದುಕೊಂಡು ಹೋಗು ಎಂದಳು. ಆದರೆ ಅರ್ಜುನಿಗೆ ಅವರಾರೂ ಬೇಕಿರಲಿಲ್ಲ. ಅಕ್ಕ ಒಬ್ಬಳು ಬಂದರೆ ಸಾಕಿತ್ತು. ಮಧುರಾಳಿಗೆ ತಾನು ಹೋಗುವುದು ಸರಿ ಎನಿಸಿರಲಿಲ್ಲ. ಹೆಣ್ಣಿನ ಮನೆಯವರು ನನ್ನ ಬಗ್ಗೆ ಏನಾದರೂ ಹೇಳಬಹುದೆಂಬ ಅಳಕು ಕಾಡುತ್ತಿತ್ತು. ಆದರೆ ತಮ್ಮ ಬಿಡುತ್ತಿರಲಿಲ್ಲ. ಧರ್ಮ ಸಂಕಟ ಅಂದ್ರೆ ಇದೇನಾ ಅಂದುಕೊಳ್ಳುತ್ತಾ ಸರಿ ಬರ್ತೇನೆ ಎಂದಾಗ ಅರ್ಜುನ್ನ ಮುಖ ಅರಳಿತು. ಮನೆಗೆ ಬಂದ ಅರ್ಜುನ್ ಅಮ್ಮನಿಗೆ ವಿಷಯ ತಿಳಿಸಿದ. ಅಕ್ಕನ ಜೊತೆಗೆ ಹೋಗುತ್ತಿದ್ದೇನೆ ಎಂದಾಗ ಅಮ್ಮನಿಗೆ ಖುಷಿಯಾಯಿತು. ಹೋಗಿ ಬನ್ನಿ ಇಬ್ರು ಎಂದು ಪಟ್ಟಂತ ಹೇಳಿಬಿಟ್ರು. ಆದರೆ ತುಸು ಯೋಚಿಸಿದಾಗ ಮಧುರ ಹೋಗುವುದು ಅಸಮಾಧಾನ ತಂದಿತು. ಆದರೆ ಅರ್ಜುನ್ನ ಎದುರು ಹೇಳಿದರೆ ಕೋಪ ಮಾಡಿಕೊಂಡು ಹೆಣ್ಣು ನೋಡಲು ಹೋಗುವುದನ್ನೇ ನಿಲ್ಲಿಸಿ ಬಿಡ್ತಾನೆ ಎಂಬ ಕಾರಣಕ್ಕೆ ಸುಮ್ಮನಾದರು. ಆದರೆ ಮುದಿ ಅಜ್ಜಿ ಸುಮ್ಮನಿರುವವರಲ್ಲ. ನೀ ಒಬ್ನೇ ಬೇಕಾದರೆ ಹೋಗೋ, ಆ ಅನಿಷ್ಟ ಗಂಡ ಬಿಟ್ಟವಳ ಕರೆದೊಯ್ಯಬೇಡ ಕಟುವಾಗಿಯೇ ಹೇಳಿಬಿಟ್ಟರು. ಮಾತು ಕಿವಿ ತಲುಪುವ ಮುನ್ನವೇ ಅರ್ಜುನ್, ಅಜ್ಜಿ ಬಾಯ್ ಮುಚ್ಚೋ, ಗಂಡ ಕಳ್ಕೊಂಡು ಈ ಮನೆಯಲ್ಲಿ ನೀ ಇದ್ದು ಎಷ್ಟು ವರ್ಷ ಆಯ್ತು ಹೇಳಿ? ನಾವ್ಯಾವತ್ತಾದರೂ ನಿನ್ನ ವೈದವ್ಯದ ಬಗ್ಗೆ ಮಾತನಾಡಿದ್ದೇವಾ? ಯಾಕಿಂತ ಮಾತಾಡಿ ಹಿರಿತನಕ್ಕೆ ಅವಮಾನ ಮಾಡ್ತೀರಾ ಎಂದು ಗುಡುಗಿಬಿಟ್ಟ. ಮಧುರಾಳ ಕಣ್ಣು ತೇವವಾಗಿತ್ತು. ಅರ್ಜುನ್ ಹಠದ ಮುಂದೆ ಸುಮ್ಮನಿರಲೇಬೇಕಾಯಿತು. ಅಕ್ಕ ತಮ್ಮ ಇಬ್ಬರು ಹೆಣ್ಣಿನ ಮನೆ ಕಡೆ ಹೊರಟರು. ಮನಸ್ಸಿಲ್ಲದ ಮನಸ್ಸಿನಿಂದ
ಗಾಡಿ ಹೊರಟಿತ್ತು. ರಸ್ತೆ ನೇರವಾಗಿ ಇದ್ದಿತ್ತಾದರೂ ಮಧುರಾಳ ಬದುಕು ತಿರುವು ಪಡೆಯುವುದರಲ್ಲಿತ್ತು. ಹೆಣ್ಣಿನ ಮನೆಯವರು ಮಧ್ಯಾಹ್ನವೇ ಹುಡುಗನ ಮನೆ ಕಡೆಯವರ ನಿರೀಕ್ಷೆಯಲ್ಲಿದ್ದರು. ಅರ್ಜುನ್ನ ಸಂಜೆಯ ಭೇಟಿ ಅಸಮಾಧಾನವ ತಂದಿತ್ತು. ಮನೆ ಮುಂದೆ ಗಾಡಿ ನಿಂತಾಗ ಅಕ್ಕನ ಜೊತೆ ತಮ್ಮನ ಕಂಡು ಮೊದಲೇ ಉರಿಯುತ್ತಿದ್ದ ಗಾಯಕ್ಕೆ ಉಪ್ಪು ಸವರಿದಂತಾಯ್ತು. ಹೇಗೋ ಹುಡುಗ ಅಪ್ಪಟ ಬಂಗಾರ ಎಂಬುವುದೊಂದು ಉರಿಯುತ್ತಿದ್ದ ಗಾಯಕ್ಕೆ ತಂಪರೆದಿತ್ತು. ಒಳಬರ ಮಾಡಿಕೊಂಡವರು ಚೆನ್ನಾಗಿಯೇ ಆದರಾತಿಥ್ಯ ಮಾಡಿದರು. ಮುಖದಲ್ಲಿ ಅಂತಹ ಉತ್ಸಾಹ ಕಾಣಲಿಲ್ಲ. ಕಾಟಾಚಾರಕ್ಕೆ ಬಂದ ಅರ್ಜುನಿಗೆ ಮೊದಲೇ ಉತ್ಸಾಹವಿರಲಿಲ್ಲ. ಅಂತೂ ಹೆಣ್ಣು ನೋಡುವ ಶಾಸ್ತ್ರ ಮುಗಿಯಿತು. ಹೆಣ್ಣು ಅರ್ಜುನಿಗೆ ಒಪ್ಪುವಂತೆ ಇದ್ದಳು. ಮಧುರಾಳ ಮನಸ್ಸಿಗೆ ಹಿಡಿಸಿದ್ದಳು. ಆದರೆ ಅರ್ಜುನ್ ಯಾಕೋ ಕಸಿವಿಸಿಯಲ್ಲಿದ್ದ. ಇಬ್ಬರನ್ನೇ ಮಾತನಾಡಲು ಕಳುಹಿಸಿದರು. ಅರ್ಜುನ್ ಅಂಥದ್ದೇನಿಲ್ಲ, ಮಾತನಾಡುವುದೇನಿದ್ದರೂ ಎಲ್ಲರ ಎದುರೇ ಮಾತನಾಡಬೇಕು, ಬನ್ನಿ ಹೋಗೋಣ ಎಂದು ವಾಪಸ್ ಕರೆತಂದಿದ್ದ. ಹುಡುಗಿ ಹೆಸರು ಸಹ ಕೇಳಲಿಲ್ಲ ಆಸಾಮಿ. ಹೀಗೆ ಹೋದ ಜೋಡಿ ಹಾಗೆ ಬಂದಿದ್ದು ಮನೆಯವರೆಲ್ಲ ಮುಖಾಮುಖ ನೋಡಿಕೊಂಡರು. ನೇರ ನಡೆಯ ಅರ್ಜುನ್, ನನಗೆ ಒಪ್ಪಿಗೆ ಇದೆ, ಆದರೆ ನನ್ನ ಅಕ್ಕ ನಮ್ಮ ಜೊತೆಯಲ್ಲೇ ಇದ್ದಾಳೆ, ಇರುತ್ತಾಳೆ ಸಹ. ಅವಳ ಮನಸ್ಸಿಗೆ ಕಿಂಚಿತ್ ನೋವಾದರೂ ನಾನು ಸಹಿಸಲಾರೆ. ನಮ್ಮ ಮನೆಯ ಪರಿಸ್ಥಿತಿಗೆ ಹೊಂದಿಕೊಂಡು ಹೋಗಲು ಸಹಮತವಿದ್ದರೆ ಮುಂದಿನ ಮಾತು ಹಿಂದ. ಒಳಗೊಳಗೆ ಹೆಣ್ಣಿನ ಮನೆಯವರಿಗೆ ಖುಷಿಯಾದರೂ ಮನದ ಮೂಲೆಯಲ್ಲಿ ಅಕ್ಕ ಮಧುರಾಳೆ ಸಹಜ ಕಳವಳಕ್ಕೆ ಕಾರಣವಾಗಿತ್ತು. ನಾವು ನಾಳೆ ನಮ್ಮ ಅಭಿಪ್ರಾಯ ಶಾಮಣ್ಣನ ಬಳಿ ತಿಳಿಸುತ್ತೇವೆ ಎಂದಾಗ ಮಧುರ, ನಾನು ಒಬ್ಬಳು ಹೆಣ್ಣು, ಇನ್ನೊಬ್ಬ ಹೆಣ್ಣಿನ ಮನವನ್ನು ಅರಿಯಬಲ್ಲೆ. ನನ್ನಿಂದ ನಿಮ್ಮ ಮನೆಯ ಮಗಳಿಗೆ ಏನೂ ತೊಂದರೆಯಾಗಲ್ಲ. ಅರ್ಜುನ್ ಒಪ್ಪಿಗೆ ಅನಿಸಿದರೆ ನಿಮ್ಮ ಮಗಳು ನಮ್ಮ ಮನೆ ತುಂಬಲಿ ಎಂದು ಸಂತೋಷವಾಗಿಯೇ ತಿಳಿಸಿ ಹೊರಡಲು ಅನುವಾದಳು. ಇಬ್ಬರ ಪಯಣ ಮನೆಯತ್ತ, ಮನಸ್ಸು ಹೆಣ್ಣಿನ ಮನೆಯ ಸುತ್ತ. ಪುಷ್ಪಾರಿಗೆ ಮಗ ಅಡಿಗೆ ರುಚಿಯಾಗಿತ್ತೆಂದು ಬಾಯಿ ಚಪ್ಪರಿಸಿ ಉಂಡ ದೃಷ್ಟವೇ ಕಣ್ಮುಂದೆ ಬರುತ್ತಿತ್ತು. ಎಂದೂ ಇದುವರೆಗೂ ಬಾರದ ಯೋಚನೆ ಇವತ್ತು ದುತ್ತೆಂದು ಎದುರು ಬಂದಿತ್ತು. ಆಹಾ, ಎಂಥ ಒಳ್ಳೆಯ ಜೋಡಿ, ಹೇಳಿ ಮಾಡಿಸಿದಂತಿದ್ದಾಳೆ. ರೂಪ, ಗುಣ, ನಡತೆ ಎಲ್ಲವೂ. ಮಧುರ ರೂಪವತಿಯೇ, ಗುಣವೂ ಮೆಚ್ಚುವಂಥದ್ದೇ. ಮಗನ ವಯಸ್ಸಿಗೂ ಸರಿ ಹೊಂದುತ್ತಾಳೆ. ಆದರೆ ಮರೆತು ಬಿಟ್ಟಿದ್ದೆ. ಅಯ್ಯೋ, ಯಾವ ಬಾಯಲ್ಲಿ ಮಗನಿಗೆ ಮದುವೆ ಯಾಕೆಂದು ಹೇಳಲಿ? ಮನದೊಳಗಿನ ಸ್ವಗತಕ್ಕೆ ತಡೆಯಾಗಿತ್ತು ಮಧುರ ಗಂಡ ಬಿಟ್ಟವಳೆಂದು. ಯೋಚನೆಗೆ ಕಡಿವಾಣ ಹಾಕಿದರು. ಮನೆ ಕೆಲಸಕ್ಕೆ ತೊಡಗಿದರು. ಯೋಚನೆ ಹಿತವಾಗಿತ್ತು, ಆದರೆ ಸ್ವೀಕರಿಸುವ ಮನಸ್ಸು ಗೊಂದಲವಾಗಿತ್ತು. ಕೈಕಾಲ ತೊಳೆದು ದೇವರಿಗೆ ದೀಪ ಬೆಳಗಲು ಅನುವಾದರು. ದೈವಿಚ್ಛೆ ಏನಿದೆಯೋ ಬಲ್ಲವರ್ಯಾರು ಎಂದು ತನ್ನ ಆಹಾವಲನ್ನು ದೇವರ ಮುಂದಿಟ್ಟರು. ಇತ್ತ ಅರ್ಜುನ್ ಮಧುರ ಒಳಗೆ ಬರುತ್ತಿರುವಂತೆ ಅಮ್ಮನ ನಗೆಮೊಗದ ಸ್ವಾಗತ ಸಿಕ್ಕಿತ್ತು. ಮಗನ ಮುಖದ ಭಾವವನ್ನು ಅಳೆಯಲು ಅಮ್ಮನ ಮನ ಕಾತರಿಸುತ್ತಿತ್ತು. ಅಮ್ಮನ ಅವಸರವ ಅರಿತ ಮಧುರ, ಅಮ್ಮ, ನಿನ್ ಸೊಸೆ ಸುಂದರವಾಗಿದ್ದಾಳಮ್ಮ, ಅರ್ಜುನ್ ಒಪ್ಪಿದ್ದಾನೆ, ಮದುವೆ ಮಾಡಲು ಸಿದ್ಧಳಾಗು ಎಂದಾಗ ಎಲೆ ಅಡಿಕೆ ಅಗಿಯುತ್ತಿದ್ದ ಅಪ್ಪ, ಕೂಸೆ, ಹುಡುಗಿ ಮನೆಯವರು ಒಪ್ಪಿದ್ರಾ ಎಂದು ಒರಚಗುಳಿಯಿಂದಲೇ ಕೇಳಿದಾಗ ಅಜ್ಜಿಯ ಬಾಯಿ ಮಾತನಾಡಲು ಅಪಹಪಿಸುತ್ತಿತ್ತು. ಒಪ್ಪಿದಂಗೆ ಬಿಡು, ನಿನ್ ಮಗಳು ಇಲ್ಲಿ ಇರೋ ತನಕ ನಿನ್ ಮಗ ಮದುವೆ ಆದಂಗೆ ಎಂದಿದ್ದು ಅರ್ಜುನ್ನ ಕೋಪ ನೆತ್ತಿಗೇರಿಸಿತ್ತು. ಬೇಡ ಬಿಡಚ್ಚಿ, ನಾ ಸನ್ಯಾಸಿ ಹಾಕ್ತೀನಿ, ನಿಂಗ್ಯಾಕೆ ಚಿಂತೆ? ಊಟ ಉಪ್ಪೊತ್ತಿಗೇನು ಕೊರತೆ ಮಾಡಲ್ಲ ನಿಂಗೆ. ಸುಮ್ಮನಿದ್ರೆ ಸರಿ, ಇಲ್ಲ ಅಂದ್ರೆ ಆವತ್ತೇ ಹೇಳಿದ್ದೆ. ಅಕ್ಕನಿಗೆ ಸ್ಥಾನ ಇಲ್ಲ ಅಂದ್ರೆ ನಂಗೂ ಈ ಮನೆ ಬೇಡ ಅಂತ ಮತ್ತೊಮ್ಮೆ ಆವೇಶದಿಂದ ಗದರಿದ. ಮನೆ ಶಾಂತವಾಯಿತು, ಮನಸ್ಸು ನೊಂದಿತು. ಮಧುರಾಳ ಮೂಕವೇದನೆಯನ್ನು ದೇವರು ಮಾತ್ರವೇ ಅರಿಯಬಲ್ಲ. ದೀಪ ಹಚ್ಚಿ ಕ್ಷಣಕಾಲ ಕೈ ಮುಗಿದು ಕುಳಿತ ಮಧುರಾಳ ಕಣ್ಣಿಂದ ಹನಿ ಹನಿಯಾಗಿ ನೀರಿನ ಹೊರತೆ ಬಲವನ್ನು ಹೆಚ್ಚಿಸಿತ್ತು. ನನ್ನ ತಪ್ಪಾದರೂ ಏನು ದೇವ? ಮನೆಗೆ ಹೊರೆಯಾಗಬಾರದೆಂದು ಹೊರಗೆ ಹೋಗಿ ಒಲೆಗೆ ಕೆಲಸಕ್ಕೆ ಶುರುವಿಟ್ಟೆ. ಅರ್ಜುನ್ನ ಮನಸ್ಸು ಅರಿತು ಅವನಿಂದ ಅಪ್ಪ ಅಮ್ಮ ನೋವುಣ್ಣಬಾರದೆಂದು ಮದುವೆ ಆಗಲು ಒಪ್ಪಿಸಿದ್ದೇನೆ. ಇಷ್ಟಾದರೂ ಅಜ್ಜಿಗೆ ನನ್ನ ಮೇಲೇಕೆ ಕೋಪ? ಆ ಪಾಪಿಯ ಜೊತೆ ಕಷ್ಟದಲ್ಲಿ ಕಣ್ಣೀರು ಹಾಕುತ್ತಾ ಹಿಂಸೆ ಪಡುವುದಕ್ಕಿಂತ ಅಜ್ಜಿಯೇ ಎಷ್ಟೋ ಮೇಲು. ನನ್ನ ಬದುಕು ಅರ್ಜುನ್ನ ಮದುವೆಗೆ ಕುತ್ತಾಗದಿರಲಿ ಭಗವಂತ ಎಂದು ತನಗೆ ತಾನೇ ಸಮಾಧಾನ ಪಡುತ್ತಾ ಮೇಲಿದ್ದಳು. ಕತ್ತಲೆಯ ಕೋಣೆಯಲ್ಲಿ ನಂದಾದೀಪ ಸಮನಾದ ಬೆಳಕ ನೀಡುತ್ತಿತ್ತು. ದೇವರು ನಿತ್ಯಮೊರೆಯನ್ನು ಆಲಿಸುವಂತೆ ಇಂದೂ ಸಹ ಆಲಿಸುತ್ತಿರುವಂತೆ ಕಂಡು ಮಧುರ
ನಿನ್ನಿಚ್ಛೆ ನೀನಿಟ್ಟ ಬದುಕು ಎಂದು ಮತ್ತೆ ಕೈ ಮುಗಿದಳು. ಮಧುರಾಳಿಗೆ ಬೆಳಗಾದರೆ ಇವತ್ತಿನ ದಿನ ಹೀಗೆ ಸಾಗುವುದೋ ಎಂಬ ಚಿಂತೆ. ಮೌರ್ಯ ಇರುವನೆಂಬ ಕಾರಣಕ್ಕೆ ಹೊಲಿಗೆ ಕೆಲಸಕ್ಕೆ ಹೋಗದಿದ್ದರೆ ಅಮ್ಮನ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಅಲ್ಲಿ ಪುಷ್ಪಮ್ಮ ಸಹ ಹೋಗದಿದ್ದರೆ ಬೇಸರಿಸುತ್ತಾರೆ. ಮತ್ತೆ ಅರ್ಜುನ್ಗೆ ತೊಂದರೆ ಯಾಕೆಂದು ತಾನೇ ಹೊರಡಲು ಸಿದ್ಧವಾದಳು. ಅರ್ಜುನ್ ಅಕ್ಕನನ್ನು ಕಂಡೊಡನೆ ನಾನೇ ಬಿಡುತ್ತೇನೆ ಬಾ ಎಂದು ಹೊರಟ. ಅಕ್ಕ ತಮ್ಮ ಮೌರ್ಯ ಮನೆಗೆ ಬಂದು ತಲುಪಿದರು. ಒಪ್ಪವಾಗಿ ನಯ ನಾಜೂಕಿನಿಂದ ಬಂದ ಮಧುರಾಳನ್ನು ಕಂಡಾಗ ತನ್ನ ಇಂದಿನ ದಿನದ ಯೋಚನೆಯಲ್ಲಿ ತಪ್ಪೇನಿದೆ? ಮಧುರ ಸೊಸೆಯಾಗಿ ಮಾಡಿಕೊಂಡರೆ ಈ ಮನೆಗೆ ಕಳೆ ಎಂದು ಮನದಲ್ಲಿ ಅಂದುಕೊಳ್ಳುತ್ತಾ ಮಂದಹಾಸ ಬೀರಿ ಒಳಕರೆದರು. ಅರ್ಜುನ್ ಹೊಳಬಂದವನೇ, ಅಮ್ಮ, ಅವತ್ ನಿಮ್ಗೆ ಮಧುರಾಳ ಬದುಕು ಸರಿ ಆಗುವವರೆಗೆ ಮದುವೆ ಆಗುವುದಿಲ್ಲ ಎಂದಿದ್ದೆ. ಆದರೆ ಅಪ್ಪ ಅಮ್ಮನ ಒತ್ತಾಯಕ್ಕೆ ನಿನ್ನೆ ಹೆಣ್ಣು ನೋಡಿ ಬಂದೆ. ನಾನು ಒಪ್ಪಿದ್ದೇನೆ, ಅವರು ಒಪ್ಪಿದರೆ ಮದುವೆ ಎಂದು ತಪ್ಪು ಮಾಡಿದವರಂತೆ ತಲೆ ತಗ್ಗಿಸಿ ನಿಂತ. ಪುಷ್ಪಾರಿಗೆ ಒಂದು ಕ್ಷಣ ತನ್ನ ಮಗನ ನೆನಪಾಯಿತು. ಅವನಿಗೂ ಮದುವೆಯ ಬಗ್ಗೆ ಮಾತನಾಡಬೇಕು ಎಂದು ತಮ್ಮ ಜವಾಬ್ದಾರಿಯನ್ನು ನೆನಪಿಸಿಕೊಂಡರು. ಇರ್ಲಿ ಬಿಡು, ಹುಡುಗಿ ಹೀಗಿದ್ದಾಳೆ, ಮನೆತನ ಎಲ್ಲ ಸರಿಯಾಗಿ ವಿಚಾರಿಸಿದ್ದೀಯಾ ಎಂದು ಕೇಳುತ್ತಾ ಮಧುರಾಳತ್ತ ನೋಡಿದರು. ಮುಖ ಬಾಡಿತ್ತು. ಅರ್ಜುನ್ ಹೋದ ಮೇಲೆ ವಿಚಾರಿಸೋಣವೆಂದು ಹೊಸದಾಗಿ ಬಂದ ಬಟ್ಟೆಗಳನ್ನು ಮಧುರಾಳಿಗೆ ಕೊಟ್ಟರು. ಅರ್ಜುನ್ ಹೊಲದತ್ತ ಹೊರಟಿದ್ದ. ಶಾಮಣ್ಣನ ಕರೆ ಬಂದಿತ್ತು. ಹೆಣ್ಣಿನ ಮನೆಯವರು ಒಪ್ಪಿದ್ದಾರೆ, ಈ ವಾರದಲ್ಲಿ ಮಾತುಕತೆ ಮಾಡಿಬಿಡೋಣ ಎಂದಾಗ ಹೂ ಎಂದಷ್ಟೇ ಉತ್ತರವಿಟ್ಟ ಅರ್ಜುನ್. ಮನಸ್ಸಿನ ತುಂಬ ನನ್ನ ಮದುವೆ, ನನ್ನ ಅಕ್ಕ, ನನ್ನ ಅಜ್ಜಿ, ಅಪ್ಪ ಅಮ್ಮ, ನನ್ನ ತೋಟ, ಕೊನೆಗೆ ನನ್ನ ಹೆಂಡತಿಯೇ. ಓ, ಹೀಗಪ್ಪ ನನ್ನ ಮುಂದಿನ ಬದುಕು. ನನ್ನ ಮದುವೆ ನನ್ನಪ್ಪ ಅಮ್ಮ ಅಜ್ಜಿಗೆ ನೆಮ್ಮದಿ ತರಬಹುದು. ಆದರೆ ಅಕ್ಕ, ಒಂದೊಮ್ಮೆ ಅವಳು ಸಹ ಸಂತೋಷ ಪಡಬಹುದು, ಪಡುತ್ತಾಳೆ ಸಹ. ಆದರೆ ಅವಳ ಬದುಕು, ಅದು ಸರಿ ಮಾಡುವುದೇಗೆ? ಸಂಕಟವಾಯಿತೊಮ್ಮೆ. ಮಧುರಾಳ ಹೊಲಿಗೆ ಕೆಲಸ ಕೋಣೆಯಲ್ಲಿದ್ದ ಮೌರ್ಯಗೆ ಮಧುರಾಳ ಇರುವಿಕೆ ಅರಿವಾಗಿತ್ತು. ಅಮ್ಮನ ಓಡಾಟ ಜೋರಾಗಿತ್ತು. ನಿಧಾನವಾಗಿ ಮಧುರಾಳ ಕೋಣೆಗೆ ಬಂದಾಗ ಹೊಲಿಗೆಯಲ್ಲಿ ತನ್ಮಯಳಾಗಿದ್ದಳು. ಶಾಲೆಯಲ್ಲಿ ಗಾದೆ ವಿಸ್ತರಿಸಿ ಹೇಳಿದ್ದು ನೆನಪಾಗಿತ್ತು. ಕಾಯಕವೇ ಕೈಲಾಸ, ತಾನಾಯ್ತು ತನ್ನ ಕೆಲಸವಾಯಿತು ಎಂಬಂತೆ ಇದ್ದಳು. ಅವಳ ತಲ್ಲೀನತೆಗೆ ಭಂಗ ಬರದಂತೆ ಮಾತನಾಡಿಸಲು ಹೋದವನು ವಾಪಸ್ ಮರಳಿದ್ದನು. ಅಡಿಗೆ ಮನೆಯಿಂದಲೇ ಅಮ್ಮ ಮಗನ ಮೂಡದ ಹೆಜ್ಜೆ ಗುರುತನ್ನು ಮನಸ್ಸಿನಲ್ಲಿ ಮೂಡಿಸಿಕೊಂಡಿದ್ದರು. ನಾನೊಮ್ಮೆ ಕೇಳಿಯೇ ಬಿಡಬೇಕು. ಮಗನು ಮನಸ್ಸು ಮಾಡಿದರೆ ಮದುವೆ ಮಾಡಿಯೇ ಬಿಡೋಣ ಎಂಬ ಯೋಚನೆ ಬಂದಿತ್ತು. ಒಂದಷ್ಟು ಹೊಲಿಗೆ ಕೆಲಸ ಮುಗಿಸಿ ಮಧುರ ಪುಷ್ಪಾರ ಜೊತೆಯಲ್ಲಿ ಅಡಿಗೆ ಕೆಲಸಕ್ಕೆ ಶುರುವಿಟ್ಟಳು. ಲಘು ಬಗೆಯ ಒಪ್ಪವಾದ ಕೆಲಸ, ಯಾವುದಕ್ಕೂ ಹೇಳಿ ಮಾಡಿಸಬೇಕೆಂಬುವುದಿಲ್ಲ. ತಿಳಿದ ಕೆಲಸ ಮಾಡಿ ಮುಗಿಸುತ್ತಿದ್ದಳು. ತನಗೊಪ್ಪಿಸಿದ ಕೆಲಸ ಅಚ್ಚುಕಟ್ಟಾಗಿ ಮುಗಿಸುವವಳು ಮಧುರ. ಅಮ್ಮ ಹೇಳಿಕೊಟ್ಟಷ್ಟು ಅಡಿಗೆಯನ್ನು ಮಾಡುವುದನ್ನು ಕಲಿತಿದ್ದಳು. ಈಗ ಪುಷ್ಪಾರ ಅಡುಗೆಯ ಶೈಲಿಯನ್ನು ತಾನು ಕಲಿಯುತ್ತಿದ್ದಳು. ಊಟಕ್ಕೆ ಮನೆಯಿಂದ ತಂದ ಡಬ್ಬಿ ತೆಗೆಯಲು ಹೋದಾಗ ಪುಷ್ಪ ತಡೆದಿದ್ದರು. ಇವತ್ತು ನಮ್ಮ ಜೊತೆಯೇ ನಿನ್ನ ಊಟವೆಂದರು. ತಾಯಿ ಪ್ರೀತಿಯ ತೋರುವ ಪುಷ್ಪಾರ ಎದುರು ಮಧುರಾಳ ಮರುಮಾತಿಲ್ಲ. ಒಪ್ಪಿ ಊಟದ ಸಿದ್ಧತೆ ಮಾಡಿದಳು. ಮೌರ್ಯ ಜೊತೆಗೆ ಕುಳಿತು ಊಟ ಮಾಡುವ ಮನಸ್ಸಿರಲಿಲ್ಲ. ಎಷ್ಟೆಂದರೂ ತಾನು ಹೊರಗಿನವಳು, ಅದು ಈ ಮನೆಗೆ ಕೆಲಸ ಹುಡುಕಿ ಬಂದವಳು. ಎಲ್ಲ ಸಿದ್ಧವಾಗಿಟ್ಟುಕೊಂಡು ಮತ್ತೆ ತನ್ನ ಕೋಣೆ ಸೇರಿದಳು. ಮೌರ್ಯ ಊಟಕ್ಕೆ ಬಂದಾಯ್ತು. ಅಮ್ಮನಿಗೂ ಜೊತೆಗೆ ಊಟ ಮಾಡುವಂತೆ ತಿಳಿಸಿದ. ಮಧುರಾಳ ಬಿಟ್ಟು ಊಟ ಮಾಡುವುದು ಸರಿಯಲ್ಲ, ಅವಳನ್ನು ಕರೆ ಎಂದಾಗ ಪುಷ್ಪ ಒಳಗೊಳಗೆ ಸಂತಸ ಪಟ್ಟರು. ಮಧುರ ಊಟಕ್ಕೆ ಬರಲು ಮೊದಲು ಹಿಂಜರಿದರೂ ಸಹ ಒತ್ತಾಯಕ್ಕೆ ಮಣಿಯಲೇಬೇಕಾಯಿತು. ಮೌರ್ಯ ಊಟದ ನಡುವೆ ಅಮ್ಮನ ಜೊತೆ ಹರಡುತ್ತಾ ಅರ್ಜುನ್ನ ನೆನಪಿಸಿಕೊಳ್ಳುತ್ತಾ ಮಧುರಾಳನ್ನು ಆಗಾಗ ಮಾತನಾಡಿಸುತ್ತಾ ಊಟ ಮಾಡಿ ಮೇಲೆದ್ದ. ಅಡುಗೆ ಸೂಪರ್ ಅಂತ ಹೇಳಲು ಮರೆಯಲಿಲ್ಲ. ಅಡುಗೆ ಮಾಡಿದ್ದ ಕೈಗಳೆರಡೂ ನಕ್ಕವು. ಎಂದಿನಂತೆ ತನ್ನೆಲ್ಲ ಕೆಲಸ ಮುಗಿಸಿ ಮನೆಗೆ ಹೊರಡುವ ಮುನ್ನ ಗಿಡಗಳಿಗೆ ನೀರು ಹಾಕಲು ಬಂದಾಗ ಮೌರ್ಯನ ಒದ್ದೆ ಮಾಡಿದ್ದು ನೆನಪಾಗಿ ಅರಿವಿಲ್ಲದೆ ಮುಖದಲ್ಲಿ ನಗು ಅರಳಿದ್ದ. ದೂರದಲ್ಲಿ ನಿಂತು ಮಧುರಾಳನ್ನು ನೋಡುತ್ತಿದ್ದ ಮೌರ್ಯಗೆ ಅವಳ ನಗುವಿನ ಕಾರಣ ತಿಳಿದಿದ್ದ. ಯಾಕ್ ಮಧುರ, ಒಬ್ಬಳೆ ನಗುತ್ತಿದ್ದೀಯಾ? ಇವತ್ತು ನನ್ನನ್ನು ಸ್ನಾನ ಮಾಡಿಸುವ ಯೋಚನೆ ಏನಾದರೂ ಇದೆಯಾ ಎಂದಾಗ ಸುಮ್ಮನೆ ತಲೆ ಅಲ್ಲಾಡಿಸಿದಳು. ಗಿಡಗಳೆಲ್ಲ ನೀರುಂಡು ತಂಪಾಗಿ ಗಾಳಿಗೆ ಮೈಯೊಡ್ಡಿದವು. ಈ ದಿನ ಮಧುರಾಳ ಮನವು ತುಸು ಗೆಲುವು ಪಡೆದಿತ್ತು.
ಆದರೆ ಅದು ಎಷ್ಟು ಸಮಯದವರೆಗೆ ದೇವರೇ ಬಲ್ಲ. ಅರ್ಜುನ್ ತೋಟಕ್ಕೆ ಗೊಬ್ಬರ ತರಲು ಹೋದ ಕಾರಣ ಮಧುರ ಒಬ್ಬಳೇ ಮನೆ ಕಡೆಗೆ ಹೆಜ್ಜೆ ಹಾಕಿದಳು. ಅಪಘಾತವಾದ ನಂತರ ರಸ್ತೆಯಲ್ಲಿ ನಡೆಯುವಾಗ ಯಾವುದಾದರೂ ಗಾಡಿ ಹಾರನ್ ಕೇಳಿದರೂ ಬೆಚ್ಚಿ ಬೀಳುವಂತಾಗಿತ್ತು. ಅಪಘಾತದ ತಿರುವಿನಲ್ಲಿ ನಿಧಾನವಾಗಿ ನೋಡುತ್ತಾ ಬರುತ್ತಿದ್ದಳು. ರಾಮಣ್ಣನ ಹೋಟೆಲ್ ಬಳಿ ಪರಿಚಿತ ಮುಖವೊಂದು ಕಣ್ಣಿಗೆ ಬಿದ್ದಿತ್ತು. ಹೆಚ್ಚೇನೂ ಸಮಯ ಬೇಕಿರಲಿಲ್ಲ ಯಾರೆಂದು ತಿಳಿಯಲು. ಜೊತೆಗೆ ಒಬ್ಬಳು ವಯ್ಯಾರದ ಹುಡುಗಿಯನ್ನು ಕಂಡಾಗ ಮಧುರ ಬೆವರಿದ್ದಳು. ಮಧುರಾಳನ್ನು ಬೇಗ ಗುರುತಿಸಿದವನು ಬೇಕಂತಲೇ ಎದ್ದು ಬಂದನು. ಹೋ ಹಳೆ ಹೆಂಡತಿ, ಹೇಗಿದ್ದೀಯಾ? ನೋಡಿವಳು ನನ್ನ ಹೊಸ ಹೆಂಡತಿ ಪರಿಮಳ. ಸರಿಯಾಗಿ ನೋಡು, ನೀ ಬಿಟ್ಟಿದ್ದೇ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಪರಿಮಳಾಳಂತ ಚೆಲುವೆ ನಂಗೆ ಸಿಕ್ತಿದ್ಲಾ ಎಂದಾಗ ಕೋಪದ ಉರಿ ಹೆಚ್ಚಾಗಿದ್ದಲ್ಲದೆ ಒಳಗೊಳಗೆ ದುಃಖವೂ ಒತ್ತರಿಸಿತ್ತು. ನಾಯಿಗಿಂತಲೂ ಕಡೆಯವನು ಅನಿಸಿತ್ತು. ಏನೂ ಮಾತನಾಡದೆ ಮುಂದೆ ಹೆಜ್ಜೆ ಇಟ್ಟಳು. ಹೋಟೆಲ್ನವರು ಕರೆದರೆಂದು ಕಮಲ್ನು ಹೋಗು, ನೀ ಯಾರೋ ನಾ ಯಾರೋ, ನಾ ಯಾಕೆ ನೀನು ಮಾತಾಡಿಸ್ಬೇಕು ಎನ್ನುತ್ತಾ ಪರಿಮಳಾಳ ಕೈ ಹಿಡಿದು ಹೋಟೆಲ್ಗೆ ಹೊರಟ. ಈಗವನು ನನ್ನ ಗಂಡನಲ್ಲ, ಆದರೆ ಆ ದುರುಳನಿಂದಾಗಿ ನಿತ್ಯವೂ ನಾನು ಸಂಕಟ ಪಡುತ್ತಿದ್ದೇನೆ. ಆದರೆ ಇವನಿಗವ ಹಂಗಿಲ್ಲ. ಆಗಲೇ ಇನ್ನೊಂದು ಮದುವೆ. ನಾನು ಅನಿಷ್ಟ, ಅವನು ನಿಷ್ಠ. ಇದು ನಮ್ಮ ಸಮಾಜ. ಮಧುರಾಳ ಕಣ್ಣೀರು ಮನೆತನಕವೂ ಸಾಗಿತ್ತು. ಆದರೆ ಅಪ್ಪ ಅಮ್ಮನೆದರೋ, ಅದರಲ್ಲೂ ಅರ್ಜುನ್ ಮನೆಯಲ್ಲಿದ್ದರೆ ಅವನ ಹೆದರೋ ನನ್ನ ಅಳಲು ಗೊತ್ತಾಗಬಾರದೆಂದು ಸಮಾಧಾನ ಪಡುತ್ತಾ ಮನೆ ತಲುಪಿದವಳೆ ಸೀದಾ ಬಚ್ಚಲ ಮನೆ ಸೇರಿ ಮುಖ ತೊಳೆದು ಬಂದಳು. ತಣ್ಣನೆಯ ನೀರು ಮುಖವ ತಂಪಾಗಿಸಿತ್ತು. ಆದರೆ ಮಧುರಾಳ ಮನದೊಳಗಿನ ಬೇಗುದಿಯ ಬಿಸಿ ಆರಿರಲಿಲ್ಲ. ಮತ್ತೆ ಮತ್ತೆ ದಾರಿಯಲ್ಲಿ ನಡೆದ ಘಟನೆಯೇ ಕಣ್ಮುಂದೆ ಬರುತ್ತಿತ್ತು. ಯಾರಿಗೆ ಹೇಳದೆ ಇದ್ದರೋ ದೇವರಿಗೆ ಹೇಳದೆ ಇರಲಾಗದು. ಅವನೇ ಸೂತ್ರಧಾರ. ಅವನ ನಾಟಕದಲ್ಲಿ ಪಡೆದುಕೊಳ್ಳುವ ತಿರುವುಗಳನ್ನು ಸೃಷ್ಟಿಸುವವನು ಅವನೇ. ಹಾಗಾಗಿ ಅವನ ಮುಂದೆ ಕ್ಷಣಕಾಲ ಕಣ್ಮುಚ್ಚಿ ಕುಳಿತರೆ ಮನಸ್ಸಿಗೊಂದಿಷ್ಟು ನೆಮ್ಮದಿ. ಮಧುರಾಳ ಮನಸ್ಸಿನ ಬಿಸಿ ಸ್ವಲ್ಪ ಆರಿತ್ತು. ಗೊಬ್ಬರವನ್ನು ತೋಟದಲ್ಲಿ ಇಳಿಸಿ ಮನೆಗೆ ಬಂದವನು ಅಮ್ಮನಿಗೆ ಶಾಮಣ್ಣ ಕರೆ ಮಾಡಿದ ವಿಷಯ ತಿಳಿಸಿದ. ಶುಕ್ರವಾರ ಮಾತುಕತೆ ಮಾಡಿಬಿಡೋಣವೆಂದ. ಅಕ್ಕ ಚಹಾ ತಂದಿದ್ದಳು. ಮುಖದಲ್ಲಿನ ನೋವಿನ ಗೆರೆ ಅರ್ಜುನ್ ಗುರುತಿಸದಿರನೆ. ಆದರೂ ಕಂಡು ಕಾಣದಂತೆ ಸುಮ್ಮನಿದ್ದ. ಅಮ್ಮನೆದರು ವಿಚಾರಿಸಲು ಮನಸ್ಸು ಬರಲಿಲ್ಲ. ಮಧುರಾಳಿಗೆ ಅರ್ಜುನ್ನ ದೃಷ್ಟಿ ಎದುರಿಸುವುದು ಸಾಧ್ಯವಾಗಲಿಲ್ಲ. ಸೀದಾ ಅಡುಗೆ ಮನೆ ತಲುಪಿ ಪಾತ್ರೆ ತೊಳೆಯಲು ಆರಂಭಿಸಿದಳು. ಚಹಾ ಲೋಟ ಇಡಲು ಬಂದ ಅರ್ಜುನಿಗೆ ಅಕ್ಕ ಮುಖಕ್ಕೆ ಮುಖ ಕೊಟ್ಟು ಮಾತನಾಡದಿದ್ದಾಗ ಅವಳು ಖಂಡಿತ ನೋವುಣ್ಣುತ್ತಿದ್ದಾಳೆ ಎಂಬುದು ಖಾತ್ರಿ ಆಗಿತ್ತು. ಇತ್ತ ತನ್ನ ಮನದಲ್ಲಿ ಮೂಡಿದ ಯೋಚನೆಯನ್ನು ಮಗನಿಗೆ ತಿಳಿಸುವುದೋ ಬೇಡವೋ ಎಂಬ ಗೊಂದಲದಲ್ಲಿ ಅಮ್ಮ ಪುಷ್ಪ ಮೌರ್ಯನ ಸುತ್ತಮುತ್ತ ಓಡಾಡುತ್ತಿದ್ದರು. ಆದರೆ ದನಿ ತೆಗೆದು ಮಾತನಾಡಲು ಪೂರ್ಣ ಧೈರ್ಯ ಸಾಲದು. ಮೌರ್ಯಗೆ ಅಮ್ಮ ಏನೋ ಹೇಳಲು ಕಾತರಿಸುತ್ತಿದ್ದಾರೆ ಎಂಬುದು ಅರಿತು ಕೇಳಿಯೇ ಬಿಟ್ಟ. ಏನಮ್ಮ ನಿನ್ಗೋಳು? ನನ್ನ ಹಿಂದೆ ಹಿಂದೆನೇ ಸುತ್ತುತ್ತಿರುವೆಯಲ್ಲ ಅಂದಾಗ ಅಮ್ಮನ ಬಾಯಿ ಒಣಗಿತ್ತು. ತುಸು ನೀರು ಕುಡಿದು ಬಂದವರು, ಮೌರ್ಯ, ಅರ್ಜುನ್ನ ಮದುವೆ ನಿಶ್ಚಯ ಆಯ್ತಂತೆ ಕಣೋ, ಹುಡುಗಿ ನೋಡಿ ಬಂದಿದ್ದಾನೆ ಎಂದರು. ಹೋ, ಇದಾ ವಿಷಯ? ಒಳ್ಳೇದಾಯ್ತು ಬಿಡು. ನಿಂಗೆ ಇನ್ನೂ ಅರ್ಜುನ್ನ ಮದುವೆಗೆ ತಯಾರಿಗೆ ಬಟ್ಟೆ ಬಹಳ ಬರುತ್ತವೇನೋ. ಹೀಗೂ ಮಧುರ ಇರುವಳಲ್ಲ, ಸಹಾಯ ಮಾಡ್ತಾಳೆ ಬಿಡು, ನಿಂಗ್ಯಾಕೆ ಚಿಂತೆ ಎಂದ. ಅಲ್ಲೋ ಮೌರ್ಯ, ನಿಂಗೂ ಮದುವೆ ವಯಸ್ಸು ಅಲ್ವೇನೋ, ಈ ಬಡ ಅಮ್ಮಂಗೆ ಆಸೆ ಇರಲ್ವೇನೋ ಎಂದು ರಾಗ ಹೇಳಿದಾಗ ಅಮ್ಮನ ಚಡಪಡಿಕೆಗೆ ಕಾರಣ ತಿಳಿದಿತ್ತು. ಜೋರಾಗಿ ನಗಲು ಪ್ರಾರಂಭಿಸಿದ. ಅಯ್ಯೋ ಅಮ್ಮ, ನನ್ ಮದುವೆ ಬಗ್ಗೆ ಮಾತಾಡಲು ಇಷ್ಟೆಲ್ಲ ಪೀಟಿಕೆ ಯಾಕೆ? ನನ್ ಮದುವೆ ಆಗ್ಬೇಕು ತಾನೆ, ಆಗ್ತಾನೆ ಬಿಡು ಎಂದ ಸರಾಗವಾಗಿ. ಅಮ್ಮನ ಖುಷಿಗೆ ಪಾರವೇ ಇಲ್ಲ. ಮಗನ ಮುದ್ದಾಡಿ ಬಿಟ್ರು. ಇತ್ತ ಅಕ್ಕನ ಕೋಣೆ ತಲುಪಿದ ಅರ್ಜುನ್ನಿಗೆ ಅಕ್ಕನ ಬಾಡಿದ ಮುಖ ನೋಡಿ ತಿಳಿದಿದ್ದು. ಇಂದು ಯಾರೋ ನನ್ನಕ್ಕನ ಮನಸ್ಸು ಕೆಡಿಸಿದ್ದಾರೆ, ಅಜ್ಜಿನೇ ಇರಬೇಕು ಎಂದು ಮನಸ್ಸಲ್ಲೇ ಹೇಳಿಕೊಳ್ಳುತ್ತಾ ಅಕ್ಕನ ಬಳಿ ಬಂದ. ಅರ್ಜುನ್ನ ಕಂಡೊಡನೆ ಅತ್ತಿಕ್ಕಿದ್ದ ದುಃಖ ಹೊರಬಂತು. ಅವನ ಕಾಲ ಮೇಲೆ ತಲೆ ಇಟ್ಟು ಅಳಲು ಆರಂಭಿಸಿದಳು. ಎಷ್ಟು ಸಮಾಧಾನ ಮಾಡಿದರೋ ಮಧುರಾಳ ಅಳು ನಿಲ್ಲುತ್ತಿಲ್ಲ. ಅರ್ಜುನ್ನಿಗೂ ಅಳು ಬಂದಂತಾಯ್ತು. ಅರ್ಜುನ್ನಿಗೆ ಹೇಳಬಾರದೆಂದು ಅಂದುಕೊಂಡರೋ ಅವನ ಮುಖ ಕಂಡೊಡನೆ ಮನದ ವೇದನೆಯೆಲ್ಲ ದುಃಖವಾಗಿ ಪ್ರವಹಿಸಿತು.
ತನ್ನ ಹಿಡಿತಕ್ಕೆ ಸಿಗದ ಮನಸ್ಸನ್ನು ತಹಬದಿಗೆ ತರಲು ತುಸು ಸಮಯವೇ ಬೇಕಾಯಿತು. ಅಳವಷ್ಟು ಅತ್ತು ಬಿಡು ಅಕ್ಕ ಎಂದು ಸುಮ್ಮನಾದ. ಮಧುರಾಳ ಮನಸ್ಸಿನ ವೇದನೆ ಕಣ್ಣೀರಾಗಿ ಅರಿದು ಸ್ವಲ್ಪ ಸಮಾಧಾನವಾದಾಗ ಅರ್ಜುನ್ ದಾರಿಯಲ್ಲಿ ಕಮಲ್ ಸಿಕ್ಕಿದ್ದ ಎನ್ನುತ್ತಿರುವಂತೆ ಕಣ್ಣು ಮತ್ತೆ ತುಂಬಿತ್ತು. ಕಮಲ್ನ ಹೆಸರು ಕೇಳುತ್ತಿದ್ದಂತೆ ಅಕ್ಕನನ್ನು ಸರಿಯಾಗಿ ಕೊಳ್ಳರಿಸುತ್ತಾ, ಏನಂದೆ? ನೀ ಅಷ್ಟೊಂದು ಅಳ್ತಾ ಇದ್ದಿದ್ದು ಅವನಿಗಾಗ? ನೀ ಯಾಕೆ ಅವನ ಮಾತನಾಡಿಸಲು ಹೋದೆ ಎಂದ. ನಾನ್ಯಾಕೆ ಮಾತನಾಡಿಸಲಿ ಅರ್ಜುನ್? ಆ ದುರುಳನನ್ನು ನನ್ನ ನೋಡಿದವನೇ ಅವನ ಹೊಸ ಹೆಂಡತಿ ಜೊತೆ ಮಾತನಾಡಿಸಲು ಬಂದ ಎಂದಾಗ ಮಧುರಾಳ ನೋವಿಗೆ ಅಸಲಿ ಕಾರಣ ತಿಳಿದಿತ್ತು. ಇವಳಿಗೆ ಮೋಸ ಮಾಡಿದ್ದು ಅಲ್ಲದೆ ಇನ್ನೊಂದು ಮದುವೆ ಆಗಿದ್ದಾನೆ ಎಂಬುವುದು ಅವಳಿಗೆ ಇನ್ನಷ್ಟು ವೇದನೆ ನೀಡಿತ್ತು. ನಾನಿಲ್ಲಿ ಗಂಡ ಬಿಟ್ಟವಳು ಎಂಬ ನಿಂದೆಗೆ ಗುರಿಯಾಗಿ ನೋವು ಅನುಭವಿಸುತ್ತಿದ್ದೇನೆ. ಆದರೆ ಅವನು ರಾಜಾರೋಷವಾಗಿ ಮತ್ತೊಂದು ಮದುವೆಯಾಗಿದ್ದು ಅಲ್ಲದೆ ನನ್ನನ್ನೇ ಅಂಗಸಿ ಹೋದ. ಅರ್ಜುನ್ ಯಾಕೆ ಹೀಗೆ? ಅವನ ಮಾತಿಗೆ ಶೋಕಿಗೆ ಮರುಳಾದ ಪರಿಮಳಾಳ ಬಾಳು ಹಾಳಾಗುವುದು ಖಂಡಿತ ಎಂದಳು. ಹೋಗ್ಲಿ ಬಿಡಕ್ಕ, ನಾಯಿ ಬಗಳಿದರೆ ದೇವಲೋಕ ಹಾಳಾಗುತ್ತಾ? ಅವನು ನಾಯಿಗಿಂತ ಕಡೆಯಾದವನು. ನಿನ್ನಂತಹ ಹೆಣ್ಣಿನ ಜೊತೆ ಬಾಳುವ ಪುಣ್ಯ ಅವನಿಗಿಲ್ಲ ಬಿಡು. ಅವನು ಹೇಳಿದ ಮಾತಿಗೆಲ್ಲ ನೀ ಇಷ್ಟೊಂದು ಕೊರಗುತ್ತಿದ್ದರೆ ನಾನಿನ್ನ ಮಾತನಾಡಿಸುವುದಿಲ್ಲ ಇನ್ಮೇಲೆ ಎಂದ ಹುಸಿಮುನಿಸಿನಿಂದ. ಕಣ್ಣೀರ ಒರೆಸುತ್ತಾ ಮಧುರ, ಇಲ್ಲ, ಆ ಪಾಪಿಗಾಗಿನ ಅಳಲ್ಲ ಅರ್ಜುನ್. ಅವನ್ ಯಾರೋ ನನಗೆ ಗೊತ್ತಿಲ್ಲ. ನನ್ನ ಪ್ರಪಂಚದಲ್ಲಿ ಈ ಮನೆ ಮಾತ್ರ, ಮತ್ತೆ ಪುಷ್ಪಮ್ಮ ಮಾತ್ರ ಎನ್ನುತ್ತಿರುವಂತೆ ಅಮ್ಮ ಊಟಕ್ಕೆ ಕರೆದದ್ದು ಕೇಳಿ ಮಧುರ ಹೊರಟಳು. ಅಕ್ಕ ಆಡಿದ ಕೊನೆಯ ಮಾತುಗಳು ಕಮಲ್ ಆಗಿರುವ ಇನ್ನೊಂದು ಮದುವೆ. ಅಷ್ಟಾದರೂ ಇನ್ನೊಂದು ಹೆಣ್ಣಿನ ಬಾಳು ಹಾಳಾಯಿತೆಂದು ದುಃಖಿಸುವ ಅಕ್ಕನ ಮನಸ್ಸು. ಇವೆಲ್ಲ ಅರ್ಜುನ್ನ ಮನಸ್ಸಿಗೆ ನಾಟಿದ್ದವು. ಇದುವರೆಗೂ ಅವನ ತಲೆಯಲ್ಲಿ ಹೊಳೆಯದೇ ಉಳಿದ ಯೋಚನೆಯೊಂದು ಮಿಂಚಿತ್ತು. ಬಾಳಿದ ಮಧುರಾಳ ಬಾಳಿನಲ್ಲಿ ಚೇತನವ ತುಂಬುವಂತ ಯೋಚನೆಯೂ ಹೊಳೆದಿತ್ತು. ಅಮ್ಮನ ಮುದ್ದಿನಿಂದ ಮಿಂದೆದ್ದ ಮೌರ್ಯಗೆ ನನ್ನ ಮದುವೆ ಅಮ್ಮಂಗೆ ಈ ಪರಿಯ ಸಂತಸ ಕೊಡುತ್ತಾ? ಅಯ್ಯಪ್ಪ ಎನ್ನುತ್ತಾ, ಅಮ್ಮ ಜಾಸ್ತಿ ಖುಷಿ ಪಡ್ಬೇಡ, ಆಮೇಲೆ ಅತ್ತೆ ಸೊಸೆ ಜಗಳ ಬಿಡ್ಸೋಕೆ ನಾ ಬರಲ್ಲ ನೋಡು ಎಂದ ನಗುತ್ತಾ. ಹೇ ಮೌರ್ಯ, ನನ್ ನೋಡಿದ್ರೆ ನಿಂಗೆ ಸೊಸೆ ಹತ್ರ ಜಗಳ ಮಾಡೋ ಥರ ಕಾಣ್ತೀನಾ? ಅಷ್ಟಕ್ಕೂ ನನ್ನ ಸೊಸೆ ಬಂಗಾರ ಎಂದರು ಅರಿವಿಲ್ಲದೆ. ಮನದ ಮಾತು ನಾಲಿಗೆಯವರೆಗೂ ಬಂದಿತ್ತು. ಅಮ್ಮ ಏನಂದೆ? ಸೊಸೆ ಬಂಗಾರನಾ? ಹೇಳ್ತಾ ಇರುವಂತೆ ಪುಷ್ಪ ಮಾತು ಬದಲಿಸಲು ಪ್ರಯತ್ನಿಸಿದರು. ಹೇಳಮ್ಮ, ಸೊಸೆ ಬಂಗಾರ ಅಂದ್ರೆ ನಾನೇನು ಕಾಗೆ ಬಂಗಾರನಾ ಅಂದ. ಪುಷ್ಪಾರಿಗೆ ಮಗ ನನ್ನ ಮಾತಿನ ಸೂಕ್ಷ್ಮ ಅರಿತಿಲ್ಲ ಎಂಬುವುದು ಗೊತ್ತಾಗಿ ಸಮಾಧಾನ ಪಟ್ಟರು. ಇಬ್ಬರು ನಗುತ್ತಾ ಊಟ ಮುಗಿಸಿದರು. ಸೋಮವಾರ ವಾಪಸ್ ಮಂಗಳೂರಿಗೆ ಹೊರಡುತ್ತಿದ್ದೇನೆ ಅಂದ. ಅಮ್ಮನಿಗೆ ಮಧುರಾಳ ಬಗ್ಗೆ ಮಗನ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯುವ ತವಕ. ಇತ್ತ ಅರ್ಜುನ್ನಿಗೆ ಮೌರ್ಯ ಬೆಳಗ್ಗೆ ಮನೆ ಹತ್ರ ಬಾ, ಮಾತನಾಡುವುದಿದೆ ಎಂದಿದ್ದ. ಅರ್ಜುನ್ ಸಹ ನಾನು ನಿನ್ನ ಹತ್ರ ಏನೋ ಮುಖ್ಯವಾದ ವಿಷಯ ಪ್ರಸ್ತಾಪ ಮಾಡಬೇಕು ಮೌರ್ಯ ಎಂದಿದ್ದ. ಬೆಳಗಾದ ಕೂಡಲೇ ಮೌರ್ಯನ ಕಾಣುವ ಕಾತರ. ಒಟ್ಟಾರೆ ಪುಷ್ಪ ಮತ್ತು ಅರ್ಜುನ್ರ ಯೋಚನೆಯು ಒಂದೇ, ಅದು ಮಧುರ. ಬೆಳಗಾಗಿದ್ದೇ ತಡ. ಅರ್ಜುನ್ ಗಡಿಬಿಡಿಯಿಂದ ತಯಾರಾಗುತ್ತಿದ್ದ. ಮಧುರಾಳಿಗೆ ಅರ್ಜುನ್ನ ಮನದಿಂಗಿತ ತಿಳಿದಿಲ್ಲ. ಮಾತುಕತೆಗೆ ಹೊರಡಲು ಅವಸರಿಸುತ್ತಿದ್ದಾನೆಂದು ಭಾವಿಸಿದಳು. ಆದರೆ ತನ್ನ ಬಗ್ಗೆ ಮಾತುಕತೆ ಎಂಬುವುದು ತಿಳಿಯಲಿಲ್ಲ. ಇವತ್ತು ಅಕ್ಕನನ್ನ ಜೊತೆಗೆ ಕರೆದೊಯ್ಯುವುದು ಬೇಡ ಎಂದು ತಾನೊಬ್ಬನೇ ಲಘುಬಗೆಯಲ್ಲಿ ಮೌರ್ಯನ ಮನೆ ತಲುಪಿದ. ಗೆಳೆಯನ ಕಂಡಿದ್ದೇ ಮೌರ್ಯ ಸಹ ಅವನ ಜೊತೆ ತೋಟದತ್ತ ಹೊರಡಲು ತಯಾರಾಗಿದ್ದ. ಇಬ್ಬರು ಹೊರಟಿರುವುದು ಕಂಡು ತಾಯಿ ಮನಸ್ಸು ಸಿಹಿ ಸುದ್ದಿಯನ್ನೇ ಬಯಸಿತ್ತು. ಮಧುರಾಳಿಗೆ ಮನೆಯಿಂದ ಹೊರಟಾಗ ನಿನ್ನೆಯ ಘಟನೆ ಮನಸ್ಸನ್ನು ಕದಡಿತ್ತು. ಮತ್ತೆ ದಾರಿಯಲ್ಲಿ ಕಮಲ್ ಸಿಕ್ಕರೆ? ಆತಂಕದಲ್ಲಿ ಹೆಜ್ಜೆ ಹಾಕಿದಳು. ದಾರಿಯಲ್ಲಿ ಕಮಲ್ ಸಿಗಲಿಲ್ಲ. ಆದರೆ ಅವನ ಪರಿಚಯದವರು, ನಿನ್ನೆ ಅವನನ್ನು ತನ್ನೂರಿನಲ್ಲಿ ನೋಡಿದವರು ಎದುರಾದರು. ಮಧುರ, ನಿನ್ನ ಗಂಡನ ನೋಡ್ದೆ ನಿನ್ನೆ ಎಂದಾಗ, ನಂಗೆ ಗಂಡ ಇಲ್ಲ ಮಧುರ ಕಟುವಾಗಿಯೇ ಉತ್ತರಿಸಿದಳು. ಕಮಲ್ ನಿನ್ನ ಗಂಡ ಅಲ್ವಾ? ಮೊದಲೇ ನೊಂದಿದ್ದ ಮನಸ್ಸು ಆಕ್ರೋಶಗೊಂಡಿತ್ತು. ಯಾವ ಕಮಲ್? ಅವನೀಗ ನನ್ನ ಗಂಡ ಅಲ್ಲ, ಡಿವರ್ಸ್ ಆಗಿ ಆಗ್ಲೇ ತಿಂಗಳ ಮೇಲಾಯ್ತು ಎಂದು ಹೇಳುತ್ತಾ ಮತ್ತೆ ಅವರ ಜೊತೆ ಮಾತಿಗೆ ನಿಲ್ಲದೆ ಹೊರಟಳು. ಮಧುರ ನೆಮ್ಮದಿಯ ನೆಲೆ ಪುಷ್ಪಾರ ಮನೆಯತ್ತ ಹೊರಟರೆ ಅರ್ಜುನ್ನ ಗಾಡಿ
ನೆಮ್ಮದಿಯ ಕಾಣಲು ತೋಟದತ್ತ ಹೊರಟಿತ್ತು. ಯಾರ ಮನಸ್ಸಿನಲ್ಲಿ ಏನಿದೆ ಎಂದು ಬಲ್ಲವರಾರು. ಅರ್ಜುನ್ನ ಜೊತೆ ತೋಟಕ್ಕೆ ಬಂದ ಮೌರ್ಯನಿಗೆ ಹಸಿರ ಹಾಸು ಕಂಡು ಮನಸ್ಸು ತಂಪೆನಿಸಿತು. ಅರ್ಜುನ್ನಿಗೆ ಮನದಲ್ಲಿ ಮೂಡಿದ ಮಿಂಚಿನ ಬಳ್ಳಿಯನ್ನು ಮೌರ್ಯನ ಮನದೊಳಗೆ ನೆಡುವ ತವಕ. ಆದರೆ ಏನೂ ಮಾತನಾಡುವುದಿದೆ ಬಾ ಎಂದು ಕರೆಸಿಕೊಂಡ ಮೌರ್ಯ ನನ್ನ ಜೊತೆ ಮಾತನಾಡುವಂಥದ್ದು ಏನಿದೆ ಎಂಬ ಕುತೂಹಲ ಒಂದು ಕಡೆ. ಮೌರ್ಯ, ಹೇಳು, ಯಾಕೆ ನನ್ನ ಜೊತೆ ಬಂದಿದ್ದು ಎಂದ. ಮೌರ್ಯ ಗೆಳೆಯನ ಕೈ ಹಿಡಿದು, ನೋಡು ಅರ್ಜುನ್, ನಿನ್ನಿಂದ ನನಗೆ ಒಂದು ಸಹಾಯವಾಗಬೇಕು, ಇಲ್ಲ ಅನ್ಬೇಡ ಪ್ಲೀಸ್ ಎಂದ. ಅಯ್ಯೋ ಗೆಳೆಯ, ಅದನ್ ಮಾಡೋಕೆ ಅಂತಾನೆ ನನ್ನ ಐರಾವತದ ಮೇಲೆ ನಿನ್ನ ಕೂರಿಸಿ ಕರೆತಂದದ್ದು. ಅದೇನು ಹೇಳು ಎಂದ. ಅಮ್ಮ ನಿನ್ನ ಮದುವೆ ವಿಚಾರ ತಿಳಿದಾಗಿಂದ ನನ್ನ ಮದುವೆ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಂದು ಪೀಠಿಕೆ ಹಾಕಿದ. ಅರ್ಜುನ್ನಿಗೆ ಒಳಗೊಳಗೆ ಖುಷಿ. ಇವನ ಮದುವೆ ಸುದ್ದಿ ನನ್ನ ಹತ್ರ ಸಹಾಯ, ನಾನು ಬಯಸಿದ್ದು ಇದೇ ಅಲ್ವೇ ಎಂದು ಸ್ವಗತದಲ್ಲಿ ಸಂತೋಷಪಟ್ಟ. ತನ್ನದೇ ಲೋಕದಲ್ಲಿದ್ದವನನ್ನು ಮೌರ್ಯ, ಲೋ ಗೆಳೆಯ, ಏನ್ ನಿನ್ನ ಹುಡುಗಿ ನೆನಪಲ್ಲಿ ತೇಲಾಡ್ತಾ ಇದೆಯಾ ಹೇಗೆ ಎಂದಾಗ ವಾಸ್ತವಕ್ಕೆ ಬಂದಿದ್ದ. ಹೇ ಹಾಗೇನಿಲ್ಲ, ನಾ ಬೇರೆ ಏನೋ ಯೋಚಿಸ್ತಾ ಇದ್ದೆ, ಹೇಳೆಂದ. ಅರ್ಜುನ್, ನಾನು ಮದುವೆ ಆಗೋಣ ಅಂತಿದ್ದೀನಿ ಕಣೋ ಎಂದ. ಗೊಳ್ಳೆಂದು ನಕ್ಕ ಅರ್ಜುನ್, ಮದುವೆ ಆಗೋ ಮಾರಾಯ, ಹಾಗೂ ಅಂತಾನೆ ಅಮ್ಮ ಅವಸರ ಮಾಡ್ತಿರೋದು ಎಂದ. ನಗು ನಿಲ್ಸು ಮಾರಾಯ, ನನ್ನ ಸಮಸ್ಯೆ ಅದಲ್ಲ. ಮತ್ತೆ ಏನ್ ತೊಂದರೆ ಎಂದ ಅರ್ಜುನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅರ್ಜುನ್, ಹೇಳು ಮೌರ್ಯ. ಮತ್ತೆ ನಾವೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಕಣೋ. ಅಮ್ಮಂಗೆ ಹೇಳ್ಬಿಡೋ, ಇನ್ನೂ ಖುಷಿ ಆಗ್ತಾರೆ. ಹುಡುಗಿ ನೋಡೋ ಕಾಟ ತಪ್ತು ಅಂತ ಅರ್ಜುನ್ ಹೇಳಿದ. ಅದೇ ಈಗ ಬಂದಿರೋ ಸಮಸ್ಯೆ ನೋಡೋ, ನೀನೇ ಪರಿಹರಿಸಬೇಕು. ಅರ್ಜುನ್ನಿಗೆ ತುಪ್ಪ ಬಂದು ಬಾಳೆಯಲ್ಲಿ ಬಿದ್ದಂಥ ಅನುಭವ. ಅದೆಷ್ಟು ಖುಷಿ ಪಟ್ಟನೋ ಅದು ದೇವರಿಗೆ ಗೊತ್ತು. ಆದರೆ ಆ ಖುಷಿ ಕ್ಷಣಕಾಲವೂ ಉಳಿಯಲಿಲ್ಲ. ಅರ್ಜುನ್ನಿಗೆ ಬೆನ್ನು ಮಾಡಿ ನಿಂತ ಮೌರ್ಯ ಮಾತು ಮುಂದುವರೆಸಿದ್ದ. ಕಾಲೇಜಿನಲ್ಲಿ ಶೈಲಾ ಎಂಬ ನನ್ನ ಕ್ಲಾಸ್ಮೇಟ್ ಒಬ್ಬಳನ್ನ ಪ್ರೀತಿಸ್ತಾ ಇದ್ದೀನಿ. ಒಳ್ಳೆ ಹುಡುಗಿ, ಅಮ್ಮ ಇಲ್ಲ ಅವಳಿಗೆ, ಅಪ್ಪನ ಆಶ್ರಯದಲ್ಲಿ ಬೆಳೆದವಳು, ವಿದ್ಯಾವಂತೆ. ಆದರೆ ಅಮ್ಮ ಪಟ್ಟಣದ ಹುಡುಗಿನ ಒಪ್ತಾರೋ ಇಲ್ಲೋ ಕೇಳಲು ಭಯ ಎಂದ. ಅರ್ಜುನ್ ಕಣ್ಣಿಂದ ಹನಿ ಜಾರಿತ್ತು. ಅದೆಷ್ಟು ಖುಷಿಯಿಂದ ಅವಸರಿಸಿ ಬಂದಿದ್ದನೋ ಅಷ್ಟೇ ಅವಸರವಾಗಿ ಆ ಖುಷಿ ಅವನಿಂದ ಹೋಗಿತ್ತು. ತಾನು ಪ್ರಸ್ತಾಪಿಸಬೇಕೆಂದು ಬಂದ ವಿಷಯ ಮನದೊಳಗೆ ಕರಗಿತು. ಗೆಳೆಯನ ಪ್ರೀತಿ ಗೆಳೆಯನಿಗೆ ಸಿಗಲಿ, ನಾನು ಸ್ವಾರ್ಥಿಯಾಗಿ ಯೋಚಿಸಬಾರದು ಎನ್ನುತ್ತಾ ತಿರುಗಿ ಮೌರ್ಯನ ಮುಂದೆ ಬಂದ. ಮೌರ್ಯ, ಪ್ರೀತಿ ಮಾಡಿದ್ದು ತಪ್ಪಲ್ಲ, ಆದರೆ ಹುಡುಗಿ, ಅವರ ಮನೆತನ, ಅವಳು, ಅವಳ ಅಪ್ಪ ಎಲ್ಲ ಹಳ್ಳಿಯನ್ನು ಒಪ್ಕೋತಾರ, ಅದೆಲ್ಲ ಯೋಚನೆ ಮಾಡಿದ್ದೀಯಾ ಎಂದ ಭಾರವಾದ ಮನಸ್ಸಿನಿಂದ. ಮೌರ್ಯ, ಹಾ, ನನ್ನ ಬಗ್ಗೆ ಅವರೆಲ್ಲ ತಿಳ್ಕೊಂಡಿದ್ದಾರೆ. ನಾವೇನೋ ಹಳ್ಳಿಗೆ ಬಂದು ಇರಲ್ಲ ಅಲ್ವಾ, ಈ ವರ್ಷ ನನಗೆ ಕೆಲಸ ಸಿಗತ್ತೆ, ಮಂಗಳೂರಿನಲ್ಲಿಯೇ ಇರೋಣ ಅಂದುಕೊಂಡಿದ್ದೇನೆ. ಇದೆಲ್ಲ ಅಮ್ಮಂಗೆ ಹೇಳಲು ಭಯ, ಅವಳನ್ನು ಒಪ್ಪಿಸುವ ಜವಾಬ್ದಾರಿ ನಿನ್ನದು ಎಂದು ಅರ್ಜುನ್ನ ಕೈ ಹಿಡಿದ. ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆಯುತ್ತಿದೆ. ನಾವು ಪಾತ್ರಧಾರಿಗಳು. ಸೂತ್ರಧಾರ ಮೇಲಿರುವ ಅವನಿಚ್ಛೆ ಇದೇ ಆಗಿದ್ದರೆ ತಪ್ಪಿಸಲಾದಿದೆ. ಮನದೊಳಗೆ ಮಾತುಗಳಳಿಸಿದ. ದುಃಖದ ಸೆಲೆ ಕೊರಳ ತಪ್ಪಿತ್ತು. ಆದರೂ ತೋರ್ಗೊಡದೆ ಸರಿ, ಪ್ರಯತ್ನಿಸುತ್ತೇನೆ ಎಂದ. ಮೌರ್ಯ ಸಂತೋಷದಿಂದ ಉಬ್ಬಿಬ್ಬಾದ. ಯಾಕೆಂದರೆ ಅರ್ಜುನ್ ಮಧುರ, ಅಮ್ಮನ ಮನಸ್ಸನ್ನು ಗೆದ್ದವರು. ಇವರು ಮನಸ್ಸು ಮಾಡಿದರೆ ಅಮ್ಮ ಖಂಡಿತ ಒಪ್ಪುತ್ತಾರೆ ಎಂಬ ನಂಬಿಕೆ ಅವನದು. ಗೆಳೆಯನಿಗೆ ನನ್ನ ಅಕ್ಕನ ವಿಚಾರ ಹೇಳಬೇಕು, ಅವಳಿಗೊಂದು ಸುಂದರ ಬಾಳು ಕೊಡು ಎಂದು ಕೇಳಬೇಕು ಎಂದು ಓಡೋಡಿ ಬಂದ ಅರ್ಜುನ್ನು ದುಃಖದಿಂದ ಕುಗ್ಗಿದ್ದ. ಇತ್ತ ಮಧುರ ಪುಷ್ಪಾರ ಮನೆ ತಲುಪಿದ್ದಳು. ಮಗ ಮತ್ತು ಅರ್ಜುನ್ ಒಟ್ಟಿಗೆ ಹೋಗಿದ್ದು ಶುಭ ಸಮಾಚಾರ ಬರಬಹುದೆಂದು ಕಾಯುತ್ತಿದ್ದ ಅಮ್ಮನ ಎದುರು ಬಂದ ಮಧುರಾಳಿಗೆ ಪುಷ್ಪಾರ ಚಡಪಡಿಕೆ ಅರ್ಥವಾಗಲಿಲ್ಲ. ತನ್ನ ಪಾಣಿಗೆ ತಾನು ಹೊಲಿಗೆ ಕೆಲಸ ಶುರು ಮಾಡಿದ್ದಳು. ಅಮ್ಮ ಮಗನ ಬರುವಿಕೆಗಾಗಿ ದಾರಿ ಕಾಯುತ್ತಿದ್ದರು. ಮಗ ತನ್ನ ಮನದ ಭಾರವನ್ನು ಅರ್ಜುನ್ನ ಹೆಗಲಿಗೆ ಹಾಕಿ ನಿರಾಳನಾದ. ಆದರೆ ಅರ್ಜುನ್ ಭಾರ ಹೊರಲಾರದೆ ಸುಸ್ತಾಗಿದ್ದ. ಯಾವುದರ ಅರಿವಿಲ್ಲದೆ ಮಧುರ ಕಾಯಕದಲ್ಲಿ ತೊಡಗಿದ್ದಳು. ಅರ್ಜುನ್ನ ಹೃದಯ ಭಾರವಾಗಿತ್ತು. ಒಂದೆಡೆ ಈಗಾಗಲೇ ಮದುವೆಯಾಗಿ ಡಿವೋರ್ಸ್ ಆದ ನನ್ನ ಅಕ್ಕನನ್ನು ಸೊಸೆ ಮಾಡಿಕೊಳ್ಳಿ ಎಂದು ನಾನು ಯಾವ ಬಾಯಿಂದ ಕೇಳಲಿ? ಅವರು ತನ್ನಕ್ಕನ ಮೇಲಿನ ಅನುಕಂಪದಿಂದ ತಾಯಿ ಪ್ರೀತಿ ತೋರುತ್ತಿದ್ದಾರೆ. ಹಾಗಂತ
ಮಮತಾಮಯಿ ಪುಷ್ಪಾರಿಗೆ ಮೌರ್ಯನ ವಿಚಾರ ತಿಳಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಜವಾಬ್ದಾರಿ ನೆನೆಸಿಕೊಂಡ ಅರ್ಜುನ್ನಿಗೆ ತಂಪಾದ ತೋಟದಲ್ಲಿದ್ದರೂ ಬೆವರಿನಿಂದ ತೊಯ್ದಿದ್ದ. ಮೌರ್ಯ ಒಂದೇ ಸಮ ಶೈಲಾಳ ಬಗ್ಗೆ, ಅವಳ ತನ್ನ ಪ್ರೀತಿಯ ಬಗ್ಗೆ ಮಾತನಾಡುತ್ತಾ ತೋಟವೆಲ್ಲ ಸುತ್ತುತ್ತಿದ್ದ. ಅವನಿಗೆ ಅರ್ಜುನ್ನ ಮನದಾಳದ ನೋವು ಅರಿವಿಗೆ ಬರಲೇ ಇಲ್ಲ. ಗೆಳೆಯನ ಪ್ರತಿ ಮಾತಿಗೂ ಆಹೋ ಎನ್ನುತ್ತಾ ಅವನೆಲ್ಲ ಭಾವನೆಗಳಿಗೂ ಕಿವಿಯಾಗಿದ್ದ ಅರ್ಜುನ್. ಆದರೆ ಅರ್ಜುನ್ನು ಸಹ ಏನು ಮಾತನಾಡ ಬಯಸಿದ್ದ ಎಂಬುದನ್ನು ಸಂಪೂರ್ಣ ಮರೆತಿದ್ದ. ಮಧ್ಯಾಹ್ನದ ಸಮಯವಾದ ಕಾರಣ ಹಸಿವು ಮೌರ್ಯನನ್ನು ಎಚ್ಚರಿಸಿತು. ಅಯ್ಯೋ, ನಾನೊಬ್ನೋ ಪ್ರೀತಿಸಿದ ಹುಡುಗಿ ಕುಂಗಲ್ಲೇ ಕಳೆದು ಬಿಟ್ಟೆ. ನೀನು ಏನೋ ಹೇಳಬೇಕು ಅಂತಿದ್ದೆ, ಏನೇಳು? ನೀನು ನಿನ್ನ ಹುಡುಗಿ ಬಗ್ಗೆ ಹೇಳಬೇಕಿತ್ತಾ? ಹೇಳು, ನಾ ಕೇಳ್ತೇನೆ ಎಂದ ಅವಸರಿಸುತ್ತಾ. ಅರ್ಜುನ್ ಮಾತು ಮರೆತಿದ್ದ. ಏನಿಲ್ಲ ಬಿಡೋ, ಮುಂದಿನ ವಾರ ಮಾತುಕತೆ ಇದೆ ಅಂತ ಹೇಳಲು ಬಂದಿದ್ದೆ ಎಂದ. ಎದೆಯಾಳದ ಮಾತು ಬಾಯಿಗೆ ಬರಲಿಲ್ಲ. ಬರುವಾಗ ಇದ್ದ ಹುರುಪು ಮನೆಗೆ ವಾಪಸ್ ಹೊರಡುವಾಗ ಇರಲಿಲ್ಲ. ಮನೆ ಮುಂದೆ ಗಾಡಿ ಬಂದಾಗ ಅಮ್ಮ ಲಘುಬಗೆಯಿಂದ ಸ್ವಾಗತಕ್ಕಾಗಿ ಬಂದರು. ಮೌರ್ಯ ಕೋಣೆ ಸೇರಿದರೆ ಅರ್ಜುನ್ ಅಕ್ಕನ ಹರಿಸುತ್ತಾ ನಡೆದ. ಆದರೆ ಪುಷ್ಪಾರು ಬಿಡಬೇಕಲ್ಲ. ಅರ್ಜುನಿಗೆ ಅವರ ಮುಖ ಕಂಡಾಗಲೇ ಒಳಗೊಳಗೆ ಭಯವಾಗುತ್ತಿತ್ತು. ಅರ್ಜುನ್ನ ಮುಖಲಕ್ಷಣ ಕಂಡು ಕಳವಳಗೊಂಡಿತ್ತು ತಾಯಿ ಹೃದಯ. ಅರ್ಜುನ್ ಕಾಲ್ ತೊಳೆದು ಬಾ, ಊಟ ತಿನ್ನೀಯ ಎನ್ನುತ್ತಾ ಮಗನನ್ನು ಕೂಗಿದರು. ಮೌರ್ಯ ವಿಸಿಲ್ ಹಾಕುತ್ತಾ ಊಟಕ್ಕೆ ಕುಳಿತ. ಅರ್ಜುನ್ ಆಗಲೇ ಊಟಕ್ಕೆ ಕುಳಿತಾಗಿದ್ದ. ಮಧುರಾಳನ್ನು ಕರೆಯಮ್ಮ, ಒಟ್ಟಿಗೆ ಊಟ ಮಾಡೋಣ ಎಂದಾಗ ಅರ್ಜುನ್ ಒಳಗೊಳಗೆ ಸಂಕಟ ಪಡುತ್ತಿದ್ದ. ಆ ಸೂಕ್ಷ್ಮವನ್ನು ಪುಷ್ಪ ಗ್ರಹಿಸದೇ ಇರಲಿಲ್ಲ. ಬೇಡ, ಅವಳಿಗೆ ಕೆಲಸ ಇದೆ, ಸಂಜೆ ಒಳಗೆ ಸರಳಾಳ ಮದುವೆ ಬಟ್ಟೆ ಕೊಡಬೇಕು ಎನ್ನುತ್ತಾ ಅರ್ಜುನ್ನನ್ನು ನೋಡಿದರು. ಕಣ್ಣು ಕೆಂಪಗಾಗಿತ್ತು. ಮಗ ಊಟ ಮಾಡಿ ಹೋದ ನಂತರ ಅರ್ಜುನ್ನ ಸಮೀಪ ಬಂದ ಪುಷ್ಪ, ಯಾಕೆ ಹೀಗಿದ್ದೀಯಾ ಅರ್ಜುನ್? ಊಟವೂ ಸರಿ ಮಾಡಲಿಲ್ಲ? ಮಗ ಮದುವೆ ವಿಷಯ ಏನಾದರೂ ಮಾತನಾಡಿದನಾ ಎಂದಾಗ ಅರ್ಜುನ್ನ ತಡೆದಿಟ್ಟ ದುಃಖ ಹನಿಯಾಗಿ ಹರಿದಿತ್ತು. ಅಮ್ಮ ಎಂದ. ಹೇಳು ಅರ್ಜುನ್, ಯಾಕೆ ದುಃಖ? ಅಮ್ಮ, ನಿಮ್ಮ ಮನೆಗೆ ಸೊಸೆಯಾಗಿ ನನ್ನ ಅಕ್ಕನ ಕಳುಹಿಸಬೇಕೆಂಬ ಮಹದಾಸೆಯಿಂದ ಇಂದು ಮೌರ್ಯನಲ್ಲಿ ಕೇಳಬೇಕೆಂದಿದ್ದೆ. ಆದರೆ ಮಾತು ಹೊರಡಲಿಲ್ಲ. ಹೇಳು, ಆದರೆ ಏನಾಯ್ತು? ಈಗಾಗಲೇ ಒಂದು ಮದುವೆಯಾದ ಹುಡುಗಿ ಬೇಡ ಅಂತ ಹೇಳೋದ್ನಾ? ಹೇಳು, ಏನಂದ? ಇಲ್ಲಮ್ಮ, ಅದರ ಬಗ್ಗೇನೂ ಹೇಳಲಿಲ್ಲ. ನಾ ವಿಷಯ ಪ್ರಸ್ತಾಪಿಸುವ ಮೊದಲೇ ಅವನು ಅವನ ಪ್ರೀತಿಯನ್ನು ಹೇಳಿಕೊಂಡ. ತಾಯಿಯ ಮನ ಕದಡಿತ್ತು. ಮಗ ಮೌರ್ಯಗೆ ಸದ್ಗುಣ ಸುಶೀಲೆ ಮಧುರಾಳನ್ನು ತರಬೇಕೆಂದು ತುಡಿಯುತ್ತಿದ್ದವನವು ಆ ಸ್ಥಾನದಲ್ಲಿ ಇನ್ಯಾರೋ ಬರುತ್ತಾರೆಂಬುದು ಒಪ್ಪಿಕೊಳ್ಳಲಾಗದ ಸ್ಥಿತಿ ತಲುಪಿತ್ತು. ಅಮ್ಮ ಎಂದು ಅರ್ಜುನ್ ಕೈ ಹಿಡಿದಾಗ ವಾಸ್ತವಕ್ಕೆ ಬಂದಿದ್ದರು. ಅಮ್ಮ, ನಾನು ಅಕ್ಕನಿಗೆ ಮತ್ತೊಂದು ಮದುವೆ ಮಾಡುವ ಬಗ್ಗೆ ಸ್ವಲ್ಪವೂ ಯೋಚಿಸಿರಲಿಲ್ಲ. ಆದರೆ ಮೊನ್ನೆ ಬಾವ ಇನ್ನೊಂದು ಮದುವೆಯಾಗಿ ಊರೂರು ಸುತ್ತುತ್ತಿದ್ದಾನೆ ಎಂಬುದು ಗೊತ್ತಾದಾಗ ನನ್ನಕ್ಕನಿಗೆ ಮದುವೆ ಯಾಕಾಗಬಾರದು ಎಂಬ ಯೋಚನೆ ಬಂತು. ಕೂಡಲೇ ನೆನಪಾಗಿದ್ದು ನನ್ನ ಗೆಳೆಯ ಮೌರ್ಯ. ಕಣ್ಣು ತೀವ್ರವಾಗಿತ್ತು, ಮಾತು ಮುಂದುವರೆದಿತ್ತು. ಆದರೆ ಅವನು ಇನ್ಯಾರನ್ನೂ ಪ್ರೀತಿಸುತ್ತಿದ್ದಾನೆ ಎಂದಾಗ ಅವನ ಪ್ರೀತಿಗೆ ಆಧಾರವಾಗಿ ನಿಲ್ಲಬೇಕೆಂದುಕೊಂಡು ನನಗೆ ನಾನೇ ಸಮಾಧಾನ ಪಟ್ಟುಕೊಂಡೆ ಎಂದು ತನ್ನ ಮಾತು ಮುಗಿಸಿದ. ಅರ್ಜುನ್ನ ಮಾತಿಗೆ ಕಿವಿಯಾಗಿದ್ದಳು ಮಧುರಾ. ಎದೆ ದಸಕ್ಕೆಂದಿತು. ಆಗಿರುವ ಒಂದು ಮದುವೆಯು ಮನಸ್ಸನ್ನು ಹೊಡೆದಿತ್ತು. ಮದುವೆ, ಗಂಡ, ಸಂಸಾರ ಈ ಪದಗಳು ಅರ್ಥ ಕಳೆದುಕೊಂಡಿದ್ದವು. ಹೀಗಿರುವಾಗ ಅರ್ಜುನ್ನ ಈ ಯೋಚನೆ, ಅದು ಮೌರ್ಯಗೆ ನನ್ನ ಮದುವೆ ಮಾಡಿಸಲು ಹೊರಟಿದ್ದಾನೆ. ಎಂಥ ಹುಚ್ಚು ಯೋಚನೆ ಇವನದು ಎಂದಿತು ಮಧುರಾಳ ಮನ. ತಾನು ಕದ್ದು ಕೇಳುವುದು ಸರಿಯಲ್ಲ, ನೇರವಾಗಿ ಅರ್ಜುನ್ಗೆ ಹೇಳಬೇಕೆಂದು ಹೆಜ್ಜೆ ಮುಂದಿಡಲು ಹೊರಟಾಗ ಪುಷ್ಪಾರ ಮಾತು ತಡೆದಿತ್ತು. ಅರ್ಜುನ್, ನಿನ್ನ ಗೆಳೆಯನಿಗೆ ಹೇಳಿಬಿಡು, ಮಧುರಾ ಈ ಮನೆ ಮಹಾಲಕ್ಷ್ಮಿ. ಅವಳ ಹೊರತು ನಾನು ಬೇರೆ ಯಾರನ್ನೂ ಈ ಮನೆ ಸೊಸೆ ಅಂತ ಒಪ್ಪುವುದಿಲ್ಲ. ಅರ್ಜುನ್ ಮತ್ತು ಮರೆಯಲ್ಲಿ ನಿಂತು ಮಾತನ್ನು ಆಲಿಸುತ್ತಿದ್ದ ಮಧುರಾ ಇಬ್ಬರಿಗೂ ಪುಷ್ಪಾರ ಮನದಾಳದ ಮಾತು ಆಶ್ಚರ್ಯ ಉಂಟು ಮಾಡಿತ್ತು. ಅಮ್ಮ ಎನ್ನುತ್ತಾ ಅರ್ಜುನ್ ಮೇಲೆದ್ದ. ಇಬ್ಬರ ಕಣ್ಣು ತುಂಬಿತ್ತು. ಮಧುರಾ ಪುನಃ ಒಲೆಗೆ ಕೋಣೆ ತಲುಪಿದ್ದಳು. ಮದುವೆ ಬಗ್ಗೆ ಯೋಚನೆ ಇಲ್ಲವಾದರೂ ಪುಷ್ಪಾರ ಉದಾರ ಹೃದಯದ ಮಾತುಗಳು ಮಧುರಾಳ ಮನವ ತಟ್ಟಿತ್ತು. ಅರಿವಿರದೆ ಕಣ್ಣಿಂದ ಹನಿ ಜಾರಿದ್ದು. ಪುಷ್ಪಾರು ಕಣ್ಣ ನೀರು ಒರೆಸಿಕೊಳ್ಳುತ್ತಾ ಕೋಪದಿಂದ ಮಗನ ಕಡೆ ಹೊರಟಾಗ ಅರ್ಜುನ್ ತಡೆದಿದ್ದ. ಅಮ್ಮ, ಮೌರ್ಯ ಪ್ರೀತಿಸುತ್ತಿರುವ ಹುಡುಗಿ ನನ್ನಕ್ಕಳಿಗಿಂತ ಚೆನ್ನಾಗಿರಬಹುದು. ಇತ್ತೀಚಿನ ಪ್ರೀತಿ ಅದಲ್ಲ.
2-3 ವರ್ಷಗಳ ಪ್ರೀತಿಯದು. ಅದನ್ನು ಬೇಡ ಅನ್ನಬೇಡಿ. ಮೌರ್ಯನ ಮದುವೆಗೆ ಖುಷಿಯಿಂದ ನಿಮ್ಮ ಒಪ್ಪಿಗೆ ಕೊಡಿ ಎಂದು ಬೇಡಿಕೊಂಡ. ಅಷ್ಟರಲ್ಲಾಗಲೇ ಮೌರ್ಯ ಅಲ್ಲಿಗೆ ಬಂದಿದ್ದ. ಅಮ್ಮನ ಕಂಡು ತಪ್ಪಿತಸ್ಥನಂತೆ ಕೆಳಗೆ ಮುಖ ಮಾಡಿ ನಿಂತ. ಅಮ್ಮನ ಕೋಪ ಕಡಿಮೆ ಆದಂತಿಲ್ಲ. ಅಮ್ಮನ ಮುಖ ಬೊಗಸೆಯಲ್ಲಿಡಿದು, ಅಮ್ಮ ಪ್ಲೀಸ್ ಪ್ಲೀಸ್ ಒಪ್ಕೋ. ಶೈಲು ಒಳ್ಳೆ ಹುಡುಗಿ, ತಾಯಿ ಕಳ್ಕೊಂಡ ಅನಾಥೆ, ಅವಳಿಗೆ ನೀನೇ ತಾಯಿಯಾಗಬೇಕು ಎಂದು ತನ್ನ ಕೋರಿಕೆ ಮುಂದಿಟ್ಟ. ಎಷ್ಟಾದರೂ ಮಮತಾಮಯಿ ಪುಷ್ಪ ಮಗನ ಬಾಡಿದ ಮುಖ ಕಂಡದ್ದೇ ತನ್ನ ಆಸೆಯನ್ನು ಮನದೊಳಗೆ ಮರೆಮಾಚುತ್ತಾ ಸರಿ ಬಿಡು ಎಂದು ಅಲ್ಲಿಂದ ನಡೆದರು. ಅರ್ಜುನ್ನನ್ನು ಎತ್ತಿ ಒಂದು ಸುತ್ತು ತಿರುಗಿಸಿಬಿಟ್ಟ ಮೌರ್ಯ. ಖುಷಿಗೆ ಪಾರವೇ ಇರಲಿಲ್ಲ. ಒಬ್ಬ ಗೆಳೆಯ ಸಂತೋಷದ ತುತ್ತ ತುದಿ ತಲುಪುತ್ತಿದ್ದರೆ ಇನ್ನೊಬ್ಬ ಗೆಳೆಯ ಒಳಗೊಳಗೆ ನೋವಿನಿಂದ ಕುಸಿಯುತ್ತಿದ್ದ. ಗೆಳೆಯನ ಸಂತೋಷವೇ ತನ್ನ ಸಂತೋಷವೆಂದು ಅರ್ಜುನ್ ಅವನ ಮದುವೆಗೆ ತಾಯಿಯನ್ನು ಒಪ್ಪಿಸುವಲ್ಲಿ ಸಫಲನಾಗಿದ್ದ. ಅಕ್ಕನಿಗೆ ಒಂದೊಳ್ಳೆ ಸಂಬಂಧ ಹುಡುಕುವ ಹೊಸ ಜವಾಬ್ದಾರಿಯೊಂದಿಗೆ ಮತ್ತೆ ತೋಟಕ್ಕೆ ನಡೆದ. ಮಧುರಾಳ ಮನಸ್ಸು ಪುಷ್ಪಾರ ಯೋಚನೆಯತ್ತ ಸುತ್ತುತ್ತಿತ್ತು. ಮೌರ್ಯನ ನಾನು ಯಾವತ್ತೂ ಅಂತಹ ಭಾವನೆಯಿಂದ ಕಂಡಿಲ್ಲ. ನನ್ನ ಮದುವೆ ಮುರಿದು ಬಿದ್ದಾಗಿಂದ ನನಗಂಥ ಭಾವನೆಯೇ ಸತ್ತು ಹೋಗಿದೆ. ಜೀವಂತವಾಗಿದ್ದೇನೆಂದರೆ ಅದು ತಮ್ಮನಿಗಾಗಿ, ಪ್ರೀತಿಯ ಅರ್ಜುನ್ನಿಗಾಗಿ. ಈಗ ಅವನೂ ಸಹ ನನಗೆ ಮತ್ತೊಂದು ಮದುವೆಯ ಬಗ್ಗೆ ಯೋಚಿಸುತ್ತಿದ್ದಾನೆ. ನನ್ನ ಜೀವನ ಅದ್ಯಾವ ದಿಕ್ಕಿನತ್ತ ಸಾಗುವುದೋ ದೇವಾ ಎಂದು ನಿಟ್ಟುಸಿರು ಬಿಡುತ್ತಾ ಊಟಕ್ಕೆ ಹೊರಟಳು. ಮಧುರಾಳನ್ನು ಕಂಡಿದ್ದೇ ಪುಷ್ಪ ಬಿಗಿದಪ್ಪಿದರು. ನನಗೆ ಪುಣ್ಯವಿಲ್ಲ ಬಿಡು ಎನ್ನುತ್ತಾ ಊಟಕ್ಕೆ ಕುಳಿತರು. ವಿಷಯ ಗೊತ್ತಿದ್ದರೋ ಗೊತ್ತಿಲ್ಲದಂತೆ ಉಳಿದಳು ಮಧುರ. ಮಧುರಾಳಿಗೆ ಗೊತ್ತಾದರೆ ನನ್ನ ಮಗ ತಿರಸ್ಕರಿಸಿದ ಎಂಬುವುದು ಅವಳಿಗೆ ಇನ್ನಷ್ಟು ನೋವು ನೀಡಬಹುದೆಂದು ಅವಳಿಗೆ ಹೇಳದೆ ಸುಮ್ಮನೆ ಊಟ ಮಾಡಿದರು. ಇಬ್ಬರದು ಮೌನ, ಮೂಕರೋದನ. ಅರ್ಜುನ್ನ ಮದುವೆ ಮಾತುಕತೆಗೆ ತಂದೆ ಜೊತೆಗೆ ಶಾಮಣ್ಣನೊಂದಿಗೆ ಹೋಗಿದ್ದ. ಹಿರಿಯರೆಲ್ಲ ಸೇರಿ ಮುಂದಿನ ತಿಂಗಳ ಮುಹೂರ್ತ ಚೆನ್ನಾಗಿದೆ, ಆಗಲೇ ಸೂಕ್ತ ಎಂದು ನಿರ್ಧರಿಸಿದರು. ಮದುವೆ ಖರ್ಚು ವೆಚ್ಚ ಇವುಗಳ ಬಗ್ಗೆ ಮಾತುಕತೆ ಆಯಿತು. ದಿನವನ್ನು ನಿಗದಿಪಡಿಸಿದರು. ಅರ್ಜುನ್ ಹೆಣ್ಣು ನೋಡಲು ಬಂದಾಗ ಹುಡುಗಿಯನ್ನು ಸರಿಯಾಗಿ ನೋಡಿರಲಿಲ್ಲ. ಆದರೆ ಮೌರ್ಯ ತನ್ನ ಪ್ರೀತಿಯ ಹುಡುಗಿಯ ಬಗ್ಗೆ ಹೇಳಿದಾಗಿಂದ ತಾನು ಮದುವೆ ಆಗುವ ಹುಡುಗಿ ಬಗ್ಗೆ ಸ್ವಲ್ಪ ಮನಸ್ಸು ಕಾಡುವಂತೆ ಮಾಡಿತ್ತು. ಮನೆಯನ್ನೆಲ್ಲ ನೋಡಿದ. ಎಲ್ಲಾದರೂ ಕಾಣುವಳೋ ಎಂದು. ಚಹಾ ಹಿಡಿದು ಬರುವ ಕಾರುಣ್ಯ ಕಾಣಿಸಿದಳು. ಹಾಗೆ ಕಿರುನಗೆಯೊಂದು ಮುಖದಲ್ಲಿ ಮೂಡಿತ್ತು. ಪರಸ್ಪರ ಕಣ್ಣುಗಳು ಮಾತನಾಡಲು ಹವಣಿಸುತ್ತಿತ್ತು. ಆದರೆ ಹಿರಿಯರೆದುರು ಮುಜುಗರದಿಂದ ಅರ್ಜುನ್ ಶಾಮಣ್ಣನೊಂದಿಗೆ ಮಾತಿಗಿಳಿದ. ಮನೆಯಿಂದ ಹೊರಡುವಾಗ ಕಾರುಣ್ಯ ಒಳಗಿನ ಕಿಟಕಿಯಿಂದಲೇ ಕೈ ಮಾಡಿ ಬೀಳ್ಕೊಟ್ಟಳು. ಅರ್ಜುನ್ ಮದುವೆಗೆ ಸಿದ್ಧತೆ ಇವತ್ತಿಂದಲೇ ಶುರು ಎನ್ನುತ್ತಾ ಅಪ್ಪನೊಂದಿಗೆ ಪೇಟೆಗೆ ಹೊರಟ. ಮುಂದಿನ ತಿಂಗಳೇ ಮದುವೆ ಎಂದು ಕೇಳಿ ಅಮ್ಮ ಖುಷಿಯಾದರು. ಅಜ್ಜಿಗೂ ಸಂತೋಷವೋ ಸಂತೋಷ. ಮಧುರಾಳಿಗೆ ಖುಷಿಯಾದರೂ ಸಹ ಅರ್ಜುನ್ ತನ್ನಿಂದ ದೂರವಾಗುತ್ತಿರುವಂತೆ ಭಾಸವಾಯಿದ್ದ. ಅರ್ಜುನ್ ಕಾರುಣ್ಯಾಳ ಕಂಡ ಖುಷಿಯಲ್ಲಿ ಅಕ್ಕನ ಕರ್ಕೊಂಡು ಮಹಡಿ ಏರಿದ. ತಮ್ಮನ ಮೊಗದ ಕಳೆಯೇ ಹೇಳುತ್ತಿತ್ತು ಅವನ ಖುಷಿಯ ಕಾರಣವನ್ನು. ಅರ್ಜುನ್, ಕಾರುಣ್ಯಾಳನ್ನು ಮಾತಾಡಿಸಿ ಬಂದ್ಯಾ ಎಂದಳ. ಅಯ್ಯೋ ಅಕ್ಕ, ನೋಡಿದೆ ಅಷ್ಟೇ, ಮಾತಾಡ್ಸಿಲ್ವಿ ಮಾರಾಯ್ತಿ ಎಂದ ನಾಚುತ್ತ. ಓಹೋ, ಹಾಗೂ ಸಮಾಚಾರ. ಮುಂದಿನ ತಿಂಗಳು ಬರ್ತಾಳಲ್ಲ, ಮಾತಾಡುವಿಯಂತೆ, ಈಗ ಹೋಗಿ ಮಲಗು ಎಂದಳ. ತನ್ನ ಹೊಸ ಬಾಳಿನ ಕನಸಿನೊಂದಿಗೆ ಅರ್ಜುನ್ ನಿದ್ದೆ ಮಾಡಿದ. ಅರ್ಜುನ್ನ ಮದುವೆ ತನ್ನ ಮುಂದಿನ ದಿನಗಳ ನಿದ್ದೆ ಕದಿಯದಿರಲೆಂದು ದೇವರನ್ನು ಬೇಡಿಕೊಂಡಳು. ಇತ್ತ ಮೌರ್ಯ ಅಮ್ಮನ ಒಪ್ಪಿಗೆ ಪಡೆದು ನಿರಾಳನಾಗಿದ್ದ. ಶೈಲಾಳನ್ನು ಮದುವೆಯಾಗಿ ತನ್ನ ಪ್ರೀತಿಯ ಶೈಲಾಳೊಂದಿಗೆ ಬದುಕಿನ ಕನಸು ಕಾಣುತ್ತಿದ್ದರೆ ಮಗನ ಪ್ರೀತಿ ಒಪ್ಪಿದ ಅಮ್ಮ ಬರುವ ಸೊಸೆ ಹೇಗಿರುವಳೋ, ಮಗ ನನ್ನಿಂದ ದೂರಾಗದಿರಲಿ ಭಗವಂತ ಎಂದು ನಿಟ್ಟುಸಿರು ಬಿಟ್ಟರು. ನಿತ್ಯದಂತೆ ಸೂರ್ಯ ಸರಿಯಾದ ಸಮಯಕ್ಕೆ ಜಗ ಬೆಳಗಿದ್ದ. ಮರಳಿ ಮಂಗಳೂರಿಗೆ ಪಯಣ ಬೆಳೆಸಿದ್ದ ಮೌರ್ಯ. ಅಮ್ಮನ ಮನಸ್ಸು ಭಾರವಾಗಿತ್ತು. ಹೊಲಿಗೆ ಕೆಲಸದಲ್ಲಿ ತನ್ಮಯಳಾದ ಮಧುರಾಳನ್ನೊಮ್ಮೆ ನೋಡಿ ಹೊರಗೆ ಬಂದ ಮೌರ್ಯನಿಗೆ ಅಮ್ಮನ ಮನ ಮಧುರಾಳನ್ನು ಬಯಸಿತ್ತು ಎಂಬುವುದು ಅರಿವಿಗೆ ಬರಲಿಲ್ಲ. ಮದುವೆ ಬಗ್ಗೆ ಮಾತಾಡಿ ತಿಳಿಸುತ್ತೇನಮ್ಮ ಎಂದು ಹೇಳಿ ಹೊರಟಿದ್ದ. ಅಮ್ಮನ ಕಣ್ಣು ಮಗ ಹೋದ ದಿಕ್ಕನ್ನೇ ಹಿಂಬಾಲಿಸಿತ್ತು. ಅರ್ಜುನ್ನ ಮದುವೆ ತಯಾರಿ ಭರದಿಂದ ಸಾಗಿತ್ತು. ವೈಭವದ ಮದುವೆ ಅಲ್ಲದಿದ್ದರೂ ಅವು ಇವು ಅಂತ ಓಡಾಟ, ಖರ್ಚು, ತಾನೊಬ್ಬನೇ ಮನೆಯ ಜವಾಬ್ದಾರಿ ನೋಡಿಕೊಳ್ಳಬೇಕಾದ ಕಾರಣ ಅರ್ಜುನ್ ದಣಿದಿದ್ದ. ಆಗಾಗ ಅಕ್ಕ ಮಧುರಾಳ ನಗು, ಹಿತವಾದ ಮಾತು,
ಮನಸ್ಸಿಗಷ್ಟು ತಂಪೆರೆಯುತ್ತಿತ್ತು. ಅಕ್ಕನಿಗಾಗಿ ತುಸು ದುಬಾರಿಯ ಸೀರೆಯನ್ನೇ ತಂದಿದ್ದ. ಅಜ್ಜಿಯ ಕಣ್ಣು ಕುಕ್ಕಿತ್ತು. ಅದ್ಯಾಕೋ ಅರ್ಜುನ್, ದುಡ್ಡೆಲ್ಲ ಅನವಶ್ಯಕ ಖರ್ಚು ಮಾಡ್ತಿದೀಯಾ? ಮುಂದೆ ನಿನ್ನ ಹೆಂಡತಿಗೆ ಅಂತ ಇಟ್ಕೋ, ಪೂರ ನಿನ್ನ ಅಕ್ಕಂಗೆ ಸುರಿಬೇಡ ಎಂದಾಗ ಅರ್ಜುನಿಗೆ ಬಂದ ಕೋಪದಲ್ಲಿ ಅಜ್ಜಿ ಎಂಬ ಒಂದೇ ಕಾರಣಕ್ಕೆ ತನ್ನ ಕೋಪ ತಾನೇ ನುಂಗಿಕೊಂಡ. ಅಜ್ಜಿ, ದುಡ್ಡು ನನ್ನದು, ಖರ್ಚಿನ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳಬೇಡಿ. ನಿಮಗೆ ತಂದ ಸೀರೆ ವಾಪಸ್ ಕೊಟ್ಬರ್ಲಾ? ನೀವೆಲ್ಲಿ ಹೊರಗೆ ಹೋಗಲ್ವಲ್ಲ, ಸುಮ್ಮನೆ ಖರ್ಚು ಎಂದ. ಅಜ್ಜಿ ತೆಪ್ಪಗಾದರು. ಅಜ್ಜಿಯ ಮಾತಿಗೆ ಮನನೊಂದರೂ ಅರ್ಜುನ್ನ ಪ್ರೀತಿಗೆ ಸೋತು ಅವನು ತಂದ ಸೀರೆಯನ್ನು ಮದುವೆಗಾಗಿ ಸಿದ್ಧಪಡಿಸಲು ಹೊರಟಳು. ಜೊತೆಗೆ ಅಜ್ಜಿ ಸೀರೆ ಸಹ ಎತ್ತಿಕೊಂಡು ಒಲೆಯಲು ಹೊಯ್ದಳು. ಅರ್ಜುನ್ನ ಮದುವೆಯ ದಿನ ಮಧುರಾಳ ಮನಸ್ಸು ತನ್ನ ಮದುವೆಯ ಸಂಭ್ರಮವನ್ನು ನೆನಪಿಸಿತ್ತು. ಉಡುತ್ತಿದ್ದ ಸೀರೆಯ ನೆರೆಗೆ ಕೈ ತಪ್ಪಿತ್ತು. ಕಣ್ಣು ಒದ್ದೆಯಾಗಿತ್ತು. ಸಮಾಜದಲ್ಲಿ ಹೆಣ್ಣು ಸಂತೋಷವಾಗಿ ಬದುಕಬೇಕಾದರೆ ಜೀವನದಲ್ಲಿ ಮದುವೆ ಸಹ ಅತಿ ಮುಖ್ಯ. ನನ್ನ ಪಾಲಿಗೆ ಅದು ನನ್ನ ಜೀವನದ ಅಂತ್ಯ ಎಂಬಂತಾಯಿತು ಎಂದುಕೊಳ್ಳುತ್ತಿರುವಾಗಲೇ ಅರ್ಜುನ್ನ ಧ್ವನಿ ಕೇಳಿ ಎಚ್ಚೆತ್ತುಕೊಂಡು ಸೀರೆ ಉಡಲು ಮುಂದಾದಳು. ಅಕ್ಕ, ತಯಾರಾದೆಯಾ? ಪುರೋಹಿತರು ಅದೇನೋ ತಲೆಗೆ ತೆಗೆದುಕೊಳ್ಳಲು ಅಕ್ಕನ ಕರೆ ಎನ್ನುತ್ತಿದ್ದಾರೆ, ಬೇಗ ಬಾ ಅಂದ. ಸರಳತೆಯ ಮಂದಾರ ಸುಂದರಿ. ಅವಳಿಗೇನೂ ಅಷ್ಟೇನು ಮೇಕಪ್ ಬೇಕಿಲ್ಲ. ಪೌಡರ್ ಹಚ್ಚಿ ಕುಂಕುಮದ ಬೊಟ್ಟಿಟ್ಟು ಹೊರಬಂದಾಗ ಅರ್ಜುನ್ನಿಗೆ ಅಂದು ತನ್ನ ಮದುವೆಗಾಗಿ ಅಲಂಕೃತಗೊಂಡ ಅಕ್ಕ ನೆನಪಾಗಿದ್ದಳು. ಅಕ್ಕನ ಮದುವೆಯ ದಿನದ ನೆನಪು ಅವನಿಗೆ ಸಹ ದುಃಖ ತರಿಸಿತ್ತು. ಆದರೂ ತೋರ್ಗೊಡದೆ ಅಕ್ಕನೊಂದಿಗೆ ಮಂಟಪದತ್ತ ತೆರಳಿದ. ಮದುವೆಗೆ ಬಂದವರಿಗೆಲ್ಲ ಮಧುರಾಳೆ ಮಾತಿಗೆ ವಿಷಯವಾಗಿತ್ತು. ಹಾಗೆ ಹೀಗೆ ತಲೆಗೊಂದು ಮಾತು. ಕೆಲವರು ಅವಳು ಇನ್ನೊಂದು ಮದುವೆ ಆಗಬೇಕು ಎಂದರೆ, ಇನ್ನು ಕೆಲವರು ಆಗಿರೋ ಒಂದು ಮದುವೆನೇ ನಿಭಾಯಿಸೋಕ್ಕಾಗದೆ ತವರು ಸೇರಿದಳು ಎಂದು ಗೊಣಗಿದರು. ಕಿವಿಗೆ ಬಿದ್ದರೂ ಬೀಳದಂತೆ ಅರ್ಜುನ್ನ ಮದುವೆಯ ಸಂತೋಷದಲ್ಲಿ ಭಾಗಿಯಾದಳು. ಅರ್ಜುನ್ನ ಮದುವೆ ಸಂಘವಾಗಿ ನೆರವೇರಿತ್ತು. ಕಾರುಣ್ಯ ಅರ್ಜುನ್ನ ಮನೆ ತುಂಬಿದಳು. ಅಮ್ಮ, ಅಪ್ಪ, ಅಜ್ಜಿಗೆ ಸೊಸೆಯನ್ನು ಕಂಡಾಗ ವಿಶೇಷ ಪ್ರೀತಿ. ಎಷ್ಟೆಂದರೂ ಹೊಸತಲ್ಲವೇ? ಮಧುರಾ ಸಹ ಕಾರುಣ್ಯಾಳ ಮೇಲೆ ತುಸು ಜಾಸ್ತಿಯೇ ಅಕ್ಕರೆ ತೋರುತ್ತಿದ್ದಳು. ಅರ್ಜುನ್ನ ಸಂಸಾರ ಸುಖವಾಗಿ ಸಾಗುತ್ತಿತ್ತು. ಆದರೆ ಅದು ಹೆಚ್ಚು ಕಾಲ ಸಾಗಲಿಲ್ಲ. ಕಾರುಣ್ಯ ಹೊಸದರಲ್ಲಿ ಏನೂ ಹರಿಯದ ಮುಗ್ಧೆಯಂತಿದ್ದಳು. ಬರುಬರುತ್ತಾ ಮಧುರಾಳ ಮೇಲೆ ಅರ್ಜುನ್ ತೋರುವ ಪ್ರೀತಿ ಕಾಳಜಿ ಸಹಿಸದಾದಳು. ದಿನವೂ ಅರ್ಜುನ್ನ ಜೊತೆ ಕಿರಿಕಿರಿ ಮಾಡಲು ಶುರುವಿಟ್ಟಳು. ಮಧುರಾ ದಿನವೂ ಕೆಲಸಕ್ಕೆ ಹೊರಡುವ ಮುನ್ನ ಮನೆ ಕೆಲಸ ಮುಗಿಸಿ ಹೊರಡುವುದು ರೂಢಿಯಾಗಿತ್ತು. ಆದರೆ ಮನೆಯಲ್ಲಿ ಆಗುತ್ತಿರುವ ಬದಲಾವಣೆಯ ಸೂಕ್ಷ್ಮ ಅರಿವಿಗೆ ಬಾರದೇ ಇರಲಿಲ್ಲ. ತನ್ನಿಂದಾಗಿ ಮನೆಯ ನೆಮ್ಮದಿ ಹಾಳಾಗಬಾರದೆಂಬುವುದು ಮಧುರಾಳ ಕಾಳಜಿ ಆಗಿತ್ತು. ಪುಷ್ಪಾರ ಪ್ರೀತಿ, ಆತ್ಮೀಯತೆ, ಕರುಣೆ ಮಧುರಾಳ ಮನಸ್ಸನ್ನು ಹಿತವಾಗಿರಿಸಿತ್ತು. ಒಮ್ಮೆ ಮೌರ್ಯ ಬಂದವನು ತಾಯಿಯನ್ನು ಕರೆದುಕೊಂಡು ಶೈಲಾಳನ್ನು ನೋಡಲು ಹೊರಟ. ಮಧುರಾಳ ಮೇಲಿನ ನಂಬಿಕೆ ಎಷ್ಟಿತ್ತೆಂದರೆ ಮನೆಯ ಬೀಗದ ಕೈಯನ್ನು ಮಧುರಾಳಿಗೆ ಒಪ್ಪಿಸಿ ಪುಷ್ಪ ಮನಸ್ಸಿಲ್ಲದ ಮನಸ್ಸಿಂದ ಮಗನ ಜೊತೆ ಹೊರಟರು. ನೋಡಲು ಸುಂದರವಾಗಿ ಇದ್ದ ಹುಡುಗಿ ಶೈಲು. ಮೊದಲೇ ತಾಯಿ ಪ್ರೀತಿ ಕಳ್ಕೊಂಡವಳು ಎಂಬ ಭಾವ ಪುಷ್ಪಾರಿಗೆ ಬಾವಿ ಸೊಸೆಯನ್ನು ಕಂಡೊಡನೆಯೇ ಮನಸ್ಸು ಮೃದುವಾಗಿತ್ತು. ಹುಡುಗಿಯ ತಂದೆಯೊಂದಿಗೆ ಮಾತನಾಡಿ ಮದುವೆ ದಿನ ನಿಶ್ಚಯಿಸಿದರು. ಮೌರ್ಯ ಮನ ಹರುಷದಿಂದ ಕುಣಿದಾಡಿತ್ತು. ಅಮ್ಮ ಮಗನ ಖುಷಿಯಲ್ಲಿ ತನ್ನ ಖುಷಿ ಕಾಣ ಬಯಸಿದರು. ಪುನಃ ತನ್ನೂರಿಗೆ ಬಂದ ಪುಷ್ಪಾರಿಗೆ ಶೈಲಾಳನ್ನು ನೋಡಿ ಬಂದರೂ ಮನಸ್ಸು ಮಧುರಾಳನ್ನೇ ಕಣ್ಮುಂದೆ ನೆನಪಿಸಿಕೊಳ್ಳುತ್ತಿತ್ತು. ಮಧುರಾಳ ಕೆಲಸ, ಅವಳ ಸರಳತೆ, ಶಿಸ್ತು, ಹಿತವಾದ ಮಾತು, ಹಿರಿಯರಲ್ಲಿ ಗೌರವ, ತಮ್ಮನ ಬಗೆಗಿನ ಪ್ರೀತಿ ಎಲ್ಲವೂ ಅವಳ ಒಳ್ಳೆಯತನವ ಸಾರಿ ಹೇಳುತ್ತಿತ್ತು. ಇಂತಹ ಮಗುವಿಗೆ ಹೀಗಾಗಬಾರದಾಗಿತ್ತು ಎಂದು ಅಂದುಕೊಂಡು ತಮ್ಮ ಬಳಿ ಕರೆದು ಪ್ರೀತಿಯಲ್ಲಿ ಮಾತನಾಡಿಸಿದರು. ಅಮ್ಮ ಬಂದ್ರಾ? ಕುಡಿಯೋಕೆ ಏನ್ ತರ್ಲಿ? ಸೊಸೆಯನ್ನು ನೋಡಿದ್ರಾ? ಮೌರ್ಯ ಖುಷಿಯಾದ್ನಾ? ಹೀಗೆ ಒಂದಾದ ಮೇಲೆ ಒಂದರಂತೆ ಪ್ರಶ್ನಿಸಿದಳು. ಶಾಂತರಾಗಿ ಕುಳಿತ ಪುಷ್ಪ ಅವಳ ಮುಗ್ಧತೆಗೆ ಮರುಗಿದರು. ಅವಳೆಲ್ಲ ಪ್ರಶ್ನೆಗೆ ಉತ್ತರಿಸಿ ಅವಳ ಯೋಗಕ್ಷೇಮ ವಿಚಾರಿಸಿದರು. ಮಧುರಾ, ನೀನು ಈ ಮನೆಗೆ ಮಗಳಂತೆ ಇರಬೇಕು. ಮೌರ್ಯನ ಮದುವೆ ನನ್ನ ಹಾಗೂ ಈ ಮನೆಯ ಬಂಧ ಕೆಡಬಾರದು. ಈಗ ಹೀಗೆ ಬರ್ತಿದ್ದೀಯೋ ಮುಂದೆಯೂ ಹೀಗೆ ಬರಬೇಕು. ಮೌರ್ಯನ ಮದುವೆಗೆ ನೀನೇ ನನಗೆ ಜೊತೆಯಾಗಿ ಇರಬೇಕು ಎನ್ನುತ್ತಿರುವಂತೆ ಪುಷ್ಪಾರ ಗಂಟಲು ಬಿಗಿಯಿತು. ಮುಂದೆ ಮಾತನಾಡಲಾರದೆ ಹೊರನಡೆದರು. ಮಧುರಾಳಿಗೂ ಕಣ್ಣು ತುಂಬಿತ್ತು. ಪುಷ್ಪಾರ ಮನದ ವೇದನೆಯ ಕಾರಣ ಗೊತ್ತಿತ್ತು. ಅದಕ್ಕೆ ಅವರ ಹಿಂದೆಯೇ ಹೋಗುತ್ತಾ, ಅಮ್ಮ, ನಾನು ಈ ಮನೆಗೆ ಬರೋದು ನಿಲ್ಲಲ್ಲ, ನಿಮ್ಮ ಜೊತೆ ಅಡಿಗೆ ಮಾಡೋದು ನಿಲ್ಲಿಸಲ್ಲ. ಅರ್ಜುನ್ನ ಮದುವೆ ಮುಗಿಸಿದ್ದೇನೆ,
ಇನ್ನು ಮೌರ್ಯನ ಮದುವೆ ತಯಾರಿ ಶುರು ಮಾಡಿದ್ರಾಯ್ತು ಎಂದು ನಗುತ್ತಾ ಹೇಳುತ್ತಿರುವ ಮಧುರಾಳ ನಗು ಮುಖದಲ್ಲಿತ್ತೇ ಹೊರತು ಮನದಲ್ಲಿರಲಿಲ್ಲ. ಇಬ್ಬರು ಒಬ್ಬರಿಗೆ ಒಬ್ಬರು ನಗುತ್ತಾ ಮನೆ ಕೆಲಸದತ್ತ ಮುಖ ಮಾಡಿದರು. ಸಂಜೆ ಮನೆ ತಲುಪುತ್ತಿದ್ದಂತೆ ಕಾರುಣ್ಯಾಳ ಗೊಣಗಾಟದ ಗದ್ದಲ ಮಧುರಾಳ ಕಿವಿ ಹೊಕ್ಕಿತ್ತು. ಅಲ್ಲಿ ಪುಷ್ಪಾರು ತೋರಿದ್ದ ಪ್ರೀತಿಗೆ ಬೆಲೆ ಕಟ್ಟಲಾಗದು. ಇಲ್ಲಿ ಕಾರುಣ್ಯ ಅಕ್ಕ ತಮ್ಮನ ಪ್ರೀತಿಯ ಬೆಲೆ ಅರಿಯದಾದಳು. ಮಧುರ ಬರುತ್ತಿರುವುದನ್ನು ಗಮನಿಸಿಯೇ ಕಾರುಣ್ಯ ಮಾತು ಶುರು ಮಾಡಿದ್ದಳು. ಹಿಂದೇನು ನಾನು ನೋಡಿದ್ದೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ನನ್ನ ಸೀರೆ ಗತಿ ಏನು? ಅಪ್ಪ ಪ್ರೀತಿಯಿಂದ ನನಗೆ ಕೊಡಿಸಿದ್ದು ಅದು. ಇವಳು ಎಲ್ಲೆಲ್ಲೂ ಇಟ್ಟು ನೀರೆಲ್ಲ ತಾಗಿ ಹಾಳಾದರೆ ಎಂದು ಕಾರುಣ್ಯ ಒಂದೇ ಸಮನೆ ಅಜ್ಜಿಯ ಬಳಿ ಮಧುರಾಳ ಬಗ್ಗೆ ದೂರುತ್ತಿದ್ದರೆ ಅಜ್ಜಿ ಸೊಸೆಯ ಮಾತಿಗೆ ತುಪ್ಪ ಸುರಿಯುತ್ತಿದ್ದರು. ಬರ್ಲಿ ಅವಳು, ಅರ್ಜುನ ಎದುರಿಗೆ ಹೇಳು, ಆ ಸೀರೆ ತೋರಿಸು, ಇಲ್ಲ ಅಂದ್ರೆ ಅವನು ನಿನ್ನ ಮಾತು ಒಪ್ಪಲ್ಲ. ನಂಗೂ ಹೇಳಿ ಹೇಳಿ ಸಾಕಾಯ್ತು. ನೀನಾದರೂ ಅರ್ಜುನ್ನ ಸರಿದಾರಿಗೆ ತಗೋಬಾ, ಅಕ್ಕನ ಈ ಮನೆಯಿಂದ ಗಂಡನ ಮನೆಗೆ ಕಳಿಸೋ ಏರ್ಪಾಡು ಮಾಡೋ ಎಂಬ ಮಾತು ಮಧುರಾಳ ಕಿವಿ ತಲುಪಿದ್ದೆ ಮನವೆಲ್ಲ ನೋವಿನ ಮುದ್ದೆಯಾಯಿತು. ಅಜ್ಜಿ ಕಾರುಣ್ಯಾಳ ಜೊತೆ ಸೇರಿ ಅವಳ ಮನಸ್ಸನ್ನು ಕೆಡಿಸ್ತಾ ಇದ್ದಾರೆ. ಮುಂದೆ ಈ ಮನೆಯಲ್ಲಿ ಹೊಸದೊಂದು ಸಮಸ್ಯೆ ಶುರುವಾಗದಿರಲಿ ಭಗವಂತ ಎನ್ನುತ್ತಾ ಹೊಳಬಂದಳು. ಕಾರುಣ್ಯ ಮಧುರಾಳನ್ನು ನೋಡಿಯೂ ನೋಡದಂತೆ ಹೊಳನಡೆದಳು. ಅಜ್ಜಿ ನೋಡು ಬಂದಳು ನಮ್ಮ ಮನೆ ಮಗಳು. ಸೊಸೆಯ ಹೊಸ ಸೀರೆ ಎಲ್ಲೇ ಇಟ್ಟು ಹೋಗಿದ್ದೆ? ಅದು ಇಡೋ ಜಾಗನಾ? ಅಷ್ಟು ಒಳ್ಳೆ ಸೀರೆ, ನಿಂದೇ ಸೀರೆ ಆದರೆ ಹಂಗೆ ಎಲ್ಲೆಲ್ಲೋ ಇಡ್ತಿದ್ಯಾ ಎಂದು ಗದರಲು ಶುರು ಮಾಡಿದರು. ಮಧುರಾಳಿಗೆ ಸರಿಯಾಗಿ ನೆನಪಿತ್ತು, ತಾನು ಕಾರುಣ್ಯಾಳ ಸೀರೆ ಮುಟ್ಟಿಲ್ಲ, ತನ್ನ ಮೇಲೆ ಸುಮ್ಮನೆ ಆರೋಪ ಮಾಡುವ ಸಲುವಾಗಿ ನಾಟಕ ಇದೆಂದು. ಆದರೆ ಅರ್ಜುನ್ನವರಿಗೂ ಈ ಮನಸ್ತಾಪ ಹೋದರೆ ಅವನ ಮತ್ತು ಕಾರುಣ್ಯಾಳ ಸಂಬಂಧ ಕೆಡುವುದೆಂದು ಗೊತ್ತಿತ್ತು. ಅಜ್ಜಿ ಕೆಲಸಕ್ಕೆ ಬೇಗ ಹೊರಟಿದ್ದಕ್ಕೆ ಸರಿಯಾಗಿ ಇಡಲು ಮರ್ತೋದೆ. ಇನ್ನೊಮ್ಮೆ ಇಂಥ ತಪ್ಪು ಆಗಲ್ಲ ಅಜ್ಜಿ, ದಯವಿಟ್ಟು ಸುಮ್ಮನಿರಿ. ಅರ್ಜುನ್ ಇನ್ನೇನು ಬರುವ ಹೊತ್ತು, ಅವನಿಗೆ ಈ ವಿಷಯ ತಿಳಿಸಿ ದೊಡ್ಡದು ಮಾಡಬೇಡಿ, ಕೈ ಮುಗಿಯುತ್ತೇನೆ ಎನ್ನುತ್ತಾ ಕಣ್ಣೀರು ತುಂಬಿಕೊಂಡು ಕೈ ಮುಗಿದು ನಿಂತಳು. ಬಾಗಿಲ ಮರೆಯಲ್ಲಿ ನೋಡುತ್ತಿದ್ದ ಕಾರುಣ್ಯಾಳಿಗೆ ಎಲ್ಲಿಲ್ಲದ ಖುಷಿ. ಆದರೆ ಜಾಸ್ತಿ ಸಮಯ ಖುಷಿ ಪಡಲು ಆಗಲಿಲ್ಲ. ಅಂಗಳದಲ್ಲಿ ಅರ್ಜುನ್ನ ಬೈಕ್ ಶಬ್ದ ಬಂದಿದ್ದೆ. ಇರ್ಲಿ ಬಿಡಿ ಅಜ್ಜಿ, ಪಾಪ ಅತ್ತಿಗೆ ಏನೋ ಮರೆತು ಇಟ್ಟಿರಬಹುದು. ನನಗೇನೂ ಬೇಜಾರಿಲ್ಲ, ಅವಳಿಗೆ ಕಣ್ಣೀರ ಬರೆಸಬೇಡಿ ಅಜ್ಜಿ ಎನ್ನುತ್ತಾ ಕಾರುಣ್ಯ ನಾಟಕ ಮುಂದುವರೆಸಿದ್ದಳು. ಮಧುರ ಅರ್ಜುನ್ ಬರುವ ಮುನ್ನ ಅಲ್ಲಿಂದ ತನ್ನ ಕೋಣೆಯತ್ತ ನಡೆದಳು. ಮಧುರ ಹೋದತ್ತ ನೋಡುತ್ತಾ ಕಾರುಣ್ಯ, ಅಜ್ಜಿ ಅವರು ಬರ್ತಿದ್ದಾರೆ, ಸುಮ್ನಿರಿ ಎಂದು ಅಜ್ಜಿಯ ಬಾಯಿ ಮುಚ್ಚಿಸಿದಳು. ಕೋಣೆ ಸೇರಿದ ಮಧುರ ಎಷ್ಟು ಸಮಾಧಾನ ತಂದುಕೊಂಡರೋ ಕಣ್ಣೀರನ್ನು ತಡೆಯಲಾಗಲಿಲ್ಲ. ಜೋರಾಗಿ ಅಳಬೇಕು ಅನಿಸಿದರೂ ಅಳುವಂತಿಲ್ಲ. ಅರ್ಜುನ್ನಿಗೆ ಗೊತ್ತಾದರೆ ಮನೆ ರಣರಂಗ. ಬಾಯಿ ಮುಚ್ಚಿ ಅತ್ತಳು. ಅರ್ಜುನ್ ಮೆಟ್ಟಿಲು ಹತ್ತಿ ಬರುತ್ತಿರುವುದು ಗೊತ್ತಾಗಿ ಕಣ್ಣೊರೆಸಿಕೊಂಡು ಕೋಣೆಯ ಬಾಗಿಲು ಭದ್ರಪಡಿಸಿದಳು. ಅಕ್ಕ, ನಿನ್ನತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅಂದ ಹೊರಗಿನಿಂದಲೇ. ಬರ್ತೀನಿ ಅರ್ಜುನ್, ನೀ ಹೋಗು, ಸ್ವಲ್ಪ ಹೊತ್ತು ಬಿಟ್ಟು ಬರ್ತೇನೆ ಎಂದಾಗ ಅರ್ಜುನ್ ಅಲ್ಲಿಂದ ಹೊರಟ. ತಡೆದಿದ್ದ ದುಃಖ ಮತ್ತೆ ಉತ್ತರಿಸಿ ಬಂದಿತ್ತು. ಎಲ್ಲದಕ್ಕೂ ನನ್ನ ಅಭಿಪ್ರಾಯ ಕೇಳಿ ಮುಂದೆ ಹೆಜ್ಜೆ ಇಡುವ ಅರ್ಜುನ್, ಅದನ್ನು ಸಹಿಸದ ಕಾರುಣ್ಯ. ಇವರಿಬ್ಬರ ನಡುವೆ ಅರಿತೋ ಅರಿಯದೆಯೋ ಅರ್ಜುನ್ನ ಸಂಸಾರದಲ್ಲಿ ಬಿರುಕು ಮೂಡಿದರೆ ಅದಕ್ಕೆ ನಾನೇ ಕಾರಣವಾಗುತ್ತೇನೆ. ಯಾಕಪ್ಪ ತಂದೆ ನನಗೆ ಈ ಪರೀಕ್ಷೆ ಎನ್ನುತ್ತಾ ತನಗೆ ತಾನೇ ಸಮಾಧಾನ ತಂದಳು. ಅರ್ಜುನ್ನ ಹುಡುಕಿ ಬಂದಳು. ಅಕ್ಕನನ್ನು ಕಂಡ ತಕ್ಷಣ ಅರ್ಜುನ್, ಅಕ್ಕ ನಾಳೆ ಬಟ್ಟೆ ಅಂಗಡಿಗೆ ಹೋಗಬೇಕು, ನೀ ಮೌರ್ಯ ಮನೆಗೆ ಹೋಗೋದು ಬೇಡ ಎಂದಾಗ ಅಲ್ಲೇ ಬಾಗಿಲ ಸಂದಿಯಿಂದ ಅಕ್ಕ ತಮ್ಮನ ಮಾತು ಕದ್ದು ಕೇಳುತ್ತಿದ್ದ ಕಾರುಣ್ಯಾಳ ಕಿವಿ ನಿಮಿರಿತ್ತು. ನನ್ನ ಕರೆದುಕೊಂಡು ಹೋಗುವ ಬದಲು ಅಕ್ಕನ ಕರೆದುಕೊಂಡು ಹೋಗ್ತಿರುವ ಇವರೆಂಥವರು ಅಂತ ಕೋಪ ಬಂದಿತ್ತು. ತಡಮಾಡದೆ ಕಾರುಣ್ಯ ಎದುರು ಬಂದವಳೆ, ಏನ್ರಿ ನಾವೊಬ್ಬಳು ಇದೇನೆ ಅಂತ ಮರೆತು ಬಿಟ್ರಾ ಹೇಗೆ? ನಾನು ಬರ್ತೇನೆ ಎಂದು ಹೊದರೆ ಬಿಟ್ಟಳು. ಅರ್ಜುನ್ನಿಗೂ ಕೋಪ ಬಂದಿತ್ತು, ಕಾರುಣ್ಯ ಹಿಂದ ಜೋರಾಗಿ. ಆದರೆ ಕಾರುಣ್ಯ ಮಾತು ನಿಲ್ಲಿಸುವಂತೆ ಕಾಣಲಿಲ್ಲ. ಮಧುರಾಳನ್ನು ದೂರುವುದೊಂದೇ ಮಾಡಿದಳು. ಕೋಪ ಮಿತಿಮೀರಿತ್ತು. ರಪ್ಪಂತ ಕಪಾಳಕ್ಕೆ ಬಿದ್ದು ಕಾರುಣ್ಯ ಮಾತು ನಿಂತಿತ್ತು. ಮಧುರ ಮೂಕ ಪ್ರೇಕ್ಷಕಿಯಾದಳು. ಏನಾಗಬಾರದೆಂದು ಅದೆಷ್ಟು ತನ್ನ ದುಃಖವನ್ನು ಅದುಮಿಟ್ಟಳೋ ಅದು ತಾನಾಗೆ ಅರ್ಜುನ್ನ ಮುಂದೆ ಬಂದಿತ್ತು. ಅರ್ಜುನ್ನ ಕೋಪದ ಅರಿವಿತ್ತು. ಆದರೆ ಕೈ ಎತ್ತುವಷ್ಟು ಕೋಪ ಬರುತ್ತದೆಂದು ಮಧುರ ನಿರೀಕ್ಷಿಸಿ ಇರಲಿಲ್ಲ. ಎದ್ದು ನಿಂತವಳೆ ಅರ್ಜುನ್ ಎಂದು ಗದರಿದಳು. ನೋಡಕ್ಕ, ನೆನ್ನೆ ಮೊನ್ನೆ ಬಂದವಳು,
ನಿನ್ ಬಗ್ಗೆ ಮಾತಾಡೋಕೆ ಎಷ್ಟು ಧೈರ್ಯ ಅವಳಿಗೆ? ಏನ್ ಗೊತ್ತು ನಿನ್ನ ಗುಣ ಅವಳಿಗೆ? ನೀ ಏನು ಅಂತ ನಂಗೆ ಗೊತ್ತಿಲ್ವಾ ಎಂದ ಕೋಪದಿಂದಲೇ. ಮಧುರಾಳ ಕಣ್ಣು ತುಂಬಿ ಬಂದಿತ್ತು. ನನಗಾಗಿ ನೀ ಕಾರುಣ್ಯಾಳ ಮೇಲೆ ಕೈ ಮಾಡಬಾರದಿತ್ತು ಅರ್ಜುನ್, ತಪ್ಪು ಮಾಡಿಬಿಟ್ಟೆ ಎನ್ನುತ್ತಿದ್ದಂತೆ ಕಾರುಣ್ಯ ಎಲ್ಲ ನಿಮ್ಮಿಂದಾನೇ ಆಗಿದ್ದು ಎನ್ನುತ್ತಾ ಮುಸುಗುಡುತ್ತಾ ಹೊಳನಡೆದಳು. ಇದನ್ನೆಲ್ಲ ದೂರದಲ್ಲಿ ನಿಂತು ನೋಡುತ್ತಿರುವ ಅವರ ಅಮ್ಮನಿಗೆ ಅರಿವಾಗಿತ್ತು. ಅರ್ಜುನ್ ಮದುವೆಗೆ ಹಿಂದೇಟು ಹಾಕುತ್ತಿದ್ದ ಕಾರಣ ಅವನ ಮದುವೆ ಇಂಥದ್ದೊಂದು ಸಮಸ್ಯೆ ತಂದೊಡ್ಡುವುದು. ಇಷ್ಟು ದಿನ ಮಧುರಾಳ ಒಂಟಿತನ ಅವಳ ಬದುಕು ನೋವುಂಟು ಮಾಡುತ್ತಿತ್ತು. ಇನ್ನು ಮುಂದೆ ಅರ್ಜುನ್ ಕಾರುಣ್ಯರ ಮುನಿಸು ಜಗಳವನ್ನು ನೋಡಬೇಕೆ ಎಂದು ತಾಯಿ ಮನಸ್ಸು ನೊಂದಿತ್ತು. ಮನೆ ಮನಸ್ಸುಗಳು ನೊಂದಿದ್ದವು. ಯಾರಿಗೂ ಊಟ ಮಾಡುವ ಮನಸ್ಸಿರಲಿಲ್ಲ. ಆದರೂ ಊಟ ಮಾಡದೆ ಮಲಗಿದರೆ ಮಾಡಿಟ್ಟ ಊಟ ವ್ಯರ್ಥವಾಗಬಾರದು. ಪ್ರತಿಯೊಂದು ಅಗಳು ಅರ್ಜುನ್ನ ಶ್ರಮದ ಫಲ. ಕಾರುಣ್ಯಾಳ ಕೋಪ ಕಡಿಮೆಯಾಗಲಿಲ್ಲ. ಅವಳೊಬ್ಬಳನ್ನು ಬಿಟ್ಟು ಉಳಿದವರೆಲ್ಲ ಊಟ ಮಾಡಿ ಮಲಗಿದರು. ಅರ್ಜುನ್ ಸಮಾಧಾನವಾಗಿ ಮಾತನಾಡಿಸಲು ಪ್ರಯತ್ನಿಸಿದರು. ಮತ್ತದೇ ಹಠ. ನಾಡಿದ್ದು ನಿನ್ನ ಕರೆದೊಯ್ಯುತ್ತೇನೆ. ಇವತ್ತು ಮೌರ್ಯ ಅವನ ಅಮ್ಮ ಸಹ ಬಟ್ಟೆ ಅಂಗಡಿಗೆ ಬರುತ್ತಿದ್ದಾರೆ, ಅರ್ಥ ಮಾಡ್ಕೋ. ಪುಷ್ಪಮ್ಮ ಕರೆದುಕೊಂಡು ಬಾ ಅಂದಿದ್ದು ಮಧುರಾಳನ್ನು, ನಿನ್ನನ್ನಲ್ಲ, ಅರ್ಥ ಮಾಡ್ಕೋ. ಕಾರುಣ್ಯಾಳಿಗೆ ಅರ್ಥ ಹೀಗಾದಿತ್ತು. ಬೇಕಂತಲೇ ಖ್ಯಾತಿ ತೆಗೆದವಳಲ್ಲವೇ? ಅರ್ಜುನ್ನ ಮಾತು ಬೇಕಿರಲಿಲ್ಲ. ನಾಳೆ ಮಧುರ ಹೊರಡುವುದನ್ನು ತಪ್ಪಿಸಬೇಕಿತ್ತಷ್ಟೇ. ಆದರೆ ಅರ್ಜುನ್ ಅವಳ ನಾಟಕಕ್ಕೆ ಸೊಪ್ಪು ಹಾಕಲಿಲ್ಲ. ನನ್ನ ನಿರ್ಧಾರವೇ ಕೊನೆ, ಹಸಿವಾಗಿದ್ದರೆ ಊಟ ಮಾಡಿ ಬಂದು ಬಿದ್ಕೋ ಎನ್ನುತ್ತಾ ತಾನು ಮಲಗಿದ. ಮಧುರಾಳ ಬಳಿ ನಿದ್ರೆ ಸುಳಿಯದಾದಿತ್ತು. ಕಣ್ಮುಚ್ಚಿದರೆ ಅರ್ಜುನ್ ಕಾರುಣ್ಯಾಳಿಗೆ ಹೊಡೆದಿದ್ದ. ಅವಳು ಕೋಪದಿಂದ ಆಡಿದ ಮಾತು ಎಲ್ಲವೂ ಕಣ್ಮುಂದೆ ಬಂದು ಮುಚ್ಚಿದ ಕಣ್ತರಿಸುತ್ತಿತ್ತು. ಸಮಸ್ಯೆಗಳ ಮೂಲ ನಾನೇ ಆಗಿಬಿಟ್ಟೆ. ಯಾವ ತಪ್ಪಿಲ್ಲದಿದ್ದರೂ ಮಧುರ ತಪ್ಪೆಲ್ಲವನ್ನು ತಾನೇ ಹಿಡಿದುಕೊಂಡು ನಿದ್ರೆಗೆ ಪ್ರಯತ್ನಿಸಿದಳು. ಅಂಧಕಾರವ ಕಳೆವ ಪ್ರಕೃತಿಯ ಬೆಳಗುವ ಸೂರ್ಯ ಆಜರೆ ಇಟ್ಟಿದ್ದ. ಅರ್ಜುನ್ ಹೇಳಿದಂತೆ ಮಧುರ ಹೊರಟು ನಿಂತಳು. ಇಬ್ಬರು ಬಟ್ಟೆ ಅಂಗಡಿಗೆ ಬಂದಾಗ ಅದಾಗಲೇ ಮೌರ್ಯ ಅಮ್ಮನ ಜೊತೆ ಬಂದಿದ್ದ. ಮಂಗಳ ಕಾರ್ಯಕ್ಕೆ ಬಗೆಬಗೆಯ ಬಟ್ಟೆ ಖರೀದಿಯಾಗಿತ್ತು. ಶೈಲಾಗೆ ಮೌರ್ಯನೇ ಸೀರೆ ಆರಿಸಿದ್ದ. ತಾಯಿಗೆ ಮತ್ತೆ ಮಧುರಾಳಿಗೂ ಸಹ ಸೀರೆ ಚೆನ್ನಾಗಿತ್ತು. ಆದರೆ ಅದರ ಬೆಲೆ ನೋಡಿದಾಗ ಅಷ್ಟು ದುಬಾರಿ ಸೀರೆ ತೆಗೆದುಕೊಳ್ಳಲು ಮಧುರಾಳಮ್ಮನ ಒಪ್ಪಲಿಲ್ಲ. ನನಗೆ ಸೀರೆ ಬೇಡವೆಂದು ನಿರಾಕರಿಸಿದಳು. ಆದರೆ ಪುಷ್ಪರವರು ಬಿಡಬೇಕಲ್ಲ. ಮಗನೇ ಆರಿಸಿ ತಂದ ಸೀರೆ ಮಧುರಾಳಿಗೆ ಒಪ್ಪುವ ಸೀರೆ ತೆಗೆದುಕೊಳ್ಳಲೇಬೇಕೆಂದು ಹಠ ಹಿಡಿದರು. ಕೊನೆಗೂ ಮಧುರ ಒಪ್ಪಿ ಸೀರೆ ತೆಗೆದುಕೊಂಡಾಗ ಮೌರ್ಯಗೂ ಅರ್ಜುನ್ನಿಗೂ ಖುಷಿಯಾಗಿತ್ತು. ಬಟ್ಟೆ ಖರೀದಿ ಮುಗಿಸಿ ಹೋಟೆಲ್ ಒಂದರಲ್ಲಿ ಊಟ ಮಾಡಿ ಅರ್ಜುನ್ ಮಧುರ ಮನೆ ಕಡೆ ಹೊರಟರು. ಅರ್ಜುನ್ನ ಗಾಡಿಯಲ್ಲಿ ಕುಳಿತ ಮಧುರಾಳಿಗೆ ಮನೆಯೆಂಬ ಮಂಟಪದ ತುಂಬ ಹೊಗೆಯ ಮುಸುಕು ಸರಿಯುವುದೆಂತೋ ಎಂಬ ಚಿಂತೆಯಾವರಿಸಿತು. ಅರ್ಜುನ್ ಕಾರುಣ್ಯರ ಸಂಸಾರದಲ್ಲಿ ತನ್ನಿಂದ ಬಿರುಕುಂಟಾಗಬಾರದು ಎಂದು ನಿರ್ಧರಿಸಿ ಅರ್ಜುನ್ನಿಗೆ ಹತ್ತಿರದ ದೇವಸ್ಥಾನದತ್ತ ಹೋಗಲು ಸೂಚಿಸಿದಳು. ಮಧುರ ಹೇಳಿದಾಗ ಅರ್ಜುನ್ ಬೇಡ ಎನ್ನುವುದುಂಟೆ. ಸೀದಾ ದೇವಸ್ಥಾನದತ್ತ ಗಾಡಿ ತಿರುಗಿಸಿದ. ಅರ್ಜುನ್ನ ಜೊತೆ ದೇವಸ್ಥಾನಕ್ಕೆ ಹಾಜರಾದ ಮೇಲೆ ಕುಳಿತ ಮಧುರ ನಿಧಾನ ಮಾತಿಗಾರಂಭಿಸಿದಳು. ಅರ್ಜುನ್, ಮನೆಯ ಪರಿಸ್ಥಿತಿ ಹಿಂದಿನಂತಿಲ್ಲ. ನಿನಗೂ ಗಮನಕ್ಕೆ ಬಂದಿದೆ ಅಂತ ನನಗೆ ಗೊತ್ತು. ಆದರೆ ಅದರಿಂದ ನಿನ್ನ ಹಾಗೂ ಕಾರುಣ್ಯ ಮಧ್ಯೆ ಜಗಳವಾಗುವುದು ನನಗಿಷ್ಟವಿಲ್ಲ ಎನ್ನುತ್ತಾ ಕೋಪ ಮಾಡಿಕೊಂಡಳು. ಮತ್ತೆ ಮಾತು ಮುಂದುವರಿಸುತ್ತಾ ತನ್ನ ಕೈ ಮೇಲೆ ಅರ್ಜುನ್ನ ಕೈ ಇರಿಸಿಕೊಂಡು, ಹೇಳೋ, ನನಗೆ ಮಾತು ಕೊಡು. ಇನ್ಯಾವತ್ತೂ ಕಾರುಣ್ಯಳನ್ನು ಹೊಡೆಯುವುದಿಲ್ಲವೆಂದು. ಇನ್ಯಾವತ್ತೂ ನನಗಾಗಿ ಈ ನಿನ್ನ ಅಕ್ಕನ ಸಲುವಾಗಿ ಅವಳೊಂದಿಗೆ ಜಗಳವಾಡುವುದಿಲ್ಲವೆಂದು ಮಾತು ಕೊಡು. ಈ ದೇವರ ಸನ್ನಿಧಾನದಲ್ಲಿ ಮಾತು ಕೊಡು ಅರ್ಜುನ್ ಎನ್ನುವಾಗಲೇ ಕಣ್ಣು ತುಂಬಿತ್ತು. ಅಕ್ಕನ ಮಾತು ಅವಳ ಮುಖ ನೋಡುತ್ತಾ ಅರ್ಜುನ್, ಆಯ್ತಕ್ಕ, ನಿಂಗೆ ನೋವಾಗುವಂತ ಯಾವ ಕೆಲಸನೂ ಮಾಡಲ್ಲ. ಆದರೆ ನಿನಗೆ ನೋವುಂಟು ಮಾಡುವ ಕೆಲಸ ಯಾರೇ ಮಾಡಿದ್ರೋ ಅದನ್ನು ನೋಡಿ ಸುಮ್ಮನಿರಕ್ಕಾಗಲ್ಲ, ನಿಂಗೂ ಗೊತ್ತಲ್ಲ ಎಂದ. ಅದಕ್ಕೆ ಹೇಳ್ತಾ ಇರೋದು, ನೀನಿನ್ಯಾವತ್ತೂ ಕಾರುಣ್ಯ ಜೊತೆ ಜಗಳ ಮಾಡಕೂಡದು, ಮಾತು ಕೊಡು ಎಂದಳು ಮಧುರ. ಕೊನೆಗೂ ಒಪ್ಪಿದ ಅರ್ಜುನ್. ಮಧುರ ಮಂದಸ್ಮಿತಳಾಗಿ ದೇವರಿಗೆ ಕೈ ಮುಗಿದು ನಿಂತಳು. ಮಾರನೇ ದಿನ ಕೆಲಸಕ್ಕೆ ಬಂದ ಮಧುರಾಳನ್ನು ಕಂಡಾಗಲೇ ಪುಷ್ಪಾರಿಗೆ ತಿಳಿದಿತ್ತು ಮಗಳು ನೊಂದಿದ್ದಾಳೆಂದು. ಆದರೆ ತನ್ನಿಂದ ಅವಳ ನೋವಿಗೆ ಪರಿಹಾರ ಸಾಧ್ಯವಿಲ್ಲ ಎಂಬುವುದು ಅರಿವಾಗಿತ್ತು. ಆದರೆ ಸಾಂತ್ವನದ ನುಡಿಗಳನ್ನಾದರೂ ಹೇಳಲು ತಪ್ಪೇನೋ ಅಂದುಕೊಂಡು ಮಧುರ ಎಂದು ಕರೆಯುತ್ತಾ ಹೊಲಿಗೆ ಕೋಣೆಗೆ ಕಾಲಿಟ್ಟರು.
ಮನದೊಳಗೆ ಅವಿತಿದ್ದ ಯಾತನೆಗಳು ಮಾತ್ರ ಹೃದಯೆಯ ಧ್ವನಿ ಕೇಳಿದ್ದೆ ಬಿಗಿತಪ್ಪಿ ಅಳಲು ಶುರು ಮಾಡಿದಳು. ನಾನೇನು ತಪ್ಪು ಮಾಡಿದ್ದೇನಮ್ಮ? ಇಷ್ಟು ದಿನ ಅಜ್ಜಿ ನನ್ನನ್ನು ಹೀನಾಯವಾಗಿ ಕಾಣುತ್ತಿದ್ದರು. ಏನು ಹಿರಿಯರು ಸಂಪ್ರದಾಯದವರು ಅಂತ ಸುಮ್ಮನಿರುತ್ತಿದ್ದೆ. ಈಗ ಅರ್ಜುನ್ನ ಹೆಂಡತಿಯೂ ಸೇರಿದ್ದಾಳೆ, ಇಲ್ಲಸಲ್ಲದ ಆರೋಪ ಹೊರಿಸುತ್ತಾಳೆ ಎನ್ನುತ್ತಿರುವಂತೆ ಮತ್ತೆ ಮಾತು ಹೊರಡಲಿಲ್ಲ. ಕಾರುಣ್ಯಾಳ ನಾಟಕ ಅತೀವ ವೇದನೆ ನೀಡಿತ್ತು ಎಂಬುವುದು ಮಧುರಾಳ ಮಗುವೆ ಹೇಳುತ್ತಿತ್ತು. ಕುಡಿಯಲು ನೀರು ಕೊಟ್ಟು ಸಮಾಧಾನ ಮಾಡುತ್ತಾ, ಮಧುರ, ಒಂದು ಹೆಣ್ಣು ಮದುವೆ ಆಗದೆ ಉಳಿದರೆ ಅಥವಾ ಮದುವೆಯ ನಂತರ ಗಂಡನ ತೊರೆದು ಬಂದರೆ ಅಥವಾ ಗಂಡ ಸತ್ತರೆ ಅವಳ ಬಾಳು ನರಕವೇ. ಸಮಾಜ ಅವಳನ್ನು ಒಂದಿಲ್ಲೊಂದು ರೀತಿಯಲ್ಲಿ ಹಿಂಸೆ ನೀಡುತ್ತದೆಯೇ ಹೊರತು ಅವಳಿಗೆ ಆಸರೆಯಾಗಲು ಮುಂದೆ ಬರುವುದಿಲ್ಲ. ಇದು ನಮ್ಮ ದುರ್ದೈವ. ಎಲ್ಲದಕ್ಕೂ ಹೆಣ್ಣು ಬೇಕು. ಆದರೆ ಹೆಣ್ಣಿಗೆ ಹೀಗಾದಾಗ ಬೆನ್ನೆಲುಬಾಗಿ ನಿಲ್ಲುವವರು ತೀರಾ ವಿರಳ ಎಂದು ಸಮಾಧಾನಿಸಲು ಪ್ರಯತ್ನಿಸಿದರು. ಹಾಗೆ ನೀನು ಇನ್ನೊಂದು ಮದುವೆ ಯಾಕಾಗಬಾರದು ಎನ್ನುತ್ತಿರುವಂತೆ, ಬೇಡ ಅಮ್ಮ, ಆ ಬಗ್ಗೆ ಮಾತನಾಡುವುದೇ ಬೇಡ ಎಂದು ತನ್ನ ಕೆಲಸದತ್ತ ಮುಖ ಮಾಡಿದಳು. ಆದರೆ ಪುಷ್ಪಾರಿಗೆ ಮನದಲ್ಲಿ ಸೊಸೆ ಮಾಡಿಕೊಳ್ಳಬೇಕೆಂದು ಬಯಸಿದ ಹುಡುಗಿ ಮಧುರ. ಹಾಗಾಗಿ ಅವಳ ಕಣ್ಣೀರು, ಒಂಟಿತನ ಅವರಿಗೆ ನೋವುಂಟು ಮಾಡಿತ್ತು. ಹೇಗಾದರೂ ಮಧುರಾಳನ್ನು ಮದುವೆಗೆ ಒಪ್ಪಿಸಬೇಕೆಂದು ಮತ್ತೆ ಮಾತು ಶುರು ಮಾಡಿದರು. ಅರ್ಜುನ್ ಆಗ್ಲಿ ಮೌರ್ಯ ಆಗ್ಲಿ ಕೆಟ್ಟವರ ಹೇಳು? ಕಮಲ್ ಒಬ್ಬ ಹಾಗೆ ಅಂತ ಎಲ್ಲ ಗಂಡಸರನ್ನು ಕೆಟ್ಟವರು ಅಂದುಕೊಳ್ಳೋದು ಸರಿಯಿಲ್ಲ. ನೀ ಮನಸ್ಸು ಮಾಡು. ನಾನು ಒಳ್ಳೆ ಹುಡುಗನನ್ನು ಹುಡುಕುತ್ತೇನೆ ಎಂದಾಗ ಅವರ ಒಳಮನಸ್ಸು ನಿನ್ನಿಂದಾಗಲ್ಲ ಬಿಡು ಎಂದಂತಾಯಿತು. ಆದರೂ ಸುಮ್ಮನಿರಬಾರದು. ಹೇಗಾದರೂ ಅವಳ ಮನಸ್ಸು ಮರುಮದುವೆ ಒಪ್ಪುವಂತೆ ಮಾಡಬೇಕು. ಮೊದಲು ಮೌರ್ಯನ ಮದುವೆ ಮುಗಿಯಲಿ ಎಂದು ಸುಮ್ಮನಾದರು. ಮೌರ್ಯನ ಮದುವೆ ತಯಾರಿ ಭರದಿಂದ ಸಾಗಿತ್ತು. ಪುಷ್ಪಾರು ಮನೆಯ ಸಂಪೂರ್ಣ ಜವಾಬ್ದಾರಿ ಮಧುರಾಳ ಮೇಲೆ ಬಿಟ್ಟಿದ್ದರೆಂದರೆ ತಪ್ಪಲ್ಲ. ಹಾಗಂತ ಮಧುರ ಇತಿಮಿತಿಯ ಮೀರಿ ನಡೆದವಳಲ್ಲ. ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸುವ ಜಾಣೆ. ಮೌರ್ಯಗೂ ಈಗ ಮಧುರಾಳೆ ಆಸರೆ. ಅದು ಕೊಡು ಇದು ಕೊಡು, ಮಧುರ ಅದೆಲ್ಲೇ ಇದೆಲ್ಲಿ ಅಂತ ಕೂಗ್ತಾನೆ ಇರ್ತಿದ್ದ. ಮಧುರ ತನ್ನ ಮನೆಯಲ್ಲಿ ಸಿಗದ ನೆಮ್ಮದಿಯನ್ನು ಪುಷ್ಪಾರ ಮನೆಯಲ್ಲಿ ಕಂಡಳು. ಮೌರ್ಯ ಮದುವೆಯ ದಿನ ಹತ್ತಿರ ಬಂತು. ಮಂಗಳೂರಿನ ಗೆಳೆಯರ ಬಳಗ, ಶೈಲಾಳ ಮನೆಯವರೆಲ್ಲ ಹಿಂದಿನ ದಿನವೇ ಮೌರ್ಯ ಮನೆ ತಲುಪಿದ್ದರು. ಅವರಿಗಾಗಿ ಮನೆಯ ಸಮೀಪದ ದೇವಸ್ಥಾನದ ಸಭಾಭವನದ ಒಂದೆರಡು ಕೋಣೆಗಳನ್ನು ಮೀಸಲಾಗಿಟ್ಟಿದ್ದ. ಆದರೆ ಆತ್ಮೀಯ ಗೆಳೆಯ ಅಭಯ್ ಮತ್ತು ಸಾಗರ್ರನ್ನು ಮಾತ್ರ ಮನೆಗೆ ಕರೆತಂದಿದ್ದ. ಮಧುರಾಳ ಹೊಲಿಗೆ ಕೋಣೆಯನ್ನೇ ಅವರಿಗಾಗಿ ಶುಚಿಗೊಳಿಸಲಾಗಿತ್ತು. ಅರ್ಜುನ್ನು ಗೆಳೆಯನ ಮದುವೆಗೆ ಯಾವುದೇ ತೊಂದರೆ ಆಗದಂತೆ ಬಂದವರ ಕುಶಲೋಪಚಾರದಲ್ಲಿ ತಲ್ಲೀನನಾಗಿದ್ದ. ಪುಷ್ಪಾರ ಜೊತೆ ಮನೆ ಮಗಳಂತೆ ಮಧುರ ಒಪ್ಪವಾಗಿ ಕೆಲಸ ಮುಗಿಸುತ್ತಿದ್ದಳು. ಬಂಧುಗಳಿಗೆ ಕೊಡುವ ಉಡುಗೊರೆ, ತಾಂಬೂಲ, ಮದುವೆಗೆ ಬೇಕಾದ ಎಲ್ಲ ತಯಾರಿಯಲ್ಲಿ ಮಧುರಾಳ ಕುಶಲತೆಯ ಮೆರುಗು ಇತ್ತು. ಬಂದಾಗಿನಿಂದ ಗೆಳೆಯರೊಂದಿಗೆ ಅಭಯ್ನ ಕಣ್ಣು ಮಧುರಾಳ ಸುತ್ತವೇ ಇತ್ತು. ತನ್ನ ಚಲನಾವಲನಗಳನ್ನು ಗಮನಿಸುತ್ತಿರುವ ಮೌರ್ಯನ ಗೆಳೆಯನನ್ನು ಕಂಡು ಮಧುರ ತುಸು ಕೋಪವಾಗಿದ್ದಳು. ಮಾಲೆ ಕತ್ತರಿಸಲು ಕತ್ತರಿಯ ತರಲು ತನ್ನ ಹೊಲಿಗೆ ಕೋಣೆಗೆ ಹೋಗುವಾಗ ಅಭಯ್ನ ಕಾಲೆಡವಿ ಬೀಳುವವಳಿದ್ದಳು. ತಕ್ಷಣ ಎಚ್ಚೆತ್ತ ಅಭಯ್ ಮಧುರಾಳ ಕೈ ಹಿಡಿದು ಬೀಳದಂತೆ ತಡೆದ. ಬಂದಾಗಿಂದ ತನ್ನನ್ನೇ ನೋಡುತ್ತಿದ್ದ ಅಭಯ್ನ ಮೇಲೆ ಮೊದಲೇ ಕೋಪ ಬಂದಿತ್ತಲ್ಲ. ಮಧುರ ದುರುಗುಟ್ಟಿ ನೋಡಿದವಳೆ, ಬಿಡಿ ನನ್ನ ಕೈನ ಎನ್ನುತ್ತಾ ಕೋಣೆಗೆ ಹೋದಳು. ಅಭಯ್ನಿಗೆ ಅವಳ ಈ ಕೋಪ ಇಷ್ಟವಾಯಿತು. ಬಂದಾಗಿಂದ ತನ್ನದೇ ಕೆಲಸದಲ್ಲಿ ನಿರತಳಾಗಿದ್ದರೂ ಸ್ವಲ್ಪವೂ ಆಯಾಸ ತೋರ್ಪಡಿಸದೆ ಮದುವೆ ಕಾರ್ಯದಲ್ಲಿ ನಿರತಳಾದ ಮಧುರ ಮನಸ್ಸನ್ನು ಹೊಕ್ಕಿದಳು. ಮನಸ್ಸಲ್ಲೇ ಬೈದುಕೊಳ್ಳುತ್ತಾ ತಾನು ಹುಷಾರಾಗಿ ಓಡಾಡಬೇಕು, ಅವನ ಕಣ್ಮುಂದೆ ಬರಬಾರದು ಅಂದ್ಕೊಂಡು ಮಧುರ ಅಭಯ್ನ ಎದುರೆಲ್ಲೂ ಬರಲಿಲ್ಲ. ಸಂಜೆಯಾದರೂ ಹೊರಬರದೆ ಒಳಗೆ ಓಡಾಡಿಕೊಂಡಿದ್ದ ಮಧುರಾಳನ್ನು ಕಂಡು ಅವಳಿಗೆ ಬೇಸರವಾಗಿದೆ ಎಂಬುದನ್ನರಿತ. ಅರ್ಜುನ್ನ ಜೊತೆ ಮನೆಗೆ ಹೊರಟ ಮಧುರಾಳನ್ನು ಪುಷ್ಪ ಬೇಗ ಬರುವಂತೆ ತಿಳಿಸಿ, ಅದು ಎಲ್ಲಿಟ್ಟೆ ಇದು ಎಲ್ಲಿಟ್ಟೆ ಹೀಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಒಟ್ಟಾರೆ ಅವಳನ್ನು ಕಳುಹಿಸಲು ಮನಸ್ಸು ಒಪ್ಪುತ್ತಿಲ್ಲ. ಬೆಳಗ್ಗೆಯಿಂದ ದಣಿದಿದ್ದಾಳೆ. ಸರಿಯಾಗಿ ನಿದ್ರೆ ಮಾಡಿ ಬರಲಿ ಎಂದು ಮನೆಗೆ ಹೊರಡಲು ಒಪ್ಪಿಗೆ ನೀಡಿದ್ದರು. ಅಂತೂ ಪುಷ್ಪಾರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಹೊರಟವಳನ್ನು ಕುಳಿತಲ್ಲಿಂದಲೇ ಕಣ್ತುಂಬಿಕೊಳ್ಳುತ್ತಿದ್ದ ಅಭಯ್. ಅರ್ಜುನ್ನ ಜೊತೆ ಹೊರಟ ಮಧುರ ಅಪ್ಪಿತಪ್ಪಿಯೋ ಅಭಯ್ನ ಕಡೆ ದೃಷ್ಟಿ ಹಾಯಿಸಲಿಲ್ಲ. ಅವಳಿಗೆ ಅದು ಅಗತ್ಯ ಎಂದೆನಿಸಲೂ ಇಲ್ಲ. ಮೌರ್ಯನ ಗೆಳೆಯರು
ಮದುವೆ ಮುಗಿದು ಒಂದೆರಡು ದಿನಗಳಲ್ಲಿ ಹೋಗಬಹುದು. ಹೇಗಾದರೂ ಅಲ್ಲಿಯವರೆಗೆ ನನ್ನ ಎಚ್ಚರದಲ್ಲಿ ನಾನಿರಬೇಕು ಅಂದುಕೊಂಡಳು. ಅವನಿಗೆಷ್ಟು ಧೈರ್ಯ ನನ್ನ ಕೈ ಹಿಡಿಯಲು? ಮೌರ್ಯ ಮನೆ ಹಿಂದು ಸುಮ್ಮನೆ ಬಂದೆ. ಆದರೂ ಮನದಲ್ಲೆಲ್ಲೋ ತಳಮಳ. ನಾಳೆ ಮತ್ತೆ ಎದುರಾಗುವನು. ಅವನ ನೋಟವೇ ನನಗೆ ಸಹ್ಯ ಎನಿಸುವುದಿಲ್ಲ. ಯೋಚನೆಗಳ ದಾಳಿಗೆ ಮನೆ ಬಂದದ್ದೇ ತಿಳಿಯಲಿಲ್ಲ. ಮನೆ ಬಂದರೂ ಗಾಡಿ ಹಿಂದಿಳಿಯದ ಅಕ್ಕನನ್ನು ತಮ್ಮನೇ ಎಚ್ಚರಿಸಿದ. ಗಾಡಿ ಹಿಂದಿಳಿದು ಹೊರಡುತ್ತಿರುವ ಅಕ್ಕನನ್ನು ತಡೆದು, ಯಾಕಕ್ಕ ಹೀಗೆ ಯಾವುದೋ ಲೋಕದಲ್ಲಿ ಕಳೆದು ಹೋಗಿದ್ದೀಯಾ? ಗೊತ್ತು, ನಿನಗೆ ನಿನ್ನ ಮದುವೆಯ ಸಂಭ್ರಮ. ಬಿಡು, ಅದು ಸಂಭ್ರಮವೇ ಅಲ್ಲ. ಬೇಡ, ನೆನಪಿಸೋದೇ ಬೇಡ. ತುಂಬ ತಣಿದಿದ್ದೀಯಾ. ಅಜ್ಜಿ ಕಾರುಣ್ಯ ಏನೇ ಅಂದರೂ ಸುಮ್ಮನಿರೋ. ಮೌರ್ಯ ಮದುವೆ ನನ್ನ ನಿನ್ನ ಜವಾಬ್ದಾರಿ. ಪುಷ್ಪಮ್ಮರ ಮಗನ ಮದುವೆ. ಅದು ಮುಗಿಯುವವರೆಗೆ ಏನೂ ಗಲಾಟೆ ಬೇಡ ಎಂದ ತಲೆಯಾಡಿಸಿದಳು. ಆದರೆ ಅವಳ ತಲೆಯೊಳಗಿನ ದ್ವಂದ್ವ ಯಾರ ಬಳಿ ಹೇಳಲಾದೀತು? ಚಿಂತೆಯ ಹೊದ್ದು ಮಲಗಿದಳು. ಬಾನು ಬೆಳಗಿದ ಭಾನು ನಿತ್ಯದಂತೆ ಹಾಜರಿ ಹಾಕಿದ್ದ. ದೇವಸ್ಥಾನ ಹಾಗೂ ಅಲ್ಲಿಯ ಸಭಾಭವನ ಮದುವೆಯ ಕಳಿ ಕಟ್ಟಿತ್ತು. ಬಾಗಿಲಲ್ಲಿ ರಂಗೋಲಿ, ತಳಿರು ತೋರಣ, ವಾದ್ಯ, ಮಂಟಪ, ತಾಂಬೂಲ, ಜನರೋಡಾಟ, ಕಲ್ಯಾಣ ಮಂಟಪ, ಮೌರ್ಯ ಮತ್ತು ಶೈಲ ಎಂಬ ಬಣ್ಣ ಬಣ್ಣದ ಬ್ಯಾನರ್ ಎಲ್ಲವೂ ಸಿದ್ಧವಾಗಿತ್ತು. ಮಧುರ ಮನದಲ್ಲೆಷ್ಟೇ ಸಂಕಟವಿದ್ದರೋ ಮುಖದಲ್ಲಿ ತೋರ್ಗೊಡದೆ ಸಿದ್ಧವಾದಳು. ಮೌರ್ಯ ಕೊಟ್ಟ ಸೀರೆಯನ್ನೇ ಹುಪ್ಪವಾಗುಟ್ಟಿದ್ದಳು. ಕಾರುಣ್ಯಾಳ ವಕ್ರದೃಷ್ಟಿ ಬಿದ್ದರೂ ಅದು ಮಧುರಾಳ ಮನಸ್ಸು ಕೆಡಿಸಿತ್ತೇ ವಿನಃ ಚೆಲುವಿಗೇನೂ ಕುಂದು ತರಲಿಲ್ಲ. ಆಡಂಬರದ ಅಬ್ಬರವಿಲ್ಲ. ಸರಳತೆಯೇ ಚೆಲುವಿಗೆ ಮೆರುಗು. ಮಧುರ ಮೌರ್ಯ ಮನೆ ತಲುಪಿದಾಗ ಮನೆ ಸಿಂಗಾರಗೊಂಡಿತ್ತು. ಮನೆಯವರೆಲ್ಲ ಆಗಲೇ ತಯಾರಾಗಿದ್ದರು. ಪುಷ್ಪಮ್ಮ ಮಧುರಾಳ ಕಂಡಿದ್ದೆ. ಬಾ ಮಗಳೇ, ನಿನಗೆ ಕಾದಿದ್ದೆ. ದೀಪ ಬೆಳಗು, ದೇವಸ್ಥಾನಕ್ಕೆ ಹೊರಡೋಣ ಎಂದಾಗ ಮಧುರಾಳ ಕಣ್ಣು ತುಂಬಿತ್ತು. ಕಾಲಿಗೆ ನಮಸ್ಕರಿಸಿ ದೇವರ ಮನೆಯತ್ತ ಹೊರಟಳು. ಅಭಯನ ಕಣ್ಣು ಮಧುರಾಳ ನಯವಾದ ಚೆಲುವನ್ನು ಕಣ್ತುಂಬಿಕೊಳ್ಳುತ್ತಿದ್ದ. ಅವಳು ಮೌರ್ಯ ಅಮ್ಮನ ಕಾಲಿಗೆರಗಿದಾಗಲೇ ಅವಳು ಇನ್ನೂ ಚೆಲುವಾಗಿ ಕಂಡಿದ್ದಳು. ಆದರೆ ಮನಸ್ಸಿನ ಮೂಲೆಯಲ್ಲೇಕೋ ಅಳುಕು. ಅವಳಿಗೆ ನಾನು ಅರ್ಹನಾದವನೇ ಎಂಬ ಪ್ರಶ್ನೆ ಅಭಯನ ಮನವ ಕದಡಿತ್ತು. ಮದುವೆ ಮನೆಗೆ ದಿಬ್ಬಣ ಹೊರಟಿತ್ತು. ಪುಷ್ಪಾರಿಗೆ ಮಗಳಿಲ್ಲದ ಕಾರಣ ಮಧುರ ತಲೆಗೆ ಹಿಡಿದು ಮೌರ್ಯನ ಸಹೋದರಿಯ ಸ್ಥಾನ ಸ್ವೀಕರಿಸಿದ್ದಳು. ಅಭಯ್ ಎಲ್ಲಿಯೂ ಅವಳಿಗೆ ಎದುರಾಗಲಿಲ್ಲ. ದೀರ್ಘ ಉಸಿರೆಳೆದು ಹೊರಟಳು. ಮದುವೆ ಮನೆಯಲ್ಲಿ ಮಧುರಾಳ ಓಡಾಟವೇ ಜೋರಾಗಿತ್ತು. ಸೈಸದ ಕಣ್ಣುಗಳು ಕಿಡಿಕಾರುತ್ತಿದ್ದವು. ಆದರೆ ಎಲ್ಲರನ್ನೂ ಪ್ರೀತಿಯಿಂದ ಕಾಣುವ, ಹಿರಿಯರನ್ನು ಗೌರವಿಸುವ ಮಧುರಾಳ ಗುಣ ಮೆಚ್ಚಿದವರು ಅವಳ ಖುಷಿಯನ್ನು ಕಂಡು ಮನಸ್ಸಲ್ಲೇ ಅವಳಿಗೆ ಒಳ್ಳೆಯದನ್ನೇ ಮಾಡಪ್ಪ ಎಂದು ಹಾರೈಸಿದರು. ಮದುವೆಗೆ ಬಂದವರ ಯೋಗಕ್ಷೇಮ ವಿಚಾರಿಸುತ್ತಾ ಅಭಯನ ಜೊತೆ ಅರ್ಜುನ್ ಮಾತಿಗಿಳಿದಿದ್ದ. ಮಧುರ ಅರ್ಜುನ್ನ ಹುಡುಕುತ್ತಾ ಬಂದಾಗ ದೂರದಿಂದಲೇ ಅರ್ಜುನ್ ಮಾತನಾಡುತ್ತಾ ಇರುವ ವ್ಯಕ್ತಿ ಯಾರೆಂಬುದನ್ನು ಗುರುತಿಸಿ ಕಾಲು ಹಿಂದಡೆ ಇಟ್ಟಿತು. ಆದರೆ ಅರ್ಜುನ್ನ ಕರೆಯಲೇಬೇಕು. ಅವನ ಅಗತ್ಯವಿದೆ. ಧೈರ್ಯ ಮಾಡಿ ಹೊರಟಳು. ಅರ್ಜುನ್ನ ಕೈ ಅಭಯನ ಕೈ ಮೇಲೆ ಭದ್ರವಾಗಿತ್ತು. ಅರ್ಜುನ್ ಎಂಬ ಅಕ್ಕನ ಕರೆಗೆ ತಮ್ಮ ಎಚ್ಚೆತ್ತ. ಮಧುರ ಅಭಯನ ಕಣ್ಣೆತ್ತಿಯೂ ನೋಡುವ ಪ್ರಯತ್ನ ಮಾಡಲಿಲ್ಲ. ಅರ್ಜುನಿಗೆ ಅಮ್ಮ ಕರೆಯುತ್ತಿದ್ದಾರೆ, ಹೊರಡೆಂದು ಅವಸರಿಸಿದಳು. ಮತ್ತೆ ಪುನಃ ಹೋಗುವ ಅವಸರದಲ್ಲಿ ಅಭಯನ ಕಾಲೆಡವಿ ಬೀಳುವವಳಿದ್ದಳು. ಮತ್ತೆ ಕೈ ಹಿಡಿದ ಅಭಯ್. ಈಗ ಮಧುರಾಳ ತಾಳ್ಮೆ ತಪ್ಪಿತು. ಕೈ ಅಭಯನ ಕಪಾಳ ತಲುಪಿತ್ತು. ನಾ ಬೀಳುವುದಕ್ಕಾಗಿಯೇ ಕಾಲು ಮುಂದಿಟ್ಟು ಕುಳಿತಿರುತ್ತೀರಾ? ಬಂದಾಗಿಂದ ನೋಡುತ್ತಿದ್ದೇನೆ. ನೀವು ಮೌರ್ಯನ ಗೆಳೆಯ, ಮದುವೆಗೆಂದು ಬಂದಿದ್ದೀರಾ. ಮದುವೆ ಮುಗಿಸಿ ಹೊರಡಿ ಎಂದು ಬೈದು ಹೊರಟವಳನ್ನು ಮತ್ತೆ ಕೈ ಹಿಡಿದ ಅಭಯ್ ಅವಳನ್ನೇ ಆಸರೆಯಾಗಿ ಮಾಡಿಕೊಂಡು ಎದ್ದು ನಿಂತ. ಮಧುರ ಬಿಟ್ಟ ಕಣ್ಣು ಬಿಟ್ಟಂತೆ ಅಭಯನನ್ನು ನೋಡುತ್ತಿದ್ದಳು. ಮನಸ್ಸು ತನ್ನ ತಪ್ಪಿನ ಅರಿವನ್ನು ಮಾಡಿಸಿತ್ತು. ಸರಿಯಾಗಿ ತಿಳಿಯದೆ ಏನೆಲ್ಲ ಯೋಚಿಸಿಬಿಟ್ಟೆ. ತನ್ನ ಯೋಚನೆಯ ಬಗ್ಗೆ ತಾನೇ ಅಸಹ್ಯಪಟ್ಟಳು. ಕಣ್ಣಿಂದ ನೀರು ಜಾರಿತ್ತು. ಅಭಯ್ ಬಾಲ್ಯದಿಂದಲೇ ಪೋಲಿಯೋ ಪೀಡಿತನಾಗಿದ್ದ. ಮೇಲ್ನೋಟಕ್ಕೆ ಅಂಗವೈಕಲ್ಯ ಬಲವಾಗಿ ಕಾಣದಿದ್ದರೂ ಕಾಲು ಸರಿಯಾಗಿ ಮಡಿಚಲು ಕಷ್ಟಪಡುತ್ತಿದ್ದ. ನೋಡಲು ಸುಂದರನಾಗಿದ್ದ, ಬುದ್ಧಿವಂತ ಸಹ. ಮೌರ್ಯನಿಂದ ಮಧುರಾಳ ಬಗ್ಗೆ ತಿಳಿದವನು ಅರ್ಜುನ್ನ ಜೊತೆಯೂ ಮಾತನಾಡಿದ್ದ. ಈಗ ಮಧುರ ಒಪ್ಪಬೇಕಷ್ಟೆ. ಮಧುರ ಎಂದ. ಕ್ಷಮಿಸಿ ಎಂದು ಮಧುರ ಕೈ ಮುಗಿದು ನಿಂತಿದ್ದಳು. ಮಧುರ, ನಿಮ್ಮ ಬಗ್ಗೆ ಸಂಪೂರ್ಣ ತಿಳಿದು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ.
ನೋಡಿದ ಕ್ಷಣವೇ ನಿಮ್ಮ ಬಗ್ಗೆ ನನಗೆ ಅರಿವಿಲ್ಲದೆ ಪ್ರೀತಿಯ ಭಾವನೆಗಳು ಮೂಡಿದವ. ಮನದ ಮಾತು ತಿಳಿಸುವ ಮೊದಲೇ ಅರ್ಜುನ್ ಆತ್ಮೀಯತೆಯಲ್ಲಿ ನಿಮ್ಮ ಬಗ್ಗೆ ಎಲ್ಲವನ್ನೂ ಹೇಳಿದ. ಅವನು ಹೇಳಿದ ನಂತರ ನನ್ನ ಮನಸ್ಸು ನಿಮ್ಮನ್ನೇ ಬಯಸಿತು. ಮದುವೆಯಾದರೆ ನಿಮ್ಮನ್ನೇ ಎಂದು ನಿರ್ಧರಿಸಿಬಿಟ್ಟೆ ಎಂದು ಬಿಟ್ಟ. ಮಾತಿಗೆ ಪೂರ್ಣ ವಿರಾಮ ಕೊಡದೆ ಹೇಳಿಬಿಟ್ಟ. ಇದುವರೆಗೂ ಯಾರ ಕಂಡರೂ ಮದುವೆಯಂತಹ ಭಾವನೆಗೆ ಮನವು ಹಿಂಜರಿಯುತ್ತಿತ್ತು. ಆದರೆ ನೇರ ನುಡಿಯ ಅಭಯನ ಕಂಡಾಗ ಅವನ ಬಾಳೆಗೆ ಬೆಳಕಾಗಿ ನಾ ಹೋದರೆ ತಪ್ಪೇನಿಲ್ಲ ಎಂಬ ಭಾವ ಮೂಡಿತು. ಮಧುರ, ನಾನು ಇಷ್ಟಪಟ್ಟಿದ್ದೇನೆಂದ ಮಾತ್ರಕ್ಕೆ ನೀನು ಒಪ್ಪಬೇಕೆಂಬ ಒತ್ತಾಯವಿಲ್ಲ. ನಾನು ಮೊದಲೇ ಎನ್ನುತ್ತಾ ತನ್ನ ಕಾಲು ನೋಡಿಕೊಂಡ. ಮಧುರ ಅವನ ಮನವರಿತಳು. ನೀವಿನ್ನೂ ಕ್ಷಮಿಸಿಲ್ಲ ನನ್ನ ಎಂದಳು. ಕ್ಷಮೆಯ ಮಾತೇಕೆ? ನಿನ್ನ ಜಾಗದಲ್ಲಿ ಯಾರೇ ಇದ್ದರೋ ಹೀಗೆ ಮಾಡುತ್ತಿದ್ದರೋ. ನಿನ್ನೆ ನೀ ಕೈದಾಗಲೇ ನಾನಿನ್ನ ಇನ್ನೂ ಇಷ್ಟಪಟ್ಟೆ. ನಿನ್ನ ಸ್ವಾಭಿಮಾನದ ಗುಣಕ್ಕೆ ಮೆಚ್ಚಿದೆ ಎಂದಾಗ ಮಧುರಾಳ ಮುಖ ಮಂದಸ್ಮಿತವಾಗಿತ್ತು. ನೀವು ನನ್ನ ಕ್ಷಮಿಸುವುದಾದರೆ ನಿಮ್ಮ ಜೊತೆಗೆ ನಿಮಗೆ ಹಿಗಲಾಗಿ ನಾ ಹೆಜ್ಜೆ ಇಡುವೆ ಎಂದಳು ಚುಟುಕಾಗೆ. ಅರ್ಜುನ್ ಪುಷ್ಪಾರು ಸಹ ಮಧುರಾಳ ಮಾತಿಗೆ ಕಿವಿಯಾಗಿದ್ದರ. ಇಬ್ಬರ ಕಣ್ಣು ತುಂಬಿತ್ತು. ಆನಂದ ಬಾಷ್ಪವಾಗಿ ಹರಿದಿತ್ತು. ಅಭಯ್ ಮಧುರಾಳ ಹೂಮನಕ್ಕೆ ಮರಳಾಗಿದ್ದರೆ ಮಧುರ ಅಭಯ್ನ ಪ್ರೀತಿಯ ಅಭಿಷೇಕಕ್ಕೆ ಸಮ್ಮತಿ ಸೂಚಿಸಿದ್ದಳು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.